ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ ಸದ್ಗುರು ಶ್ರೀ ಚನ್ನಬಸವೇಶ್ವರರ ವಚನ. ನಮ್ಮ ಕಲ್ಯಾಣಪ್ಪರು ಏನೋ ಹೇಳಕತ್ತಿದ್ರು, ಮ್ಯೂಟ್ ಆನ್ ಮಾಡಿ ಹೇಳಕ್ಕ ಟೈಮ್ ಹಿಡಿತದಂತ. ನಿರೂಪಣೆ ಮಾಡುವಂತ್ರಿ ಯಾರು ಭಾಷಣ ಮಾಡಿರಂತ ಯಾರೇ ಮಾಡ್ರಿ ಅಂತೆ ಅವರು ಒಂದ್ ಸ್ವಲ್ಪ ಮ್ಯೂಟ್ ಅದನ್ನ ತೆಗೆದು ಸ್ವಲ್ಪ ಲೇಟ್ ಆಗತ್ತೆ ಅಂತ. ಒಂದು ನಿಮಿಷ ವೇಟ್ ಮಾಡ್ಬೇಕು. ಈಗ ನಾವ್ ಹಿಂಗ್ ಕೇಳಿದ ಕೂಡ್ಲೇನೆ ರೆಸ್ಪಾನ್ಸ್ ಸಿಗ್ಬೇಕು ಅಂತೀವಲ್ಲ, ಅದು ಆನ್ಲೈನ್ದಾಗ ಸಿಗಂಗಿಲ್ಲ. ಒಂದು ನಿಮಿಷ ನಾವೇನಾರ ನಿರೂಪಣೆ ಮಾಡು ಅಂತ ಹೇಳಿದೆವು, ಮತ್ತೇನಾರ ಅನ್ನೋ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಓಪನ್ ಮಾಡಿ ಹೇಳೋರು ಹೇಳ್ತಾರ. ಅಷ್ಟೊತ್ತನ ಕಾಯ್ಬೇಕು. ಇಲ್ಲಾಂದ್ರ ನಾನು ಮತ್ತೆ ಹಂಗೆ ಆತು, ನಾ ಏನಾರ ಕೇಳ್ತೇನೆ, ನೀವು ರೆಸ್ಪಾನ್ಸ್ ಕೊಡ್ಲಕ್ಕ ಮ್ಯೂಟ್ ಆನ್ ಮಾಡಿ ಹೇಳೋ ತನಕ ಪುರ್ಸತಿ ಇರ್ಲಾರ್ದೆ ನಾ ಏನಾರ ಅಂದ್ಬಿಡ್ತೀನಿ ಗಪ್ಪಂತ. ಏನು ಹೇಳಲಾಗ್ಯಾರ ಗಪ್ ಕೂತಾರ ಅನ್ನಿಸ್ತಿರ್ತದ. ಅದು ಸ್ವಲ್ಪ ಪೇಷನ್ಸ್ ನಿಂತ ಒಂದು ನಿಮಿಷ ವೇಟ್ ಮಾಡ್ಬೇಕು. ಕರೆಕ್ಟ್ ಅದ, ಅದು ಅನುಭವ ವಾಕ್ಯ ಅದಾವು. ಅದಕ್ಕೆ ಅದು ಕ್ಯಾಚ್ ಮಾಡ್ಲಕತ್ತೀನಿ ನಾನು. ಹೌದೌದು, ಕರೆಕ್ಟ್. ಅದು ಅನುಭವ ವಾಕ್ಯ, ಅದಕ್ಕೆ ಕ್ಯಾಚ್ ಮಾಡಿದೆ ನಾನು ಅದನ್ನು. ಒಂದ್ ಏನಾರ ಕೇಳಿದ್ಮೇಲೆ ಒಂದ್ ನಿಮಿಷ ಸುಮ್ ಗಪ್ ಕುಂದಿರ್ಬೇಕು. ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ಓಪನ್ ಮಾಡಿ. ಯಾರೋ ಒಂದ್ ನಿಮಿಷ ಆದ್ಮೇಲೆ ಮ್ಯೂಟ್ ಆನ್ ಮಾಡಿ ಓಪನ್ ಮಾಡ್ಲಿಲ್ಲ ಅಂದ್ರೆ ಹಿಂಗ ಎದುರು ಕೂತವ್ರಿಗೆ ಬಾಯ್ ಮಾಡ್ದಂಗ ಆನ್ಲೈನ್ದಾಗ ಇದ್ದವ್ರಿಗೆ ಬಾಯ್ ಮಾಡಿದ್ರೆ ಉತ್ತರ ಸಿಗೋದು ಬಹಳ ಕಠಿಣ. ಹೆಂಗ ಹೇಳ್ತಾರ? ಎಲ್ಲರೂ ಅವ್ರವ್ರ ಮೂಡನಾಗೆ ಕೂತಿರ್ತಾರ ಒಳಗ. ಆನಂದ ಒಂಥರ ಇದು ಏನಂದ್ರ, ಇವು ಗಾಂಜಾ ಕುಡ್ದವ್ರು ಕೂತಿರ್ತಾರ, ನಿಷಾದಾಗ ಕೂತಿರ್ತಾರ ಎಲ್ಲರೂ. ಅವರಿಗೆ ಒಮ್ಮಿದೊಮ್ಮಿಗೆ ಯಾಕೆ ಮಾತಾಡಲಾಗಿರೇನು ಮತ್ತ ಹೆಂಗಾತು. ಒಬ್ರು ಹೇಳ್ಯಾರ, ನಾಸ್ತಿಕರ ವಾದ ಏನದಂದ್ರ, ಸತ್ಸಂಗ ಅಂತಂದ್ರ ಗಾಂಜಾ ಕುಡಿದಕ್ಕರು ಎಲ್ಲರೂ ಕೂತು ಗಾಂಜಾ ಕುಡಿದು ನಿಶೆ ಏರ್ಸ್ಕೊಂಡಿರ್ತಾರಲ್ಲ, ಹಂಗಾಗಿ ಇವ್ರು ಏನೋ ಒಂದಿಷ್ಟು ಮಾತಾಡಿಕೆ ನಿಶೆ ಏರ್ಸ್ಕೊಂಡು ಕೂತಿರ್ತಾರ ಅಂತ ಹೇಳಕ್ಕೆ ಒಬ್ಬರು ನಾಸ್ತಿಕರ ವಾದದಾಗ ಇದು ಒಂದು ರೀತಿಯ ಅಪೀಮು ಅಂತ ಹೇಳ್ಬಿಟ್ರ. ಸತ್ಸಂಗ ಅಂತಂದ್ರೆ ನೆಗೆಟಿವ್ ಮಾತದ, ಕೆಟ್ಟ ಮಾತದ, ಅಪಮಾನ ಮಾಡೋ ಮಾತು. ಆದ್ರೂ ಸ್ಥಿತಿ ಏನಿರ್ತದ ಅಂತಂದ್ರ, ಇದು ಅರಿವಿನಿಂದ ನಾವು ಉನ್ಮಾದಕ್ಕೊಳಗಾಗಿರ್ತೀವಿ. ಗಾಂಜಾದಾಗ ಮರಿವಿನಿಂದ ಉನ್ಮಾದ, ಅದು ವಿಷ. ಗಾಂಜಾ ಇದು ಜ್ಞಾನ ಅಮೃತದಿಂದ ಉನ್ಮಾದ ಆಗಿದ್ದು ಬೇರೆ, ವಿಷದಿಂದ ಉನ್ಮಾದ ಆಗಿದ್ದು ಬೇರೆ. ಇದಕ್ಕ ಹೋಲಿಸ್ಲಿಕ್ಕೆ ಬರಂಗಿಲ್ಲ. ಆದ್ರೂ ಒಂಥರ ಸ್ಥಿತಿ ಪ್ರತಿಕ್ರಿಯೆ ನೀಡುವ ಒಂದು ಶಾರ್ಪ್ನೆಸ್ ಇರಂಗಿಲ್ಲ ಅದ್ರಾಗ. ಪಟ್ಟ ಕೇಳಿದ್ರೆ ಹೇಳಕ ಅವರು ಆ ವಿಷಯದ ಒಂದು ಅರಿವು ತಿಳ್ಕೊಂಡು ಆನಂದ ಹೊಂದುತ್ತಿರ್ತಾರೆ. ಅವ್ರಿಗೆ ಒಮ್ಮೆ ನಾವು ಏನಾರ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಕಠಿಣ ಆಗ್ತದೆ. ಮನೋಮಯ ಕೋಶಿಸಲು ಪಂಚ ಜ್ಞಾನೇಂದ್ರಿಯಗಳು ಕೂಡಿ ಪಂಚ ಮನೋಮಯ ಕೋಶ ಆಗ್ತದಂತೆ. ಮತ್ತು ಪಂಚ ಕರ್ಮೇಂದ್ರಿಯಗಳು ಪ್ರಾಣಗಳು ಸೇರಿ ಅದು ಪ್ರಾಣಮಯ ಕೋಶ ಆಗ್ತದೆ. ಎಷ್ಟು ಚಂದ ಇರೋದ ನೋಡ್ರಿ, ಯಾವ ರೀತಿಯಾಗಿ ಬಂದದ್ದು ಇವೆಲ್ಲ ಸ್ವಲ್ಪ ಅರ್ವಿ ತಿಳ್ಕೊಂಡೆ ಸ್ವಲ್ಪ ನೆನಪಿಟ್ಟು ಹೋಗಿಲ್ಲ.
ಹಾಕಿಟ್ಟು ನಾನು ಏನ್ ಮಾಡ್ಬೇಕು ಮುಂಜಾನೆ ಅವೆಲ್ಲ ತೋರಿಸ್ಕೊಡ್ಬೇಕಾಗ್ತದೆ. ಅಲ್ಲೇ ಕೈ ಅಕ್ಕಿ ಸಿಕ್ಬಿಡ್ಬೇಕು. ಏನು ಇಟ್ಟಿರ್ತೀನಿ ಹುಡುಕದಿರಲ್ಲ. ಓಕೆ. ಚನ್ನಬಸವೇಶ್ವರರ ವಚನ. ಪ್ರಸಾದಿಯ ಜಂಗಮಲಿಂಗ ಸ್ಥಳ. ಪ್ರಸಾದಿ ಸ್ಥಳ ಅಂಗಸ್ಥಳ, ಅದರದು ಜಂಗಮಲಿಂಗ ಸ್ಥಳ. ಏನಿದು ಅಂತಂದ್ರೆ ಸಾಕ್ಷಿ. ಒಂದೊಂದು ವಚನದೊಳಗೆ ಏನ್ ಮಾಡ್ಯಾರ, ಸಾಕ್ಷಿ ಅಂತ ಆಗ್ತಾರ. ಸಾಕ್ಷಿ ಅಂತ ಅಂದ್ರೆ ವೇದವಾಕ್ಯ, ಮತ್ತೆ ಸಾಕ್ಷಿ ಅಂದ್ರೆ ವೇದವಾಕ್ಯ ಅಥವಾ ನೇರವಾಗಿ ಕೂಟಸ್ಥನೇ ಹೇಳಿದ ಮಾತು ಅಂತ ಸಾಕ್ಷಿ ಅಂತ. ಸಾಕ್ಷಿನೂ ಅಂತಿರಲಿಲ್ಲ ಅವನಿಗೆ. ಸಾಕ್ಷಿ ಉವಾಚ, ಭಗವಾನ್ ಉವಾಚ, ಅದು ಸಾಕ್ಷಿ ಹೌದಲ್ರಿ, ಅದು ಭಗವದ್ಗೀತೆ ಒಳಗೆ. ಹಂಗ ಇಲ್ಲಿ ಏನ್ ಮಾಡ್ಯಾರ, ಅಲ್ಲಿ ಭಗವದ್ಗೀತೆ ಒಳಗ ಭಗವಾನ್ ಉವಾಚ ಅಂತ ಹೇಳ್ಯಾರ ಅರಿವಿನ ವೇದವಾಕ್ಯವನ್ನ. ಇಲ್ಲಿ ಏನ್ ಮಾಡ್ಯಾರ, ಸಾಕ್ಷಿ ಉವಾಚ, ಸಾಕ್ಷಿ ಹೇಳಿದ ಮಾತು. ಅಕಾಯ ಭಕ್ತಕಾಯ ಮಮಕಾಯ ಸುಭಕ್ತಯೋ. ಅಕಾಯ ಭಕ್ತಕಾಯ ಮಮಕಾಯ ಸುಭಕ್ತಯೋ ಎಂಬ ಶ್ರುತಿಯನ್ನೋದುವರಣ್ಣ, ಎಂಬ ಶ್ರುತಿಯನ್ನೋದುವರಣ್ಣ ಭಕ್ತಂಗೆ ಮಹಂತೋ ಲಿಂಗರೂಪೇಣ ಮಹಂತೋ ಜಂಗಮಸ್ಥತ ಎಂಬ ಶ್ರುತಿಯನ್ನೋದುವರಣ್ಣ ಜಂಗಮಕ್ಕೆ. ಇಂತಿ ಭಕ್ತ ಜಂಗಮವೆರಡು ಒಂದಾದೊಡೆ ನಮ್ಮ ಕೂಡಲ ಚನ್ನ ಸಂಗಯ್ಯ ತೆರಹಿಲ್ಲದಿರ್ಪ. ಕೂಡಲ ಚನ್ನ ಸಂಗಯ್ಯ ತೆರಹಿಲ್ಲದರ್ಪ. ಏನಿದು ಭಕ್ತ ಅಂತಂದ್ರೆ ಅಕಾಯ ಭಕ್ತಕಾಯ ಮಮಕಾಯ ಸುಭಕ್ತಯೋ.
ಎಂಬ ಶ್ರುತಿಯನ್ನು ಓದುವರಣ್ಣ ಮಹಾಂತೋ ಲಿಂಗ ರೂಪೇಣ ಮಹಾಂತೋ ಜಂಗಮಸ್ತುತ. ಅಲ್ಲಿ ಒಂದು ಚೇತನದ ಬಗ್ಗೆ ಹೇಳಕತ್ತಾರ, ಒಂದು ಅನಾತ್ಮ, ಒಂದು ಆತ್ಮ. ಯಾರು ಕಾಯವನ್ನ ಅಕಾಯ ಮಾಡ್ಕೊಳಕತ್ತಾರ, ಆ ಮಮಕಾಯ ಅಲ್ಲ ಇದು, ನನ್ನ ಕಾಯ ಅಲ್ಲ ಇದು ಪರಮಾತ್ಮ. ಈ ಕಾಯ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಏನಾಗ್ಯಾವ, ಈ ಆತ್ಮಚೇತನಕ್ಕ ಹಿಡಿದಿಟ್ಟಾವ. 3.5 ಮೊಳ ಶರೀರ ಏನದಲ್ಲ, ಇದರೊಳಗ ಸ್ಥೂಲ ಶರೀರದ, ಸೂಕ್ಷ್ಮ ಶರೀರದ, ಕಾರಣ ಶರೀರದ. ಈ ಕಾಯ ಹೆಂಗಾಗಬೇಕಾಗ್ಯದಂತಂದ್ರ, ಒಳಗ ಈಗ ಬಲ್ಬಿನ ಒಳಗ ಟಂಗ್ಸ್ಟನ್ ಅಂತ ಇರ್ತದಲ್ರಿ, ಕರೆಂಟ್ ಒಳಗಿನ ಒಂದು ತಂತಿ ಒಳಗ ಹರಿದಾಗ ಮ್ಯಾಲ ಬಲ್ಬಿಗೆ ಏನಾರ ಒಂದು ಡಾಂಬರ್ನಂತದ್ ಏನಾರ ಹಚ್ಚಿಟ್ಟಿದ್ರಿ ಅಂದ್ರೆ ಬೆಳಕು ಹೊರಗೆ ಬರ್ತದೇನು? ಬಲ್ಬಿಗೆ ಏನಾರ ಒಂದು ಕರ್ರಂದ ಒಂದು ಏನಾರ ಹಚ್ಚಿಟ್ಟಿದ್ರಿ ಅಂದ್ರೆ ಅದು ಬೆಳಕು ಹೊರಗೆ ಬರ್ಲಿಕ್ಕೆ ಸಾಧ್ಯ ಅದ ಏನದು? ಅದು ಹೆಂಗಪ್ಪ ಅಂತಂದ್ರೆ, ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ ಅಂತಾರೆ. ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ ಅಂತಂದ್ರ, ಮತ್ಸ್ಯದ ಚರ್ಮ ಹೆಂಗದ ಅಂತಂದ್ರ ಬಲ್ಬಿಂದು ಚರ್ಮ ಇದ್ದಂಗದ ಅಂತ. ಈ ಬಲ್ಬ್ ಗ್ಲಾಸ್ ಇರ್ತದಲ್ರಿ, ಬಲ್ಬಿನ ಗ್ಲಾಸ್, ಕರೆಂಟಿನ ಬೆಳಕಿನ ಬಲ್ಬ್ ಹಾಕ್ತಿರಲ್ಲ, ಆ ಬಲ್ಬಿನ ಗ್ಲಾಸ್ ಇದ್ದಂಗಿರ್ತದತ್ತ ಮೀನಿನ ಚರ್ಮ. ಅಕಸ್ಮಾತ್ ಮೀನ ಏನಾರ ಮಾಣಿಕ್ಯ ನುಂಗಿತು ಅಂತಂದ್ರ, ಇತಿಹಾಸದಾಗ ಬಹಳ ಕಡೆ ಮಾಣಿಕ್ಯ ನುಂಗಿದ್ದು ಉದಾಹರಣೆಗಳು ಬಂದಾವ. ಅದು ಹೊಟ್ಟಿ ಒಳಗ ಮಾಣಿಕ್ಯ ಇತ್ತಂದ್ರ ಆ ಮಾಣಿಕ್ಯ ವಜ್ರದ ಬೆಳಕ ಆ ಮೀನಿನ ಚರ್ಮದಿಂದ ಹೊರಸೂಸ್ತದಂತ. ಹಂಗ ಭಕ್ತನಾದವನು ಮಮಕಾಯ ಅಕಾಯ, ಅವ ನನ್ನ ಭಕ್ತ, ನನ್ನ ಕಾಯ ಅಲ್ಲ ಇದು ಅಂತೇಳಿ ಯಾವ ಮಾಡ್ಕೋಬೇಕಾಗ್ಯದ. ಕಾಯ ಅಂತಂದ್ರೆ ಯಾವುದು ನಂದಲ್ಲ ಅಂತಂದ್ರ ಅದ್ರೊಳಗೆ ನಾನು ನನ್ನದು ಅಂತೇನು ತುಂಬಿಕೊಂಡದಲ್ಲ, ಅದನ್ನ ಕಳ್ಕೊಂಡು ಆ ಚರ್ಮ ಹೆಂಗ ಆಗ್ಬೇಕಾಗ್ಯದ ಅಂದ್ರೆ ಮೀನಿನ ಚರ್ಮ ಆದಂಗ ಆಗ್ಬೇಕಾಗ್ಯದ ಅಂತ. ನಮ್ಮ ಒಳಗ ರತ್ನ ಅದ, ಜ್ಞಾನ ರತ್ನ ಅಂತ ಅದ. ಆ ಜ್ಞಾನ ರತ್ನದ ಬೆಳಕ ಹೊರಗೆ ಬರ್ಲಾರ್ದಂಗ ಯಾವುದು ಅಡ್ಡಾಗ್ಯದ ಅನ್ನೋದಕ್ಕ ಪ್ರಭುದೇವರ ವಚನ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಈ ರೀತಿ ಇತ್ತು ಅಂತಂದ್ರ, ಇದು ಭೂಮಿ ನನ್ನದಲ್ಲ, ಹೇಮ ನನ್ನದಲ್ಲ, ಕಾಮಿನಿ ನನ್ನವಳಲ್ಲ ಅಂತೇಳಿ ಯಾವ ಭಕ್ತ ನಿಶ್ಚಯ ಜ್ಞಾನ ಮಾಡ್ಕೊಂಡಿರ್ತಾನ ಅವನಿಗೆ ಮೀನಿನ ಚರ್ಮ ಇದ್ದಂಗಿರ್ತದತ್ತ ಈ ಶರೀರ ಅವನದು. ಮತ್ತ ಯಾವನು ಭೂಮಿ ನನ್ನದು, ಹೇಮ ನನ್ನದು, ಕಾಮಿನಿ ನನ್ನದು ಅಂತೇಳಿ ಯಾವನು ಈ ಒಂದು ಆಸೆ ಬುರುಕತನ ಇಟ್ಕೊಂಡಿರ್ತಾನಲ್ಲ, ಅವನ ಚರ್ಮ ಏನದ ಅಪಾರದರ್ಶಕ. ಪಾರದರ್ಶಕ ಅಪಾರದರ್ಶಕ ಅಂದ್ರೆ ಗೊತ್ತಲ್ಲ ನಿಮಗೆ. ಬಸ್ಸಿನ ಒಳಗ ಕಿಡಿಕ್ಯಾಗ ಕೂತಿರ್ತೀರಿ, ಆ ಕಿಡಿಕ್ಯಾಗ ಹಾಕಿದ ಗ್ಲಾಸು ಈ ಕಡೆಯಿಂದ ಆ ಕಡೆ ಕಾಣಿಸ್ತು, ಅದು ಪಾರದರ್ಶಕ. ಅದೇ ಕಿಟಕಿ ಬದಲಿ ಒಂದ್ ಯಾವ್ದಾರ ತಗಡ ಹಾಕಿದ್ರಂತಂದ್ರೆ ಆ ಕಡೆ ಇದು ಕಾಣಂಗಿಲ್ಲ, ಅದು ಅಪಾರದರ್ಶಕ. ಯಾರು ಇವು ಸಂಸಾರದೊಳಗ ನಾನು ನನ್ನದು ಅಂತೇಳಿ ಯಾರು ತುಂಬಿಕೊಂಡಿರ್ತಾರ ಅವ್ರ ಶರೀರ ಹೆಂಗಿರ್ತದಂತ ಅಪಾರದರ್ಶಕ ಇರ್ತದ. ಒಳಗ ರತ್ನ ಇದ್ರು ಆ ರತ್ನದ ಬೆಳಕು ಹೊರಗೆ ಬರಂಗಿಲ್ಲ. ಎಲ್ಲರೊಳಗೂ ರತ್ನನೇ ಆದ, ಎಲ್ಲರೊಳಗೂ ರತ್ನನೇ ಆದ. ಆ ರತ್ನದ ಬೆಳಕ ಹೊರಗೆ ಸೂಸೋದಕ್ಕೆ ವ್ಯಕ್ತಿತ್ವ ವಿಕಸನ ಅಂತಾರ. ಆ ರತ್ನದ ಬೆಳಕ ಹೊರ ಸೂಸಬೇಕು, ವ್ಯಕ್ತಿತ್ವ ವ್ಯಕ್ತ ಆಗಬೇಕು.
ಅದೇನಾಗ್ಯದ ಒಳಗೆ ರತ್ನ ಅದ, ಹೆಂಗದ ಎಳ್ಳಿನೊಳಗೆ ಎಣ್ಣೆ ಇದ್ದಂಗ ಅದ. ಆ ಎಳ್ಳಿನೊಳಗಿಂದ ಎಣ್ಣೆ ಹೊರಗೆ ಬಂದ್ರೆ ಅದ್ರದ್ದು ವ್ಯಕ್ತ ಆದಂಗ, ಎಳ್ಳಿನೊಳಗೆ ಎಣ್ಣೆ ಇತ್ತಂದ್ರೆ ಅದು ಅವ್ಯಕ್ತ ಇದ್ದಂಗ. ಹಂಗ ಒಳಗಿಂದು ಆ ಒಂದು ಆತ್ಮಚೇತನದ ಪ್ರಭೆ ಹೊರಗೆ ಬರಬೇಕು. ಎದರ ಮೂಲಕ ಬರಬೇಕು? ಮಾತಿನ ಮೂಲಕ, ಕೃತಿಯ ಮೂಲಕ, ಆಲೋಚನೆಯ ಮೂಲಕ ಅದು ಹೊರಗೆ ಬರಬೇಕು. ಅದು ಹೊರಗೆ ಬರಬೇಕಾದ್ರೆ ಸಾಧನೆ ಮಾಡಬೇಕಾದ್ರೆ ಈ ಒಂದು ನಮ್ಮ ಸಪ್ತಧಾತು ಈ ಶರೀರದೊಳಗ, ಮನಸ್ಸು ಸ್ಥೂಲ ಶರೀರದೊಳಗ, ಇಂದ್ರಿಯಗಳೊಳಗ, ಸೂಕ್ಷ್ಮ ಶರೀರದೊಳಗ, ಕಾರಣ ಶರೀರದೊಳಗ ಅದು ಹೊರಗೆ ಬರಲಾರ್ದಂಗ ಅಡ್ಡಿಯಾಗಿದ್ದು ಯಾವುದಂತಂದ್ರೆ ಇಂದ್ರಿಯಗಳಲ್ಲಿ ವಿಷಯಾಸಕ್ತಿ, ಮನ ಬುದ್ಧಿ ಚಿತ್ತಗಳಲ್ಲಿ ಏನದ ಈ ಒಂದು ಲೌಕಿಕ ವಸ್ತುಗಳ ಜೊತೆಗೆ ಅಟ್ಯಾಚ್ಮೆಂಟ್ ಅವುದಕ್ಕೆ ಹಿಡ್ಕೊಂಡಿರೋದು. ಮತ್ತೆ ಈ ಕಾರಣ ಶರೀರದೊಳಗೆ ಏನದಪ್ಪ ಅಂತಂದ್ರ ಈ ಪರಮಾತ್ಮನ ಬಗ್ಗೆ ಚಿಂತನ ಮಾಡಿಕೆ ನಾನು ಅದೇ ಅದೀನಿ ಅನ್ನಂಥದ್ದು ಏನು ಅತ್ಯಂತ ಎತ್ತರವಾದಂತ ಸ್ಥಿತಿ ಏನದಲ್ಲ, ಆ ಸ್ಥಿತಿ ಮುಟ್ಟದೆ ಯಾವಾಗ ಮುಟ್ತೀವೋ ಏನೋ. ಆದ್ರೆ ಅಟ್ಲೀಸ್ಟ್ ಇಲ್ಲಿ ನಮ್ಮ ಸುತ್ತಮುತ್ತ ಇರುವ ಯಾವ ಪದಾರ್ಥಗಳು ಇವು ನನ್ನೂ ಅಲ್ಲ, ನಾನು ಅಲ್ಲ, ನನ್ನ ದೇಹವನ್ನೇ ಹಿಡ್ಕೊಂಡು ಇವ್ಯಾವ ನಾನು ಅಲ್ಲ, ನನ್ನವು ಅಲ್ಲ ಅನ್ನೋಂಥದ್ದು ಒಂದು ಕನಿಷ್ಠವಾದಂತ ಒಂದು ಪ್ರಜ್ಞೆ ಆದ್ರೂ ನಮ್ಮೊಳಗೆ ಬೆಳೆಸ್ಕೊಂಡೇವಂದ್ರೆ ಫಸ್ಟ್ ಸ್ಟೆಪ್ನಾಗ ನಾವು ಕಾಲಿಟ್ಟಂಗಾಗ್ತದೆ. ಅದಕ್ಕೆ ಇದೇನಾಗಬೇಕು? ಪಾರದರ್ಶಕ ಆಗ್ಬೇಕು. ನಮ್ಮ ಶರೀರ ಪಾರದರ್ಶಕ ಆಗ್ಬೇಕು. ಅಪಾರದರ್ಶಕ ಆಗೋದಕ್ಕೆ ಏನೇನು ಅಡ್ಡಿ ಅದಾವ ಆ ಅಡ್ಡಿಗಳನ್ನ ತೆಕ್ಕೊಳ್ಳೋವನಿಗೆ ಏನಂತಾರಪ್ಪ ಅಂತಂದ್ರ ಭಕ್ತ ಅಂತಾರ. ಭಕ್ತ ಅಡ್ಡಿಗಳ ತನ್ನ ಒಂದು ಪ್ರಭೆ, ತನ್ನ ಆತ್ಮದ ಪ್ರಭೆಯನ್ನ ಹೊರ ಸೂಸಲಿಕ್ಕೆ ಅಡ್ಡಿ ಏನೇನಾಗ್ಯಾವ ಅವುಗಳನ್ನ ಗುರುವಿನ ಮೂಲಕ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅವುಗಳನ್ನ ತಿಳ್ಕೊಂಡು ಅವುಗಳನ್ನ ಕಿತ್ತಾಕವನಿಗೆ ಭಕ್ತ ಅಂತಾರ. ಹಂಗ ಅಂತಾರ ಅವನಿಗೆ. ಈ ಸಾಧನೆ ಮಾಡ್ಲಾರ್ದವನು ಅವನು ಒಂದು ಪಶು ಅಥವಾ ಮಂಗ ಅಂತಾರಷ್ಟೆ. ಈಗೇನಾಯ್ತು, ಅವನು ಯಾರಿದು ಸಾಧನೆ ಮಾಡ್ಲಿಕ್ಕತ್ತಾರ ಅವ್ರೇನಾಗ್ತಾರ ಅಂತಂದ್ರೆ ಭಕ್ತ. ಮುಂದ ಆ ಚೇತನ ಒಳಗಿರುವುದು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅಂದತ್ನಾಗ ಇವ್ಯಾವ ನನ್ನೂ ಅಲ್ಲ ಅಂಥೇಳಿ ಯಾವನು ನಿಶ್ಚಯ ಜ್ಞಾನ ಮಾಡಿಕೊಂಡು ಯಾವನು ಅವುಗಳನ್ನ ಕಳ್ಕೊತಾನ ಅವನಿಗೆ ಏನಾಗ್ತದ, ಒಳಗಿರುವ ಒಂದು ಆತ್ಮದ ಪ್ರಭೆ ಹೊರಗೆ ಸೂಸ್ತವ. ಹೊರಗೆ ಸೂಸಿ ಏನಾಗ್ತದ, ಆ ಪ್ರಭೆಯ ಬೆಳಕಿನಲ್ಲಿ ಇತರರಿಗೂ ಅವ ಆದರ್ಶ ಆಗ್ತಾನ, ಇತರರಿಗೂ ಮಾರ್ಗದರ್ಶನ ನೀಡುವಂತ ಗುರು ಆಗ್ತಾನ, ಜ್ಞಾನಿ ಆಗ್ತಾನ. ಅವನೇನಾಗ್ತಾನ, ಜಂಗಮ ಅನಿಸ್ಕೊತಾನ. ಆತ್ಮದ ಪ್ರಭೆ ಹೊರಗೆ ಸೂಸಿ ಇನ್ನೊಬ್ಬರಿಗೆ ಆ ಪ್ರಭೆಯಿಂದ ಇನ್ನೊಬ್ಬರಿಗೆ ತನಗಾದ ಆನಂದವನ್ನ ಇನ್ನೊಬ್ಬರಿಗೆ ಉಂಟು ಮಾಡೋ ಕೆಲಸ ಯಾರು ಮಾಡ್ತಾನ, ಅವನು ಜಂಗಮ ಅಂತಾನ. ಅವ ಏನು ಮಹಾಂತೋ ಲಿಂಗ ರೂಪೇಣ, ಅವನೇ ಸ್ವತಃ ಲಿಂಗ ರೂಪ ಆಗಿ ದೊಡ್ಡವ. ಮಹಾಂತ ಅಂದ್ರೆ ದೊಡ್ಡವ ಅಂತ. ಬ್ರಹ್ಮ ಅಂತ ಏನ್ ಶಬ್ದ ಬಳಸ್ತಿರಲ್ಲ, ಬ್ರಹ್ಮ ಅಂತ ಬಳಸೋ ಶಬ್ದನೇ ಮಹಾಂತ ಅಂತ. ಮತ್ತಿನ್ನೇನಿಲ್ಲ. ಮಹಾಂತ ಅಂದ್ರೆ ಅವನಕ್ಕಿಂತ ದೊಡ್ಡವ ಯಾವನು ಇಲ್ಲ ಅಂತ ವ್ಯಕ್ತಿ ಆಗ್ತಾನ. ಅದಕ್ಕೆ ನಿನ್ನದೆಂಬುದು ಜ್ಞಾನರತ್ನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಮತ್ತ ನಿಂದು ಯಾವ ನಿಂದಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ನಂದು ಏನು ಇರದೆ ಇವೇ ನನ್ನ ಅಂತ ತಿಳ್ಕೊಂಡು ಕೂತೀನಿ. ಜೀವ ಇವಿಷ್ಟೇ ನನ್ನ ಅಂತ ತಿಳ್ಕೊಂಡು ಕೂತೀನಿ. ಹೊಲ ಮನಿ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಇದೇ ನನ್ನ, ಅವೇ ನನ್ನ ಅಲ್ಲ ಅಂದ್ಮೇಲೆ ನಂದು ಅನ್ನೋದು ಏನದಪ್ಪ ಅಂತ ಶಿಷ್ಯ ಗುರುವಿಗೆ ಕೇಳಿದಾಗ ನಿನ್ನದೆನ್ನುವುದು ಜ್ಞಾನರತ್ನ. ನೀ ಏಟರೇ ಭೂಮಿ ಗಳಿಸು, ಏಟರೇ ಆಸ್ತಿ ಗಳಿಸು, ಏಟರೇ ಸಂಪತ್ತು ಬೆಳೆಸು, ಇದಿಟ್ಟು ಉಸಿರು ಬಂದಾಯ್ತಂದ್ರ ಇವು ಎಲ್ಲೋ ನೀನೆಲ್ಲೋ.
ಆದ್ರೆ ನಿನ್ನ ಜೊತೆಗೇ ಬಂದದ, ನಿಮ್ ಜೊತೆಗೇ ಆದ, ಮತ್ತೆ ನೀನು ಹೋಗುವಾಗ ನಿನ್ನ ಜೊತೆಗೇ ಬರೋಂಥದ್ದು ಯಾವುದಪ್ಪ ಅಂದ್ರೆ ಜ್ಞಾನ ರತ್ನ, ಅರಿವಿನ ಒಂದು ಬಾಣ. ಅದು ಏನದ ಶಾಶ್ವತವಾಗಿರ್ತದ, ಮತ್ತ ನಿನ್ನ ಜೊತೆಗೆ ಇರ್ತದ. ಈಗ ನಿಮ್ಮದು ಅರಿವಿನ ಮಟ್ಟ ಈ ಜನ್ಮದಾಗ ಎಷ್ಟು ನೀವು ಬೆಳೆಸ್ಕೊಂಡಿರಿ, ಆ ಮಟ್ಟ ಮತ್ತ ಒಳ್ಳೆ ಸಣ್ಣದಾಗಂಗಿಲ್ಲ. ಆ ಮಟ್ಟ ಮುಂದಿನ ಜನ್ಮಕ್ಕ ಇದೇ ಮಟ್ಟದಲ್ಲಿ ನಿಮ್ಮ ಅರಿವಿನ ಮಟ್ಟ ಬರ್ತವೆ. ಬಂದು ಕಾರಣ ಶರೀರದೊಳಗ ಆ ಸಂಸ್ಕೃತಿ ಸಂಸ್ಕಾರಗಳು ಏನದವ ಅವೆಲ್ಲ ಅದರೊಳಗೆ ಇರ್ತಾವ. ಆ ಅರಿವಿನ ಮಟ್ಟದಕ್ಕಿಂತ ಕೆಳಗಿಂದ ಏನರೇ ವಿಚಾರಗಳು ಹೇಳಕತ್ರ ನಿಮ್ಗ ಬ್ಯಾಸರ ಬರ್ತದೆ. ನಿಮಗೆ ಎತ್ತರವಾದ ಉನ್ನತವಾದ ವಿಚಾರಗಳು ಹೇಳಿದ್ರೆ ಮಾತ್ರ ನಿಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಕೆಳಮಟ್ಟದ ವಿಚಾರಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿರ್ತೀರಿ. ನೀವು ಬಂದಾಗ ನಿಮಗೆ ಇನ್ನ ಎತ್ತರದ್ದು ಹೇಳ್ಕೊತ ಹೋಗ್ಬೇಕು. ಆದ್ರೆ ನೀವು ಕೇಳ್ತೀರಿ, ಇಲ್ಲಾಂದ್ರೆ ಮತ್ತೆ ಅವರೇ ಗೊತ್ತಿದ್ದದ್ದೇ ಹೇಳ್ಕೊತ ಆದ್ರೆ ನಿಮಗೆ ಮೊದಲು ಗೊತ್ತಿದ್ದವರೇ ಇದಿರಿ. ನೀವು ಹಿಂದಿನ ಜನ್ಮದಾಗ ಸಾಧನೆ ಮಾಡಿ ಬಂದವರೇ ಇದಿರಿ. ಅದಕ್ಕೆ ಇದು ನಿಮಗೆ ಅರ್ಥ ಆಗ್ತದೆ. ಏನು ಸಾಧನೆ ಮಾಡ್ಲಾರ್ದವ್ರಿಗೆ ಏನೂ ಅರ್ಥ ಆಗಂಗಿಲ್ಲ. ಆದ್ರೂ ಅವ್ರು ಏನ್ ಮಾಡ್ಬೇಕು, ಸಜ್ಜನರ ಸಂಘದೊಳಗ ಪ್ರಯತ್ನ ಪಟ್ಟು ಅರ್ಥ ಆಗಿಲ್ಲ ಅಂದ್ರೂ ಕುಂದಿರ್ಬೇಕು. ಕುಂತಾಗ ಅದೇನಾಗ್ತದ ಅದರದ ಪ್ರಭಾವ ಬೀರಿ ಯಾವುದರ ಒಂದು ಜನ್ಮದಾಗ ಸ್ಟಾರ್ಟ್ ಮಾಡೇಬೇಕಲ್ಲ. ಅದು ಕುಂತು ಕೇಳೋದು. ಈ ಜನ್ಮದಾಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ತಿಳಿತದ, ಮುಂದಿನ ಜನ್ಮಕ್ಕೆ ಮತ್ತೆ ಇದೇ ಶಬ್ದಗಳು ಮತ್ತೆ ಅರ್ಥ ಆಗಿ ಮತ್ತೆ ಬರ್ತಿರ್ತಾವ. ಹಿಂಗಾಗಿ ಅಕಾಯ ಭಕ್ತಕಾಯ ಮಮಕಾಯ ಸುಭಕ್ತಯೋ, ನನ್ನದು ನನ್ನದು ಅಂತ ಈ ಶರೀರ ಮಮಕಾಯ ಏನದಲ್ಲ ಅದನ್ನ ಅಕಾಯ ಅಂತ ಅವನು ಮಾಡ್ಕೋತಾನ. ಅವ ಭಕ್ತ ಹೋಗಿ ಸುಭಕ್ತ, ಒಳ್ಳೆ ಭಕ್ತ ಆಗ್ತಾನ. ಅವನ ಒಳಗಿನ ಶ್ರುತಿಯ ವಾಕ್ಯ ಪ್ರಕಾರ ಅವನ ಒಳಗಿಂದು ಚೈತನ್ಯ ಜಂಗಮ ಅಂದ್ರ ಅದೇನಾಗ್ತದ ಚಲನಶೀಲ. ಈಗ ಹೆಂಗಾಗ್ಯದ ನಮ್ಮ ಒಳಗಿಂದ ಅರಿವು ಹೊರಗೆ ಬರ್ಲಾರ್ದಕ್ಕೆ ಏನಾಗ್ಯದ, ಮಸಿ ಅರ್ಬಿ ಒಳಗ ವಜ್ರ ಸುತ್ತಿಟ್ಟಂಗಾಗ್ಯದ. ಮಸಿ ಅರಿಬಿ ಒಳಗೆ ವಜ್ರ ಸುತ್ತಿಟ್ರ, ಮಸಿ ಅರಿಬಿ ವಜ್ರ ಸುತ್ತಿಟ್ರ ಅದು ಹೊರಗೆ ಬರ್ತದೇನ್ರಿ ಅದರ ಬೆಳಕ? ಅದೇನಾಗ್ಯದ ಜಂಗಮ ಅಂದ್ರೆ ಚಲಿಸ್ಬೇಕಲ್ಲ ಅದರದ ಪ್ರಭೆ. ಅದು ಚಲಿಸ್ಲಾರ್ದಂಗ ಎಲ್ಲೋ ಒಂದ್ ಕಡೆ ಕೂತ್ಬಿಟ್ಟ. ಆ ಮಸಿ ಅರಿಬಿ ತೆಗೆದೆವು, ಆವರಣ ನಿವೃತ್ತಿ ಮಾಡಿದೆವು ಅಂತ ಅಂದ್ರೆ ಏನಾಗ್ತದ, ಆ ಜಂಗಮ ಅಂತಂದ್ರ ಆ ಚೈತನ್ಯದ ಒಂದು ಪ್ರಭೆ ಹೊರಗೆ ಸೂಸ್ತದೆ. ಮಾತಿನ ಮೂಲಕ, ಕೃತಿಯ ಮೂಲಕ, ಆಲೋಚನೆಗಳ ಮೂಲಕ ಯಾವೊಂದು ಆ ರೀತಿ ಪ್ರಭೆ ಹೊರ ಸೂಸ್ತದ ಅವನೇ ಜಂಗಮ. ಆ ಜಂಗಮ ಮಹಾಂತೋ ಲಿಂಗ ರೂಪೇಣ, ಅವನೇ ಲಿಂಗ ರೂಪ. ಲಿಂಗ ಅಂದ್ರೆ ಮತ್ತೆ ಯಾರಿಲ್ಲ. ತನ್ನ ಪ್ರಭೆಯನ್ನ ಹೊರಗೆ ಸೂಸುವುದು, ಚೇತನದ ಪ್ರಭೆಯನ್ನ ಹೊರಗೆ ಸೂಸುವ ಹಾಗೆ ತನ್ನ ಶರೀರಾದಿಗಳನ್ನ ಶುದ್ಧ ಸಿದ್ಧ ಪ್ರಸಿದ್ಧ ಮಾಡ್ಕೊಂಡವನೇ ಲಿಂಗ ರೂಪ. ಮಹಾಂತೋ ಜಂಗಮಸ್ತತ, ಅವ ಸ್ವತಃ ತಾನು ಲಿಂಗ ರೂಪ ಅಂದ್ರೆ ಆತ್ಮೋದ್ಧಾರನು ಮಾಡ್ಕೊಂಡನ. ಮತ್ತವ ಏನ್ ಮಾಡ್ಯಾನ, ಮಹಾಂತೋ ಜಂಗಮಸ್ತತ ಅಂತಂದ್ರ ಅವನು ಚಲಿಸಿ ಇನ್ನೊಬ್ಬರಿಗೆ ತನ್ನ ಜ್ಞಾನವನ್ನ ಹೇಳಿ ಉದ್ಧಾರ ಮಾಡುವಂತ ಲಿಂಗಸ್ಥಲಿನೂ ಅದನ, ಅಂಗಸ್ಥಲಿನೂ ಅದನ, ಲಿಂಗಸ್ಥಲಿನೂ ಅದನ. ಈ ರೀತಿ ಇದ್ದವನಿಗೆ ಇಂತಿ ಭಕ್ತ ಜಂಗಮ ಎರಡು ಒಂದಾಗಬೇಕು. ಭಕ್ತ ಮತ್ತು ಜಂಗಮ ಎರಡು ಒಂದಾಗಬೇಕು. ಅಲ್ಲಿ ಜಂಗಮ ಮತ್ತು ಭಕ್ತ ಎನ್ನುವ ಭೇದ ಹೋಗಬೇಕು. ಎಂತ ಸ್ಥಿತಿ ಇದು. ಭಕ್ತ ಜಂಗಮ ಎರಡು ಒಂದಾಗಬೇಕು, ಭೇದ ಹೋಗ್ಬೇಕು. ಎದರಾಗ ಹೋಗ್ಬೇಕು? ಭಕ್ತ ಜಂಗಮ ಅನ್ನೋದು ಆತ್ಮೋದ್ಧಾರ ಮತ್ತು ಲೋಕೋದ್ಧಾರ. ತಾನು ಸ್ವಂತ ತನ್ನ ಆತ್ಮದ ಉದ್ಧಾರ ಮಾಡಿಕೊಂಡ ಮೇಲೆ ತನ್ನನ್ನು ನಂಬಿದ ಜೀವಿಗಳೇನದರ ಅವರಿಗೂ ಆತ್ಮೋದ್ಧಾರ ಆಗುವ ಹಾಗೆ ಮಾರ್ಗದರ್ಶನ ಮಾಡಿ ಆ ಜ್ಞಾನದಲ್ಲಿ ಇಬ್ಬರದು ಭೇದ ಕಳ್ಕೋಬೇಕು. ದೀಪ ಹಚ್ಚಿದ ದೀಪ, ಹಚ್ಚಿಕೊಂಡ ದೀಪ
ಒಂದು ಬತ್ತಿ ಅದ, ಇನ್ನ ಒಂದು ದೀಪ ಅದ. ಈ ದೀಪ ಹೋಗಿ ಆ ಬತ್ತಿಗೆ ಹಚ್ಚಿದ ಮೇಲೆ ಹಚ್ಚಿಕೊಂಡ ದೀಪ ಯಾವುದು, ಹಚ್ಚಿದ ದೀಪ ಯಾವುದು, ವ್ಯತ್ಯಾಸ ಇರ್ತದೇನ್ರಿ ಅಲ್ಲಿ? ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವುದು, ಗುರು ಮುಟ್ಟಿ ಗುರುವಾಗುವುದು, ಲಿಂಗ ಮುಟ್ಟಿ ಲಿಂಗವಾಗುವುದು, ಜಂಗಮ ಮುಟ್ಟಿ ಜಂಗಮವಾಗುವುದು. ಇದೆಲ್ಲ ಎದರ್ದಿದು? ಜ್ಞಾನದ ಸಾಧನೆ ಇದು. ಇದು ಜ್ಞಾನದ ಸಾಧನೆ. ಜ್ಞಾನದಲ್ಲಿ ಹಿಂಗಾಗಬೇಕು, ಜ್ಞಾನದಲ್ಲಿ ಈ ರೀತಿ ಆಗಬೇಕು, ಅಜ್ಞಾನದಲ್ಲಿ ಅಲ್ಲ. ಜ್ಞಾನದಲ್ಲಿ ತಿಳಿದ್ರ? ಅಜ್ಞಾನದಲ್ಲಿ ಅಲ್ಲ, ಜ್ಞಾನದಲ್ಲಿ. ಈಗ ನಾನು ಇಲ್ಲಿ ಒಂದು ಮನಿ, ನಂದೇನು ಗೂಡಿಸಲೋ ಮನಿನೋ ಪೀಠನೋ ಮಠನೋ ಏನೋ ಒಂದು ನಂದೊಂದು ಜಾಗ ಅಂತ ಇಟ್ಕೊಂಡು ಕೂತೀನಿ ಇಲ್ಲಿ ನಾನು. ಇದು ಒಂದೇನೋ ಪರಂಪರೆ ನಾವು ಇಟ್ಕೊಂಡು ಕೂತೀವಪ್ಪ. ಇಲ್ಲಿ ಇಟ್ಕೊಂಡು ಕೂತ ಮೇಲೆ ಜ್ಞಾನದಲ್ಲಿ ನಮಗ ನಿಮಗ ಏನು ವ್ಯತ್ಯಾಸ ಅದ? ನಮಗ ಗೊತ್ತಿದ್ದಟೆ ನಿಮಗ ಗೊತ್ತದ, ನಿಮಗ ಗೊತ್ತಿದ್ದಟೆ ನಮಗ ಗೊತ್ತದ. ಮತ್ತ ನಿಮ್ಮ ಮನಿ ಯಜಮಾನ ನಾನು ಅಂತ ಅನ್ಲಕ್ ಏನ್ ತೊಂದರೆ ಅದ? ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಗೆ ನಾನೇ ಯಜಮಾನ ಆಗ್ತೀನಿ ಅಂತಂದ್ರೆ ಮನಿ ಏನದು? ಅಜ್ಞಾನದ ಸಂಗ್ರಹ, ಅದು ಕೆಸರದು. ಆ ಕೆಸರಿಗೆ ಒಡೆತನ ಮಾಡ್ಲಿಕ್ಕೆ ಹೊಂಟಾರೆ ಹೊರತು ಜ್ಞಾನಕ್ಕೆ ಒಡೆಯರಾಗ್ತಾ ಇಲ್ಲ. ಶಿವ ನಾನೇ ಆಗ್ಬೇಕಂತೇಳಿ ಹೋಗಿ ಏನ್ ಮಾಡಿದ್ರು? ಆ ಶಿವನ ಆತ್ಮಲಿಂಗವನ್ನ ಕಸುಗೊಳಕ್ ನೋಡಿದ್ರು. ಶಿವನ ಆತ್ಮಲಿಂಗವನ್ನ ಕಸುಗೊಳಕ್ ನೋಡಿದ್ರು. ಮತ್ತೇನ್ ಮಾಡಿದ್ರು? ತಪಸ್ಸಿಗೆ, ಘೋರ ತಪಸ್ಸಿಗೆ ಕುಂತ ಹೊತ್ನಾಗ ಶಿವ ಪಾರ್ವತಿ ಸಮೇತವಾಗಿ ಶಿವ ಏನ್ ಮಾಡ್ದ? ಅತ್ಯಂತ ಘನಘೋರವಾದ ತಪಸ್ಸು ಮಾಡ್ಲಕತ್ತಾರ ರಾವಣ. ಅವನು ಒಂದು ಕಣ್ಣು ತೆರೆದು ನನಗ ಏನಾರ ವರ ಕೇಳಿದ್ನಂತಂದ್ರ ಅವನಿಗೆ ನಾನಂತೂ ತಥಾಸ್ತು ಅನ್ನೇಬೇಕು ಅಂತ ಪರಿ ಘನಘೋರ ತಪಸ್ಸು ಮಾಡ್ಲಕತ್ತಾನ. ಮತ್ತ ಅವನು ಏನ್ ಕೇಳ್ತಾನ? ನೋಡ ಮರ ನಡಿ ಹೋಗಮ್ಮ, ನೀನು ನಡಿ ಅಂತೇಳಿ ಪಾಪ ಹೆಂಡತಿನ ಕರ್ಕೊಂಡು ಹೋಗ್ತಾನವ ಶಿವ. ರಾವಣ ತಪಸ್ಸು ಮಾಡ್ಲಕ್ ಕೂತಲ್ಲಿ. ಅವನು ಏನಪ್ಪ, ಏನ್ ತಪಸ್ ಮಾಡ್ಲಕತ್ತೀವಿ ರಾವಣ ಹೇಳು ಅಂದ ಕೂಡ್ಲೇನೆ ಆಯ್ತಂತ ಅವ ಯಾವ ಉದ್ದೇಶಕ್ಕ ತಪಸ್ ಮಾಡ್ಲಕತ್ತಿದ್ದ? ಶಿವ ಪಾರ್ವತಿ ಇಬ್ರು ಜೊತೆಯಾಗಿ ಎದುರು ನಿಂತದ್ದು ನೋಡಿ ಅವನ ಲಕ್ಷ್ಯ ಯಾರ ಕಡೆ ಹೋಯ್ತು? ತಪಸ್ಸಿನ ಫಲದ ಕಡೆ ಹೋಗ್ಲಿಲ್ಲ, ಪಾರ್ವತಿ ಕಡೆ ಹೋಯ್ತು. ನನಗ ಏನ್ ಬೇಕು? ಆತ್ಮಲಿಂಗ ಬೇಕು ಅನ್ನೋದ್ರ ಬದಲಿ ಪಾರ್ವತಿನೇ ಬೇಕಂತ ಕೇಳೋಣ. ನೋಡ್ರಿ ಹೆಂಗದು. ಜ್ಞಾನದಲ್ಲಿ ಏನ್ ಸಾಧನೆ ಮಾಡಬೇಕು ಅದನ್ನ ಬಿಟ್ಟು ಅಜ್ಞಾನದಲ್ಲಿ ಸಾಧನೆ ಮಾಡ್ಲಕ್ ಹೋಗಿ ಅಲ್ಲಿ ಮುರ್ಕೊಳ್ಳೋ ಕೆಲಸ. ರಾವಣ ಎಷ್ಟು ಸಾರಿ ಫೇಲ್ ಆಗ್ಯಾನ ನೋಡಿದ್ರ? ಅವನಂತ ದೊಡ್ಡ ಸಾಧಕ ಯಾರು ಇಲ್ಲ. ಆದ್ರೆ ಅಜ್ಞಾನದ ಜೊತೆಗೆ ಕಾಂಪಿಟೇಷನ್ ಮಾಡ್ಲಕ್ ಹೋಗೋದು, ಅಜ್ಞಾನದಲ್ಲಿ ಪಾಲುಗಾರಿಕೆ ಮಾಡ್ಕೊಳಕ್ ಹೋಗೋದು, ಕೆಸರಿನಲ್ಲಿ ಪಾಲುಗಾರಿಕೆ ಮಾಡ್ಕೊಳಕ್ ಹೋಗೋದು. ಕೆಸರಿನಾಗ ಪಾಲುಗಾರಿಕೆ ಮಾಡ್ಕೊಳ್ಳೋದು ಬೇಡ, ಕಮಲದಲ್ಲಿ ಪಾಲುಗಾರಿಕೆ ಮಾಡ್ಕೊಳ್ರಿ, ಜ್ಞಾನದಲ್ಲಿ ಪಾಲುಗಾರಿಕೆ ಮಾಡ್ಕೊಳ್ರಿ. ಕೆಸರಿನಾಗ ಪಾಲುಗಾರಿಕೆ ಮಾಡ್ಕೊಳಕ್ಕಾದ್ರ ಆ ಕಮಲ ಬೆಳಿಬೇಕಾದ್ರ ಅದ್ರ ಕೆಸರಿನಾಗ ಅದು ಬೆಳೆದಿರ್ತದೆ. ನಿಮ್ಮ ಕೆಸರಿನಾಗ ನೀವು ಬೆಳೀರಿ. ನಿಮ್ಗೇನು ಕೆಸರು ಇಲ್ಲ, ನಿಮ್ಮ ಕೆಸರಿನಾಗ ನೀವು ಬೆಳೀರಿ. ಅವ್ರ ಕೆಸರಿನಾಗ ಅವ್ರು ಬೆಳಿತಿರ್ತಾರೆ. ಅವರೇ ಇಲ್ಲ, ಆ ಕೆಸರಿನಾಗೆ ನಾವು ಬೆಳಿಬೇಕಂತ. ಎಲ್ಲರೂ ದೇವೇಂದ್ರ, ಸ್ವರ್ಗಾಧಿಪತಿ ದೇವೇಂದ್ರನ ಅದು ಒಂದು
ಆ ಪಟ್ಟಕ್ಕೆ ಹೋಗ್ಬೇಕಂತ ತಪಸ್ ಮಾಡ್ಯಾರ ಎಷ್ಟೋ ಮಂದಿ. ದೇವೇಂದ್ರನ ಪಟ್ಟಕ್ಕೆ ಏರ್ಬೇಕಂತ. ಅಲ್ಲಿ ಅವ ಯಾವನಾರ ತಪಸ್ಸಿಗೆ ಕೂತಾನಂದ್ರೆ ಸಾಕು, ಅಲ್ಲಿ ಬ್ರಹ್ಮ ವಿಷ್ಣು ರುದ್ರರು ಮ್ಯಾಲ ತಪಸ್ನಾಗ ಯಾರು ತಪಸ್ ಮಾಡ್ತಾರ ಅವ್ರಿಗೆ ತಥಾಸ್ತು ಅನ್ಲಕ್ ಅವ್ರು ಕುಂತಾರ. ದೇವೇಂದ್ರ ಪಟ್ಟಕ್ಕೆ ಏರೋದಕ್ಕೆ ನಾವು ವರ ಕೇಳಿದ್ರೆ ಹೂ ಅಂದ್ಬಿಡ್ತಾರ. ಇಲ್ಲಿ ನಮ್ದೆಲ್ಲ ಸಮಸ್ಯೆ ಬಹಳ ಆಗ್ತದ ಅಂತೇಳಿ ಆ ದೇವೇಂದ್ರಗಳು ಆ ದೇವತೆಗಳು ಎಲ್ಲರೂ ಕೂಡಿ ಅವ್ರ ತಪಸ್ಸು ಹಾಳು ಮಾಡ್ಲಕ್ಕ ಏನೆಲ್ಲ ಮಾಡಬಾರ್ದು ಕೆಲಸಗಳು ಮಾಡ್ತಿರ್ತಾರೆ, ಅತ್ಯಾಚಾರ ಅನಾಚಾರಗಳೆಲ್ಲ. ಮತ್ತೆ ದೇವೇಂದ್ರನ ಪಟ್ಟಕ್ಕೆ ಕುಂದಿರಿಸಿದ ಮೇಲೆ ಏನಾಯ್ತು, ದೇವೇಂದ್ರನ ಹೆಣಿತ ಎಲ್ಲ ಕೇಳ್ತಾರೆ. ನೆಕ್ಸ್ಟ್ ಶಚಿದೇವಿ, ಬಾ ಇಲ್ಲಿ, ಇಂದ್ರ ಪದವಿ ನಂದದ ಇದು ಪದವಿ, ಈಗ ನಾನೇ ದೇವೇಂದ್ರ, ಬಾ ನೀನ್ ಅಂತೇಳಿ ಅವನ ನನಗೆ ಹೆಂಡತಿ ಕರಿಲಕ್ಕ ಹೋಗ್ತಾರೆ. ನಹುಷ ಅಂತೇಳಿ ಒಬ್ಬವ ಭಾರಿ ತಪಸ್ವಿ ಮಾಡ್ದ ರಾಜ, ಮಾಡಿ ಇಂದ್ರ ಪದವಿಗೆ ಏರ್ದ. ಶಚಿದೇವಿಂಗ್ ಕರ್ದ, ಶಚಿದೇವಿಗೆ ನನ್ನ ಜೊತೆಗಿರುವಂತಂದ. ಅಷ್ಟಾದ್ರೂ ಅವನಿಗೆ ಸಮಾಧಾನ ಆಗಲಿಲ್ಲ ನಹುಷ, ಅಷ್ಟಾದ್ರೂ ಸಮಾಧಾನ ಆಗಲಿಲ್ಲ. ಈಟೆಲ್ಲ ಮಾಡಿದ್ರು ಸಹಿತ ಈ ಸಪ್ತ ಋಷಿಗಳಂತದ್ರಲ್ಲ ಮಕ್ಕಳು, ಇವರು ಶಾಪಾನುಗ್ರಹ ಸಮರ್ಥರು, ಇವರಿಗೆ ನಾನು ನನ್ನ ಅಧಿಕಾರದ ಬಿಸಿ ತೋರಿಸಬೇಕು ಅಂತೇಳಿ ಅವ್ರು 7 ಮಂದಿಗೆ ಕರೆಸಿ ಪಲ್ಲಕ್ಕೆಗೆ ಕುಂತ ಮೇಲೆ ಸಪ್ತ ಋಷಿಗಳಿಗೆ ಹೊರರಿದು ನನ್ನನ್ನು, ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ, ನಾನು ಎಲ್ಲಿ ಅವಾಗ ಅಂತೀನಿ ಅವಾಗ ರೆಡಿ ಇರಬೇಕು, ನೀವು ನಮ್ಮ ಪಲ್ಲಕ್ಕಿ ಹೊರುವಂತ ಸೇವಕರು ನೀವು ಅಂದ್ಬಿಟ್ಟ. ಏನ್ ಮಾಡಬೇಕು, ಆಡಳಿತ ದುರಾತ್ಮನ ಕೈಯಾಗಿ ಸಿಕ್ಬಿಟ್ಟದ, ವರ ತಗೊಂಡು ಬಂದ್ಬಿಟ್ಟಾನ. ಮತ್ತೀಗ ಅವನಿಗೆ ಏನಾರ ಒಂದು ಸೇವೆ ಮಾಡ್ಬೇಕಂದತ್ನಾಗ ಮತ್ತ ಅವ ಎಂತವ ಯಾಕಿರ್ಲಕ್, ಬಾಸ್ ಈಸ್ ಬಾಸ್, ಈವನ್ ಹಿ ಮೇ ಬಿ ಆಸ್, ಕೇಳಿರೇ ಇಲ್ಲ ಮಾತ. ಆ ಕುರ್ಚಿಗೆ ಕುಂತವ ಒಬ್ಬ ಕತ್ತಿನ ಇದ್ರೂ ಸಹಿತ ಅವನಿಗೆ ಗೌರವ ಕೊಡಬೇಕಾಗಿದ್ದು ಸೇವಕರ ಕರ್ತವ್ಯ. ಅವ ಕತ್ತಿ ಅದನ್ನ ಅವನಿಗೆ ಅಲಕ್ಷ್ಯ ಮಾಡಂಗಿಲ್ಲ. ಸೇವಕನೇ. ಒಂದೊಂದ್ ಸಾರಿ ಅಧಿಕಾರ ಕುರ್ಚಿ ಮೇಲೆ ಕತ್ತಿನೂ ಕುಂದಿರ್ತದ, ಒಮ್ಮೊಮ್ಮೆ ಕುದುರೆನೂ ಕುಂದಿರ್ತದ. ಕತ್ತಿ ಕೂತರ್ನು ಅದಕ್ಕೆ ಸೇವೆ ಮಾಡಬೇಕು, ಕುದುರೆ ಕೂತರ್ನು ಅದಕ್ಕೆ ಸೇವೆ ಮಾಡಬೇಕು. ಸೇವಕ ತನ್ನ ಕೆಲಸ ಏನು ಅವ್ರೇನ್ ಹೇಳ್ತಾರೆ ಅಷ್ಟು ಮಾಡೋದು ಅಷ್ಟೇ. ಬಾಸ್ ಈಸ್ ಬಾಸ್, ಈವನ್ ಹಿ ಮೇ ಬಿ ಆಸ್ ಅಂದ್ರೆ ಕತ್ತಿ. ಹೆಂಗದ ನೋಡ್ರಿ ಇದು ನೀತಿ. ಅವ ಸೇವಕನ ಕೆಲಸ ಸೇವೆ ಮಾಡೋದಷ್ಟೇ. ನಂಬಲ್ಲಿ ಕೆಲಸ ಮಾಡೋರಿಗೆ ನಾವು ಹೆಂಗ್ ಹೇಳ್ತಿದ್ದೆವು, 18-20 ಮಂದಿ ವರ್ಕರ್ಸ್ನಾಗ ಒಂದು 2-3 ಎದುರು ಹಚ್ಚೋರು ಇರ್ತಿದ್ರು. ಏನಂತ ಒಂದು ಲೆಟರ್ ಕೊಟ್ಟು ಚೇಂಬರಿಗೆ ಕಳಿಸಿ ಹೋಗಿ ಸಹಿ ಮಾಡಿಸ್ಕೊಂಡು ಬಾ ಅಂತಂದ್ರ ಹೋಗ್ತಿದ್ರು, ಸಹಿ ಮಾಡಿಸ್ಕೊಂಡು ಬರ್ತಿದ್ರು. ಅವ್ರು ಬರೋದ್ರಾಗ ಇನ್ನೊಂದು ಲೆಟರ್ ರೆಡಿ ಆಗಿರ್ತಿತ್ತು. ರೆಡಿ ಆಗಿದ್ದಾಗ ಅವಾಗೆ ಕೊಟ್ರೆ ಸಹಿ ಮಾಡಿಸ್ಕೊಂಡು ಬರ್ತಿದ್ದೆ, ಹೋಗಿ ಬಂದೇನಿ ಮತ್ತೆ ಈಗಿನೋ ಒಂದು ಕೊಡ್ತಿರಲ್ಲ, ನೀ ಸೇವಕನೋ ಮಾಲೀಕನೋ ಅಂತ ಕೇಳ್ತೀವಿ ನಾವು. ಸೇವಕನ ಕೆಲಸ ಏನು, ಇದು ಒಯ್ಯಿ ಅಂದ್ರೆ ಒಯ್ಯಬೇಕು, ಅಲ್ಲಿ ಇಡು ಅಂದ್ರೆ ಇಡಬೇಕು, ಮತ್ತೆ ಅಲ್ಲಿ ತಗೊಂಬ ಅಂದ್ರೆ ತರಬೇಕು, ಇಲ್ಲಿ ಇಡು ಅಂದ್ರೆ ಇಡಬೇಕು. ಇಟ್ಟೆ ನಿನ್ ಕೆಲಸ. ನಿಂದು ತಲೆ ಓಡಿಸೋದು ನಿನ್ ಕೆಲಸ ಅಲ್ಲ ಅದು. ಇಲ್ಲಿ ಹೆಂಗ್ ಅವಶ್ಯಕತೆ ಇರ್ತದ ಹಂಗಂಗ ತಲೆ ಓಡಿಸೋದಿಲ್ಲ. 10 ಸಾರಿ ಒಯ್ಯಿ ಅಂದ್ರೆ 10 ಸಾರಿ ಮುಂಜಾನೆ ನೀನು 10ಕ್ಕೆ ಬಂದಂದ್ರೆ ಸಂಜೆ 5 ತನಕ ನಿನ್ ಕೆಲಸನೇ ಇದೆ. ಇದು ಮಾಡ್ಕೊತಿರ್ಬೇಕಷ್ಟೇ. ಇದು ಬಿಟ್ಟಿದ್ರೆ ನಿಂದೇನು ತಲೆ ಓಡಿಸಿ ಇದ್ಯಾಕ ಅದ್ಯಾಕ ಹಿಂಗ್ಯಾಕ ಹಂಗ್ಯಾಕ ನಿನ್ ತಲೆಗೆ ಕೆಲಸ ಇಲ್ಲ. ನಿನ್ ಮೈ ಕೆಲಸ ಅಂದ್ರೆ ನೀ ಮಾಡ್ಬೇಕಷ್ಟೇ. ನಮ್ಮದು ತಲೆ ಕೆಲಸ ಇರ್ತದೆ. ನಮ್ ತಲೆ ಓಡಿಸ್ಲಿಲ್ಲ ಅಂತಂದ್ರೆ ನಮ್ ತಪ್ಪಾಗ್ತದೆ. ನೀನ್ ಕೈ ಕಾಲು ಓಡಿಸ್ಲಿಲ್ಲ ಅಂದ್ರೆ ನಿಂದು ತಪ್ಪಾಗ್ತದ. ಸುಮ್ಮ ಪೇಷನ್ಸ್ಲಿಂದ ಮಾಡ್ಕೊತಿರ್ಬೇಕಷ್ಟೇ ಅಂತ. ಹಂಗ ಇಲ್ಲೇನದ ಅಂದ್ರ ಸೇವಕರು ನಾವು ಸೇವೆ ಮಾಡಬೇಕು, ಪರಮಾತ್ಮ ಸೇವೆ ಅಷ್ಟೇ ಮಾಡಮು. ಆದ್ರೆ ಇವ ಮರ್ಯಾದೆ ಕೊಟ್ಟಿಲ್ಲ, ಮರ್ಯಾದೆ ಕೊಟ್ಟನ ತಗೊಂಡು ನಮ್ಗೇನ್ ಮಾಡೋದ, ಆಯ್ತು ಬರ್ರಿ ಅಂದ ಹೊತ್ಕೊಂಡು ತಿರುಗಾಡ್ತಿದ್ರು. ಸಪ್ತ ಋಷಿಗಳು ಆ ನಹುಷ ಅನ್ನೋ ದುಷ್ಟ ರಾಜನ ತಪಸ್ಸು ಮಾಡಿದ ರಾಜನಿಗೆ ಹೊತ್ಕೊಂಡು ತಿರುಗಾಡ್ತಿದ್ರು.
ಅವ ಇವ್ರು ಎಲ್ಲಿ ಹೊತ್ಕೊಂಡು ಹೋಗಂದ್ರೆ ಓದ್ತಾರ, ಬಾ ಅಂದ್ರೆ ಬರ್ತಾರ, ಸುಮ್ಮನೆ ಇರ್ತಾರಲ್ಲ ಇವರು. ಒಂದ್ ಸ್ವಲ್ಪನು ನಾನು ಏನಂದ್ರು ಒಟ್ಟ ಮಾತೇ ಇದು ಮಾಡಂಗಿಲ್ಲ. ಬೈತಾ ಇದ್ದ, ಮ್ಯಾಲ್ ಕೂತ್ ಬಾಯಿಗೆ ಬಂದದಂತಿದ್ದವ್ರಿಗೆ ಏನ್ ಬೆಕ್ಕಾದ ಅಂದ್ರೂ ಅವರು ಸುಮ್ಮನೆ ಇರ್ತಿದ್ರು. ಸುಮ್ಮ ತಲೆ ಡೊಗ್ಗಿಸ್ಕೊಂಡು 7 ಮಂದಿ ಅದ ಪಲ್ಲಕ್ಕಿ ಹೊರ್ಕೊಂಡು ಒಯ್ತಿದ್ರು, ತರ್ತಿದ್ರು. ಸರ್ಪ ಸರ್ಪ ಅಂತಿದ್ದ. ಸರ್ಪ ಅಂದ್ರೆ ಏನ್ರಿ? ಸರ್ಪ ಅಂದ್ರೆ ಏನು? ಜಲ್ದಿ ಜಲ್ದಿ ನಡ್ರಿ, ಓಡ್ರಿ ಅಂತಿದ್ದ. ಪಲ್ಲಕ್ಕೆ ಕುಂದಿರಿಸಿ ಓಡಿಸ್ತಿದ್ದ. ಪಾಪ ಓಡ್ತಿದ್ರು. ಓಡ ಏನಾಯ್ತು, ಅಷ್ಟು ಓಡಿದ್ರು ಸಹಿತ ಇನ್ನ ಏನ್ ಮಾಡ್ದ, ಪಲ್ಲಕ್ಕಿಂದ ಕಾಲು ಹೊರಗೆ ಹಾಕಿ ಆ ಋಷಿಗಳಿಗೆ ಒದಿಲಕತ್ತಿ ಬಿಟ್ಟ. ಈಗ ಓಡೋದಂತೇನೋ ಉಸಿರುಗಟ್ಟಂಗ ಆಗಿರ್ತದ. ಓಡ್ಬೇಕು, ಪಲ್ಲಕ್ಕಿ ಹೊತ್ಕೊಂಡು ರಾಜ ಆಜ್ಞೆ ಮಾಡ್ಲಕತ್ತಾನಂದ್ರ ಓಡ್ಲಕತ್ತಾರ ಖರೆ. ಓಡಿಕೊತ್ತು ಉಸಿರುಗಟ್ಟವ್ರಿಗೆ ಬೆನ್ನಾಗ ಒದ್ರ ಏನಾಗಬೇಕು ಅವ್ರ ಪರಿಸ್ಥಿತಿ? ಆ ಸಪ್ತ ಋಷಿಗಳಿಗೆ ಒದಿಲಕತ್ತ. ಸರ್ಪಾಹ ಸರ್ಪಾಹ ಅಂತ ಹೇಳಿ 7 ಮಂದಿ ಕೂಡಿ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡ್ಲಕತ್ತಿದ್ದಕ್ಕೆ ಒಂದು ಲಿಮಿಟ್ ಅದಪ್ಪ. ಆ ಲಿಮಿಟ್ ಮೀರಿ ನಮಗ ಈ ರೀತಿ ಓಡಿಸಿ ಒದಿಲಕತ್ತನಂದ್ರೆ ಇದಕ್ಕೆ ನಾವೆಲ್ಲರೂ ಕೂಡಿ ಒಂದು ನಿರ್ಣಯ ತಗೋಬೇಕಂತ 7 ಮಂದಿ ಕೂಡಿ ನಿರ್ಣಯ ತಗೊಂಡ್ರು. ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಶಾಪಾನುಗ್ರಹ ಸಮರ್ಥರಿದ್ರು. ಸರ್ಪ ಸರ್ಪ ಅಂತಂದ್ರ ಅದಕ್ಕ ಬರೇ ಒಂದೇ ಅರ್ಥ ಇಲ್ಲ, ಜಲ್ದಿ ಜಲ್ದಿ ನಡೀರಿ ಅಂತ. ಅದಕ್ಕೆ ಇನ್ನೂ ಒಂದು ಅರ್ಥ ಅದ. ಏನದ ಅಂತಂದ್ರ ಸರ್ಪವಾಗಲಿ ಸರ್ಪವಾಗಲಿ ಅಂತ. ಸರ್ಪ ಅಂದ್ರೆ ಒಂದು ಹಾವು, ಒಂದು ಕ್ಷುದ್ರ ಜಂತು. ಅದು ಹಾವು ಆಗ್ಬೇಕು, ವಿಷ ಜಂತು ಆಗಿ ಅದು ಯಾರ ಕಣ್ಣಿಗೆ ಕಾಣ್ಲಾರ್ದಂಗ ಒಂದ್ ಕಡಿ ಯಾವದರೆ ಬಿಲದೊಳಗ ಮುಚ್ಕೊಂಡು ಅಡಕೊಂಡು ಕುಂದಿರ್ಬೇಕಿದು. ಇಡೀ ಜಗತ್ತಿಗೆ ಪ್ರಕಟವಾದಂತ ಒಂದು ದುಷ್ಟ ಚೈತನ್ಯ ಏನಾಗಬೇಕು, ಯಾವದರೆ ಒಂದು ಬಿಲದೊಳಗ ಅಡಕೊಂಡು ಕುಂದ್ರಂತ ಅದು ಒಂದು ಹಾವಿನ ಸ್ವರೂಪ ಹಾವಾಗ್ಲಿ ಅಂತ ಅದರ ಅರ್ಥ ಆದ. ಅದಕ್ಕೆ ನಾವ್ ಏನ್ ಮಾಡಮು, ಮತ್ತೊಂದ್ಸಾರಿ ಪಲ್ಲಕ್ಕಿ ತಗೊಂಡು ಹೋಗಾಗ ಅವ ಏನಾರ ಸರ್ಪ ಸರ್ಪ ಅಂದನಂತಂದ್ರ ತಕ್ಕತ್ತ 7 ಮಂದಿ ಕೂಡಿ ತಥಾಸ್ತು ಅಂದ್ಬಿಡಮ ಅವನಿಗೆ. ಅವ ಜನರಲ್ ಆಗಿ ಸರ್ಪ ಸರ್ಪ ಅನ್ನೋ ಶಬ್ದ ಅಂತ ಇದ್ದ. ಅವಾಗ ಏನಾಗ್ಬಿಡ್ತು, ಅವ ಅಂದ, ಅವರು ತಥಾಸ್ತು ಅಂದ್ಬಿಟ್ರು. ತಥಾಸ್ತು ಅಂದ ಕೂಡ್ಲೇನೆ ಅವ ಪಲ್ಲಕ್ಕಿ ಒಳಗ ನಹುಷ ಮಹಾರಾಜ ಮಹಾ ತಪಸ್ವಿ ಇದ್ದವ ಏನಾಗ್ಬಿಟ್ಟ, ಏನಾದ ಸರ್ಪ ಆಗ್ಬಿಟ್ಟ. ಪಲ್ಲಕ್ಕಿ ಕೆಳಗೆ ಇಳಿಸ್ಬಿಟ್ರು. ಮತ್ತು ಸರ್ಪ ಪಲ್ಲಕ್ಕಿ ಕೂತಿ ಏನ್ ಮಾಡ್ಬೇಕಲ್ಲ, ಜುಯ್ಯತ್ ಅಡವೆಗೆ ಹೋಗಿ ಎಲ್ಲೋ ಅಡ್ಕೊಂಡು ಹೋಗ್ಬಿಡ್ತಾವ. ಇದ್ದು ಇಲ್ಲ ಇದ್ದಂಗೆ ಎಲ್ಲೋ ಒಂದ್ ಕಡೆ ಅಡ್ಕೊಂಡು ಕೂತ್ ಬಿಡ್ತ ಅಷ್ಟೇ. ಹಂಗ ನಮ್ದು ಯಾವುದ್ರಾಗ ಕಾಂಪಿಟೇಷನ್ ಮಾಡ್ಬೇಕು, ಅದರಾಗ ಕಾಂಪಿಟೇಷನ್ ಮಾಡ್ಬೇಕು. ಇಲ್ಲಿ ಇರೋದೇನದ ಜ್ಞಾನದೊಳಗೆ ಕಾಂಪಿಟೇಷನ್, ಅಜ್ಞಾನದೊಳಗ ಅಲ್ಲ. ನಾವೆಲ್ಲರೂ ಒಂದೇ ಅನ್ನೋನ ನಿಮ್ ಮನಿಗೆ ಬಂದ್ಕೆ ನಿಮ್ ಪ್ಯಾಂಟಿನ ಜೇಬ್ನ ಕೈ ಹಾಕಿದ್ರ ಸುಮ್ಮಿರ್ತೀರ? ಎಲ್ಲರೂ ಒಂದೇ. ನಮ್ಮ ಒಳಗಿರೋ ಆತ್ಮ ಒಂದೇ, ನಿಮ್ ಒಳಗಿರುವ ಆತ್ಮ ಒಂದೇ ಅಂತ ಹೇಳಿ ಎಲ್ಲ ಆತ್ಮ ಒಂದೇ ಅಂದ್ರೆ ಎದ್ರಾಗ ಜ್ಞಾನದಾಗ. ನಮಗೊಂದು ವ್ಯಾವಹಾರಿಕ ಬದುಕು, ಒಂದು ಪಾರಮಾರ್ಥಿಕ ಬದುಕಂತದ. ವ್ಯಾವಹಾರಿಕ ಬದುಕಿನೊಳಗ ನಮ್ಮದು ನಮಗೆ, ನಿಮ್ಮದು ನಿಮಗೆ. ಪಾರಮಾರ್ಥಿಕ ಬದುಕಿನೊಳಗ ದಿವ್ಯ ಜ್ಞಾನಿಗಳು ಎಲ್ಲರೂ ಒಂದೇ. ನಮ್ಮ ಬಾಯಲ್ಲಿಂತ ಬರೋ ಮಾತು ನಿಮ್ಮ ಬಾಯಲ್ಲಿಂತ ಬರ್ತಾವ, ನಿಮ್ಮ ಮನಸ್ಸಿನ ಆಲೋಚನೆಗಳು ನಮಗೆ ಅರ್ಥ ಆಗ್ತಾವ, ನಮ್ಮ ಮನಸ್ಸಿನ ಆಲೋಚನೆಗಳು ನಿಮಗೆ ಅರ್ಥ ಆಗ್ತಾವ. ಏಕೋ ಭಾವ ಅಂತ ಒಂದು ಸ್ಥಿತಿ ನಾವು ಪ್ರಾಪ್ತಿ ಮಾಡ್ಕೊಳಕತ್ತೀವಿ. ಲೌಕಿಕವಾಗಿ ಏನದ, ಅವರವರ ಸಾಧನೆ, ಅವರವರ ಭೋಗಗಳು ಅವರವ್ರದ್ದು ವೈಯಕ್ತಿಕ ಇರ್ತಾವ. ಅದರೊಳಗೆ ನಮ್ದೇನು ಕೆಲಸ ಇರಂಗಿಲ್ಲ. ಆ ಭೋಗದೊಳಗಿನ ಕೊರತೆಗಳು ಬಾಧಿಸಲಾರ್ದಂಗ ಸುರಕ್ಷಿತವಾಗಿ ಆನಂದವಾಗಿ ಇರುವುದಕ್ಕೆ ಈ ಮಾರ್ಗ ಆದ. ಇಂಥದೇ ಕಾಂಪಿಟೇಷನ್ ಮಾಡ್ಲಕ್ಕೆ ಹೋಗಿ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದ ನೋಡಿದ್ರ, ಪಂಚಪೀಠದ ಜಗದ್ಗುರುಗಳದು ಅದೇನೋ ಇವರೇ 5 ಮಂದಿ ಮೆರಿಬೇಕಂತಂದ್ರೆ ಯಾಕಪ್ಪ, ಅವರೇ ಯಾಕಿರಬೇಕು,
ಜಂಗಮರೇ ಪಂಚಪೀಠಕ್ಕೆ ಸ್ವಾಮಿಗಳು ಯಾಕೆ ಆಗ್ಬೇಕು? ಅದೇನೋ ಬರೆದಿಟ್ಟಾರಪ್ಪ ಅಲ್ಲಿ ಮ್ಯಾಲ, ಅದು ಬರೆದಿಟ್ಟಾರ. ಮೊದಲಿನವ್ರು ಮಾಡಿದ ಶಾಸನ. ಆ ಶಾಸನದೊಳಗೆ ಏನ್ ಮಾಡ್ಯಾರ? ದಕ್ಷಿಣ ಭಾರತದ ಜಂಗಮರತ್ತೆ ಬರೆದಾರ, ಮತ್ತು ಉತ್ತರ ಭಾರತದ ಜಂಗಮರಲ್ಲ. ತಿಳ್ಕೋರಿ, ಈ ಕಡೆ ಮಂದಿನೇ ತಮಿಳುನಾಡು, ಆಂಧ್ರ, ಕರ್ನಾಟಕ ಇವೇನದಾವ, ಈ ಕಡೆ ಮಂದಿನೇ ಸ್ವಾಮಿಗಳಾಗತ್ತಲ್ಲಿ. ಅಲ್ಲಿ ನಾರ್ತ್ ಕಡೆಯವರು ಯಾವ ಪಂಚಪೀಠಕ್ಕೆ ಸ್ವಾಮಿಗಳು ಆಗಂಗಿಲ್ಲ. ಅವ್ರು ಎದಕ್ ಹಂಗ ಮೊದಲು ಬರೆದಿಟ್ಟಾರೋ ಬರೆದಿಟ್ಟು ಬಿಟ್ಟಾರ. ಅದ್ರ ಪ್ರಕಾರ ಇವ್ರು ಏನ್ ಮಾಡ್ಯಾರ? ಪರಂಪರೆಯನ್ನು ಅಲ್ಲಿಂದ ಇಲ್ಲಿ ತನ ನಡೆಸ್ಕೊತ್ ಬಂದಾರ. ಎಲ್ಲರೂ ಗೌರವ ಕೊಟ್ಟಾರ, ಎಲ್ಲರೂ ಪ್ರೀತಿ ಮಾಡ್ಯಾರ. ಒಂದು ವರ್ಗದ ಜನ ಬಹಳ ಶ್ರೀಮಂತರು, ಅವರು ಅಂದಿನಿಂದ ಇಂದಿನ ತನಕ ತಮ್ಮ ಸಂಪತ್ತು ಎಲ್ಲಾನು ಪರಮಾತ್ಮ ನಿಂದಪ್ಪ ಅಂತೇಳಿ ಭಕ್ತಿಲಿಂದ ನಡ್ಕೊತ ಹೋಗ್ಯಾರ, ಎಲ್ಲ ಮಾಡ್ಯಾರ. ನಡ್ಬರ್ಕ ಬಂತು ದುರ್ಬುದ್ಧಿ. 5 ಪೀಠಕ್ಕೆ ನೀವೇ ಯಾಕಿರ್ಬೇಕು? ನಿಮಗೆ ಆಸ್ತಿ ಪಾಸ್ತಿ ರೊಕ್ಕ ರೂಪಾಯಿ ಏನೆಲ್ಲ ನಾವು ಕೊಟ್ಟು ನಿಮ್ಮನ್ನು ಬೆಳೆಸಿವಿ. ಒಂದು 3 ಪೀಠಗಳು ನೀವಿಟ್ಕೋರಿ, 2 ಪೀಠ ನಮಗ್ ಕೊಡ್ರಿ ಅಂತ ಕೇಳಿದ್ರು. ಇದೇನಿದು? ರಾವಣನ ಕೆಲಸ ಚಾಲು ಆಯ್ತಾ ಇಲ್ಲದು? ಶಿವನ ಆತ್ಮಲಿಂಗ ಕೊಡು, ಪಾರ್ವತಿನ ಕಳಿಸು ಅಂತೇಳಿ ಅದನ್ನ ಚಾಲು ಮಾಡಿದ್ರಲ್ಲ. ಜ್ಞಾನ ತಗೊಂಡು ಜ್ಞಾನದೊಳಗೆ ಉದ್ಧಾರ ಆಗೋದ್ ಬಿಟ್ಟು ನಿಮಗೆ ಕೂಳ್ ಹಾಕಿ ಬೆಳೆಸಿದವ್ರು ನಾವೇ, ಸಾಕಿದವ್ರು ನಾವೇ, ಉಂಡು ಮನಿ ಜಂತಿ ಅನಿಸ್ತೀರಿ. ಹಿಂಗೆಲ್ಲ ಯಾರಿಂದ ಉದ್ಧಾರ ಆಗ್ತೀವಿ? ಯಾರಿಂದ ನಮಗೆ ಜ್ಞಾನ ಸಿಗ್ತದ? ಯಾರಿಂದ ನಮಗೆ ಒಳ್ಳೇದಾಗ್ತದ? ಅದನ್ನ ಬಿಟ್ರು ಇಂಥ ಕೆಲಸ ಚಾಲು ಮಾಡಿದ್ರು. 2 ಪೀಠ ಕೊಡ್ರಿ ಅಂತ ಕೇಳಿದ್ರು. 2 ಪೀಠ ಕೊಡ್ರಿ ಅಂತ ಕೇಳಿದ್ರ ಇವರು ಮೀಟಿಂಗ್ ಮಾಡಿ ಏನಿದು ಹಿಂಗಾಯ್ತಲ್ಲ, ಅವ್ರದೇ ತಿಂದು ಬೆಳೆದದ್ದು ಖರೆ ಅದ, ಅವ್ರದೇ ಆಸ್ತಿ ಪಾಸ್ತಿ ನಮಗೆ ಕೊಟ್ಟಾರ, ದಾನ ಕೊಟ್ಟಾರ, ಅವೆಲ್ಲ ಖರೆ ಅದ. ಆದ್ರ ಈ ತರ ನಮ್ಮ 2 ಪೀಠ ಅವ್ರಿಗೆ ಕೊಡ್ಲಕ್ ಬರ್ತದೇನಂತ ಅವರು ಮೀಟಿಂಗ್ ಮಾಡಿ ನೋಡಿದ್ರು, ಅದು ಕೊಡ್ಲಕ್ ಬರಂಗಿಲ್ಲ. ಆಯ್ತು, 2 ಕೊಡ್ಲಕ್ ಬರ್ಲಿಲ್ಲ ಅಂತಂದ್ರ 1 ಕೊಡ್ರಿ, ನಾವು ಬಿಡಂಗಿಲ್ಲ ಅಂತ ಕೂತ್ಬಿಟ್ರು. ಇದು 1 ಕೊಡ್ಲಕ್ ಬರಂಗಿಲ್ಲ ಅಂತ ಅವ್ರು ಹೇಳಿದ್ರು. ಹಂಗ ಮಾಡಬೇಡ್ರಿ, ಅದು ಪದ್ಧತಿ ಅಲ್ಲ. ಆಶೀರ್ವಾದ ಮಾಡಿಕೊಂಡು ಜ್ಞಾನದಲ್ಲಿ ಆನಂದ ಹೊಂದಿ ನೀವು ಬೇಕಾದಷ್ಟು ಆನಂದ ಹೊಂದಲಕ್ಕೆ ಬರ್ತದೆ. ಈ ಪರಂಪರೆ ಒಳಗೆ ಈ ತರ ಮಾಡ್ಲಿಕ್ಕೆ ಬರಂಗಿಲ್ಲ. ಒಂದೇ ಸಮುದಾಯದವರಿಂದ ಬೆಳೆದಿಲ್ಲ ನಾವು, ಎಲ್ಲಾ ಸಮುದಾಯದವರಿಂದ ನಾವು ಬೆಳೆಸ್ತೀವಿ. ನೀವು ಚೆನ್ನಾಗಿದ್ದೀರಿ, ಒಳ್ಳೆ ಸಂಸ್ಕೃತಿ, ಒಳ್ಳೆ ಸಂಸ್ಕಾರ, ದೊಡ್ಡ ಹೆಸರು ಮಾಡೀವಿ. ಇಡೀ ರಾಜ್ಯದೊಳಗೆ ನಾವು ನೀವು ಎಲ್ಲರೂ ಒಂದಾಗಿ ಒಂದು ದೊಡ್ಡ ಹೆಸರು ಮಾಡೀವಿ ಅಂತಂದ್ರೂ ಈ ದುಷ್ಟ ರಾಜಕಾರಣಿಗಳು ಮತ್ತ ಇನ್ಯಾವುದು ಸ್ವಾರ್ಥ, ಅಜ್ಞಾನ, ಅವಿವೇಕಗಳ ತಾಂಡವ ಆಡಿ ಏನಾಯ್ತು? ನೀನು ಹಾಳುವ ಬೀಳತ್ತೇಳಿ ಬಿಟ್ಟು ನಮ್ಮವೇ 1-2 ಪೀಠ ಮಾಡ್ಕೊತೀವತ್ ಮಾಡ್ಕೊಂಡ್ಬಿಟ್ರು. ಏನಾಯ್ತವು? ಪಂಚಪೀಠಕ್ಕೆ ಕಾಂಪಿಟೇಷನ್ ಮಾಡಿ ಯಾರ್ಯಾರು ಪೀಠ ಮಾಡ್ಕೊಂಡಾರ ಅವೆಲ್ಲ ಪಂಚರ್ ಪೀಠಗಳಾಗ್ಯಾವ. ಈಗ ಎಲ್ಲದವ ಪರಿಸ್ಥಿತಿ ನೋಡಿರ? ಪಂಚರ್ ಆಗ್ಯಾವ. ಈಗ ಎಷ್ಟು ತ್ರಾಸ ಮಾಡ್ಕೊಳಕತ್ತಾರ ಗೊತ್ತದ? ಶಾಂತಿ, ನೆಮ್ಮದಿ, ಆನಂದದಲ್ಲಿ ತೇಲಾಡ್ಬೇಕು. ಬೆಕ್ಕದಟ್ಟು ಸಂಪತ್ತದ, ಎಷ್ಟು ಸಂಪತ್ತಿದ್ರು ಅದು ಸುಖ ಶಾಂತಿ ಕೊಡಂಗಿಲ್ಲ. ಜ್ಞಾನದಿಂದಲೇ ಸುಖ, ಜ್ಞಾನದಿಂದಲೇ ಶಾಂತಿ. ಜ್ಞಾನದ ದಾರಿ ಬಿಟ್ಟು ಅಜ್ಞಾನದ ದಾರಿ ಒಳಗೆ ಹೋಗಿ ಎಲ್ಲರೂ ಏನೇನಾಗ್ಯಾರ ನೋಡ್ಲಕತ್ತೀರ. ಪೀಠದ ಮೇಲೆ ಕೂತವರೇ ಸುಖವಾಗಿದಾರ, ಪೀಠಕ್ಕೆ ಕುಂದಿರಿಸಿದವರೇ ಸುಖವಾಗಿದಾರ. ಮಹಿಳಾ ಪೀಠ ಅಂತೇಳಿ ಮಾಡಿದ್ರು, ಅವರೇ ಹೆಸರು ಮಾಡಿ ಮತ್ತೆ ಮುಂದಿನವರಿಗೊಂದು ದೊಡ್ಡ ದಾರಿ ತೋರಿಸಿ ಹೋದ್ರ ಅವ್ರು ಆದ ಮರುದಿನನೇ ಅಲ್ಲಿ ಬೆಂಕಿ ಹಚ್ಚಿ ಗದ್ಲ ಅವರು ಒದ್ದಾಡಿದ್ರು. ಎಷ್ಟೊತ್ತಾದ್ರೂ ಒಂದು ಒರಿಜಿನಲ್ ಏನದ ಆ ಒರಿಜಿನಾಲಿಟಿಗೆ ಗೌರವಿಸಬೇಕು. ಆ ಒರಿಜಿನಾಲಿಟಿ ಮಟ್ಟಕ್ಕೆ ನಾವು ಏರ್ಲಕ್ಕೆ ಹೋಗಕ್ಕೆ ಹೊರತು ಅದನ್ನ ನಮ್ಮ ಮಟ್ಟಕ್ಕೆ ಇಳಿಸ್ಲಕ್ಕೆ ಪ್ರಯತ್ನ ಮಾಡಬಾರ್ದು. ತಮ್ಮ ಮಟ್ಟಕ್ಕೆ ಅದನ್ನ ಇಳಿಸ್ಕೊಳಕ್ ಹೋಗಿ ಎಲ್ಲರೂ ಫಜಿತಿ ಬಿದ್ರು. ಅವ್ರಿಗೇನಾಯ್ತ್ರಿ? ಈಗ ಅವ್ರು ತಮ್ಮ ಪಾಡಿ ತಾವದರ. ಈಗ ಅವ್ರು ಎಲ್ಲಿರ್ಬೇಕು ಹಂಗೆ ಅದರ, ಹೆಂಗಿರ್ಬೇಕು ಹಂಗೆ ಆಗ್ಯಾರ. ಅವ್ರ ಸಂಗಟ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆದವ್ರೆಲ್ಲರೂ ಏನೇನೋ ಆಗಿ ಎಲ್ಲೆಲ್ಲೋ ಹೋಗಿ ಕೆಲವೊಬ್ಬರು ಜೈಲ್ ಪಾಲಾಗ್ಯಾರ, ಕೆಲವೊಬ್ರು ಊರಾಗಿ ಇದ್ರು ಮರ್ಯಾದಿರ್ಲಾರ್ದಂಗ ಆಗ್ಯಾರ, ಕೆಲವೊಬ್ರು ಗುದ್ದಾಡ್ಲಕತ್ತಾರ, ಕೆಲವೊಬ್ರು ಜ್ಞಾನದ ದಾರಿ ಬಿಟ್ಟು ಅಜ್ಞಾನ ದಾರಿ ಹಿಡಿದು ತಾವು ಅಜ್ಞಾನಿಗಳಾಗಿ ಜಗತ್ತಿಗೆ ಅಜ್ಞಾನದ ದಾರಿ ತೋರಿಸಿ ಮಂದಿ ಕೈಲೇ ಉಳಿಸ್ಕೊಳ್ಳೋದು, ಕೋರ್ಟಿನ ಹೋಗೋದು, ಇವೆಲ್ಲ
ಜ್ಞಾನದ ಕೆಲಸನ ಇವು. ನಮ್ಮ ಮಾತು ಎಲ್ಲರೂ ನೀವು ಕೇಳ್ತೀರಿ ಅನ್ನೋನ, ನಿಮಗೆ ದಾರಿ ತಪ್ಪಿಸೋ ಕೆಲಸ ಮಾಡಿದ್ರ ನಾ ಹೇಳಿದ್ದೆಲ್ಲ ಕೇಳ್ತೀರಿ ಅನ್ನೋನ, ನಾ ಏನಾರ ಒಂದು ನಿಮಗ ಕೆಲ್ಸಕ್ಕೆ ಬರ್ಲಾರ್ದು ತೋರಿಸಿದ್ರ ದಾರಿ, ನಿಮ್ಮ ಕಾಳಜಿ ಮಾಡಿ ನಿಮಗೊಂದು ಚಲೋ ದಾರಿ ತೋರಿಸಿ ನಿಮಗೆ ಚಲೋ ರೀತಿ ಇಟ್ಕೋಬೇಕಾಗಿದ್ದು ನಮ್ಮ ಜವಾಬ್ದಾರಿ ಅದ. ನೀವು ಮಾತು ಕೇಳಲಾರ್ದು ನೀವೇನಾರ ಅಡ್ಡಾಡಿಗಟ್ಲೆ ಆದ್ರೆ ನಾವೇನ್ ಮಾಡ್ಲಕ್ಕಾಗ್ತದ? ಅವ ದಿವ್ಯಾನಂದ ನಾವು ಮೊದಲ 4-5 ವರ್ಷ ನಂಬಲ್ಲಿದ್ದು ಒಂದು 10-15 ಮಂದಿ ಕರ್ಕೊಂಡು ಹೋದ ಜೊತೆಗೆ. ಏನ್ ನಮಗೇನ್ ಫರಕ್ ಬಿತ್ತರಿ ಅವ್ರು ಹೋದ್ರ? ಅವ್ರು ಒಂದು 10-12 ಮಂದಿ ಹೋದ್ರೆ ಏನ್ ಫರಕ್ ಬಿದ್ದದ ನಮಗೆ? ನಮ್ಮ ಆನಂದದಾಗ ಏನಾರ ಕಡಿಮೆ ಆಗ್ಯದೇನು? ಅವ್ರ ಮೇಲೆ ಏನಾರ ಡಿಪೆಂಡ್ ಇದ್ದೇವೆ ನಾವು? ಅವನು ಇಂಥವೇ ಮೀಟಿಂಗ್ ಮಾಡಿ ಅವನ ಸಂಗಟ ಆದವ್ರು ಏನ್ ದೊಡ್ಡ ಸಾಧನೆ ಮಾಡ್ಯಾರ, ಮತ್ತೆ ನಾವು ಇಲ್ಲಿ ಏನಾರ ಆನಂದದ ಕಡಿಮೆ ಆಗ್ಯದ, ಏನ್ ಫರಕ್ ಬಿದ್ದದ ನಮಗ? ಎಲ್ಲಿ ಪ್ರಾಮಾಣಿಕತೆ ಇರ್ತದ, ಎಲ್ಲಿ ಸತ್ಯ ಇರ್ತದ, ಎಲ್ಲಿ ನಿಸ್ವಾರ್ಥತೆ ಇರ್ತದ, ಅಲ್ಲಿ ಶಾಶ್ವತವಾದ ಆನಂದ ಇರ್ತದ. ಅವ್ರಲಿಂತ ಇದೇನಾರ ನಡಿಲಕತ್ತದ? ನಾವು ಏನಂತೀವಿ, ನಮ್ಲಿಂತ ಇದು ನಡಿಲಕತ್ತಿಲ್ಲ, ನಾವೇ ಇಲ್ಲಿ ಮುಖ್ಯ ವಸ್ತು ಆಗಿ ಉಳಿದಿಲ್ಲ ಅಂತದ್ರಾಗ ಯಾರೋ ಒಬ್ರು ಮುಖ್ಯ ಆಗ್ತೀವಿ ಅಂತಂದ್ರೆ ಹೆಂಗ ಆಗ್ತದ? ಇಲ್ಲಿ ಜ್ಞಾನನೇ ಮುಖ್ಯ, ಭಾನನೇ ಮುಖ್ಯ, ಉಳಿದು ಯಾವ ವ್ಯಕ್ತಿನೂ ಮುಖ್ಯ ಅಲ್ಲ. ಅಕಸ್ಮಾತ್ ನಾಳೆ ಮುಂಜಾನೆ ಹೇಳೋದ್ರಾಗೆ ನಾ ಗೊಟ್ಟಕ್ ಕಂದಿನಿ ಅಂದ್ರ ಈ ಸತ್ಸಂಗ ನಿಲ್ತದೇನ್ರಿ ನಿಮ್ದು? ಅವ್ರವಾದ್ರ ಸತ್ತು ಹೋಗ್ಬಿಟ್ರು, ಯಾರೋ ಚಾಲು ಮಾಡಿದ್ರು, ಮುಗಿದೋಯ್ತು, ನಮ್ದೇನಿಲ್ಲ, ಮುಗೀತು ಸಾಕಂತ ಹೇಳ್ಕೆ ನೀವು ಬಂದ್ ಮಾಡ್ತೀರೇನು? ಇದ್ರದ್ದು ಇನ್ನ ಡಬಲ್ ಮಾಡ್ತೀರಿ, ಇದು ಚಿಂತನ ಇನ್ನ ಜೋರ್ ಮಾಡ್ತೀರಿ. ಯಾಕಂದ್ರೆ ಇದು ಆನಂದದ ರುಚಿ ನಿಮಗ್ ಗೊತ್ತಾಗ್ಯದ. ನಿಮ್ಮದೆನ್ನುವುದು ಜ್ಞಾನ ರತ್ನ ಅಂತೇಳಿ ನಿಮಗೆ ಗೊತ್ತಾದ್ಮೇಲೆ ಆ ಜ್ಞಾನಕ್ಕೆ ನೀವು ಏನೆಲ್ಲ ಸಾಧನೆ ಮಾಡಿ ಅದನ್ನು ಉಳಿಸ್ತೀರಿ, ಬೆಳೆಸ್ತೀರಿ. ಅಂಥದ್ದೊಂದು ಸಾಧನೆ ಇದೆ. ನಿನ್ನದೆನ್ನುವುದು ಜ್ಞಾನ ರತ್ನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನದೆನ್ನುವುದು ಜ್ಞಾನ ರತ್ನ. ಆ ಜ್ಞಾನ ರತ್ನವ ಕೆಡುಗೊಡದೆ, ಅದು ಕೆಡ್ಲಾರ್ದಂಗ ನೀನು ರಕ್ಷಣೆ ಮಾಡಿ ಅದನ್ನು ನೀನು ಅಲಂಕರಿಸಿದೆಯಾದಡೆ, ಜ್ಞಾನರತ್ನವನ್ನ ನೀನು ಅಲಂಕರಿಸಿದೆಯಾದಡೆ ಏನಾಯ್ತು? ಎಲೆ ಮನವೇ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರಿಲ್ಲ ನೋಡ. ಯಾರು ಜ್ಞಾನರತ್ನ ಅಲಂಕರಿಸ್ತಾರ ಅವರು ನಿಜವಾದ ಶ್ರೀಮಂತರು. ಯಾರು ಸಾವಿರಾರು ಎಕರೆ ಹೊಲ ಮನಿ ಆದ, ರೊಕ್ಕ ರೂಪಾಯಿ ಆದ, ನಮ್ಲಿಂತ ಇವ್ರು ತಿಂದು ಬೆಳಿಲಕತ್ತಾರ ಅಂತೇಳಿ ದರ್ಪ ತೋರ್ಸ್ಲಕತ್ತಾರಲ್ಲ, ಅವ್ರ ಶ್ರೀಮಂತಿಕೆ ಅದು ಎಂತ ಶ್ರೀಮಂತಿಕೆ ಅಂತಂದ್ರ, ಅದೇನು ಒಂದು ವಚನ ಅದು, ಸಿರಿ ಎಂಬುದು ಸಂತೆಯ ಮಂದಿ, ಸಂಸಾರ ಎಂಬುದು ಗಾಳಿಯ ಸೊಡರು. ಎಟ್ಟರೆ ದೊಡ್ಡ ಸೌಕರ್ಯ ಇರ್ಬೋದು, ಎಟ್ಟರೆ ಶ್ರೀಮಂತರಿರ್ಬೋದು, ಅವೆಲ್ಲ ಏನವು ಗಾಳಿಗಿಟ್ಟ ದೀಪ ಇದ್ದಂಗ, ಸಂತಿ ಮಂದಿ ಬಂದಂಗ ಬರ್ತಾವ. ಒಂದಿನ ಸಂತಿ ಮಂದಿ ಆದಂಗ ಹೋಗ್ತಾವ, ಒಂದು ದಿನ ಗಾಳಿಗಿಟ್ಟ ದೀಪ ಎಟೋ ತೂರಿಲಕ್ ಸಾಧ್ಯ ಅದ. ಅವೆಲ್ಲ ಏನು ಶಾಶ್ವತವಾದದ್ದಲ್ಲ. ಒಂದು ಅವರೇ ಹೋಗ್ತಾವ, ಇಲ್ಲ ಅವ್ರ ಮುಂದೆ ನಾವರೇ ಹೋಗ್ತೀವಿ, ಸಂಬಂಧ ಇರ್ಲಾರ್ದಂಗ ಆಗ್ತೀವಿ. ಇವನ್ ಹೆಚ್ಚಿ ಕೆಡಬೇಡ ಎಲ್ಲವೋ ಮರುಳೇ, ಈ ರೊಕ್ಕ ರೂಪಾಯಿ ಆಸ್ತಿ ಪಾಸ್ತಿ ಹೊಲ ಮನಿ ಇದೇ ನನ್ನ ಸೌಕಾರಿಕೆ ಅಂತ ತಿಳ್ಕೊಂಡಿದ್ದೆ ಅಂತಂದ್ರೆ ನೀನೊಬ್ಬ ಮೊಳ್ಳ ಅಂತಂದ್ರು ಬಸವಣ್ಣವ್ರು. ಸಿರಿ ಎಂಬುದು ಸಂತೆಯ ಮಂದಿ, ಸಂಸಾರವೆಂಬುದು ಗಾಳಿಯ ಸೊಡರು, ಇದ ನೆಚ್ಚಿ ಕೆಡಬೇಡ ಎಲ್ಲವೋ ಮರುಳೆ, ಬಿಡದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತಂದ್ರೆ ಈ ಜ್ಞಾನ ಸಾಧನೆಯಲ್ಲಿ ನಿರತನಾಗು. ಅವ್ರ ಬಗ್ಗೆ ಅಭಿಮಾನ ತಾಳಿ ತಲೆಗ ನಾ ದೊಡ್ಡ ಸಾವುಕಾರ, ದೊಡ್ಡ ಶ್ರೀಮಂತ ಅಂತೇಳಿ ಜಂಗಮರ ಸಂಗಟ ಡಿಕ್ಕಿ ಹೊಡ್ಲಿಕ್ಕೆ ಹೋಗಬೇಡ. ಜಂಗಮರ್ನು ಹಂಗೆ ಆಗ್ಬಿಟ್ಟಾರ. ಇವರು ಏನಾಗ್ಯಾರ, ಜ್ಞಾನದ ಸಾಲಿನಲ್ಲಿ ಇಲ್ಲವೇ ಇಲ್ಲ. ಜ್ಞಾನಕ್ಕ ಗ್ರಂಥ ಇಟ್ಕೊಂಡು ಓದಿ ತಾವು ಶಾಣ್ಯರಾಗಿ ಅವ್ರು ಇನ್ನೊಬ್ಬರಿಗೆ ಹೇಳಂತ
ಮತ್ಸ್ಯ ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ ತಾವು ಆಗಿ ತಮ್ಮ ಪ್ರಭೆಯನ್ನ ಮಾತು ಕೃತಿ ಆಲೋಚನೆ ಮೂಲಕ ಸಮಾಜದ ಮೇಲೆ ಪ್ರಭಾವ ಬೀರುವಂದ್ರೆ ಅವನು ನಿಜವಾದ ಜಂಗಮ. ಅದಕ್ಕೆ ನಮ್ಮ ತಾಯಿಗೆ ಅದೇ ಕೇಳ್ತಿದ್ದೆ, ಎಲ್ಲರೂ ದೊಡ್ಡ ದೊಡ್ಡವ್ರು ಬಂದು ನನ್ಗ್ಯಾಕೆ ನಮಸ್ಕಾರ ಮಾಡ್ತಾರ, ನನ್ಕಿಂತ ಬಹಳ ದೊಡ್ಡವ್ರು ಅವರು, ಅವ್ರ ಮನೆಯಾಗ ನನ್ನಂತ ಮಕ್ಕಳು ಮೊಮ್ಮಕ್ಕಳು ಇರ್ತಾವ, ನನ್ನ ಕಾಲಿಗೆ ಯಾಕೆ ನಮಸ್ಕಾರ ಮಾಡ್ತಾರ ಅಂದಾಗ ನೀ ಜಂಗಮ ಇದೀಯಪ್ಪ ಅದಕ್ಕೆ ಮಾಡ್ತಾರ. ಜಂಗಮ ಅಂದ್ರೆ ಏನು ಅಂತಂದ್ರೆ ನಮ್ಮ ತಾಯಿ ಎಲ್ಲ ಜಂಗಮ ಅಂದ್ರೆ ಏನಂತ ಹೇಳ್ತಿದ್ಳು. ಅದ್ರ ಪ್ರಕಾರ ನಾನು ಸಾಧನೆ ಮಾಡಿ ಮಾಡಿ ಮತ್ತೆ ಜಂಗಮನಾಗಿ ಹುಟ್ಟಿನಿ ಅಂತಂದ್ಮೇಲೆ ನನ್ನ ಉದ್ದೇಶ, ನನ್ನ ಜನ್ಮದ ಉದ್ದೇಶ ಒಬ್ಬ ಜಂಗಮ, ನಿಜ ಜಂಗಮನಾಗಿ ಇರಬೇಕು, ಜ್ಞಾನಿ ಆಗ್ಬೇಕು, ಇನ್ನೊಬ್ಬರಿಗೆ ಜ್ಞಾನದ ಒಂದು ದಾರಿ ತೋರಿಸ್ಬೇಕು, ಪ್ರಭಾವ ಬೀರ್ಬೇಕು ಅನ್ನೋದು ಪ್ರಯತ್ನ. ಸೂರ್ಯ ಆಗಿ ಜಗತ್ತು ಬೆಳಗಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಒಂದು ಪಣತಿಯಾಗಿ ಒಂದು ಮೂಲಿ ಬೆಳಗಂತ ಒಂದು ಸಾಧನೆ ನಮ್ಮ ಕಡೆಯಿಂದ ಆಗ್ತದೆ, ಪ್ರತಿಯೊಬ್ಬರ ಕಡೆಯಿಂದ ಸಾಧ್ಯ ಅದ. ಒಂದು ಪಣತಿಯಾಗಿ ಒಂದು ಮೂಲಿ ಬೆಳಗುವುದು ಪ್ರತಿಯೊಬ್ಬರ ಕಡೆಯಿಂದ ಸಾಧ್ಯ ಅದ. ಸೂರ್ಯ ಆಗಿ ಜಗತ್ತು ಬೆಳಗಂತ ಶಕ್ತಿ ದೇವರು ನಮಗೆ ಕೊಟ್ಟಿರ್ಲಿಕ್ಕಿಲ್ಲ. ನನ್ನ ಮೂಲೆಯಾಗ ನಾ ಬೆಳಗ್ಲಿಕ್ಕತ್ತೀನೇ ಇಲ್ಲ, ನನ್ನ ಮೂಲೆಯಾಗ ನಾ ಬೆಳಗ್ಲಿಕ್ಕತ್ತೀನಿ. ಆ ಮೂಲೆಯನ್ನು ಬೆಳಕು ಯಾವುದೋ ಪುಣ್ಯದಿಂದ ನಿಮ್ಮ ಕಣ್ಣಿಗೆ ಬಿತ್ತು, ನೀವು ಬಂದು ಆ ಬೆಳಕಿನಾಗ ನೀವು ಒಂದಿಟ್ಟು ಆನಂದ ಹೊಂದಲಕತ್ತೀರಿ. ನೀವು ಸಹಿತ ನನ್ನಂಗೆ ಆರಪ್ಪ, ನೀವು ನಿಮ್ಮ ಬೆಳಕು ಬೀರ್ರಿ, ನನ್ನ ಬೆಳಕೇ ದೊಡ್ಡದತ್ತು ಕುಂದಿರ್ಬೇಡ್ರಿ, ನಿಮ್ಮೊಳಗೂ ನನ್ನಂತದೇ ಬೆಳಕದ. ಆ ಬೆಳಕನ್ನ ನೀವು ಪ್ರಸಾರ ಮಾಡುವುದಕ್ಕ ನಿಮ್ಮದು ಸಾಧನೆ ಹೆಚ್ಚಾಗ್ಲಿ, ನಿಮ್ಮ ಮಟ್ಟ ಹೆಚ್ಚಾಗ್ಲಿ. ನಮ್ಮ ಕೆಲಸ ನಾವು ಮಾಡ್ಕೋತಿದ್ ಬಿಡೋದು, ಸುತ್ತಮುತ್ತ ಜಗತ್ತು ಹೆಂಗ್ಯಾಕಿರ್ಲಕ್ಕ ಏನ್ ಯಾಕಿರ್ಲಕ್ಕ. ಸಸ್ಯಗಳ ಜೊತೆಗೆ ಮಾತನಾಡುವ ಒಬ್ಬ ವಿಜ್ಞಾನಿ ಇದ್ನಂತ. ಬಯಾಲಜಿ ಜುವಾಲಜಿ ಅಂತ ಇರ್ತಾವಲ್ರಿ. ಜುವಾಲಜಿ ಅಂದ್ರೆ ಪ್ರಾಣಿಗಳು, ಬಯಾಲಜಿ ಅಂದ್ರೆ ಜೀವಿಗಳು. ಅದ್ರೊಳಗ ಇವ ಸಸ್ಯಗಳ ಜೊತೆಗೆ, ಬಯಾಲಜಿದವ ಸಸ್ಯಗಳ ಜೊತೆಗೆ ಮಾತಾಡ್ತಿದ್ನಂತ. ಅವನು ಹಿಂಗೆ ಸಸ್ಯಗಳು ನೋಡ್ಕೋತ ಹೋಗೋದ್ರಾಗ ಏನಾಯ್ತು, ದೊಡ್ಡದೊಂದು ಮುಳ್ಳು ಕಂಟಿ, ಆ ಮುಳ್ಳು ಕಂಟಿ ಒಳಗೊಂದೀಟ ಜಾಗ, ಆ ಜಾಗದ ಒಳಗ ಒಂದು ಹೂವಿನ ಗಿಡ, ಆ ಗಿಡದಾಗ ಒಂದು ಹೂವ. ಅದು ನೋಡಿ ಆಶ್ಚರ್ಯ ಆಗಿಬಿಡ್ತತ್ತ ಅವನಿಗೆ. ಆ ಮುಳ್ಳು ಕಂಟಿ ಒಳಗ ನೀನು ಹೂವಿನ ಬೀಜ ಯಾವಾಗ ಹೋಗಿ ಬಿದ್ದಿ, ಈ ಗಿಡ ಹೆಂಗ ಬೆಳೆಸಿದಿ, ಗಿಡ ಆಗಿ ಹೆಂಗ ಬೆಳೆದಿ, ಆ ಮುಳ್ಳು ಕಂಟಿ ಒಳಗೆ ಒಂದು ಹೂವ ಬಿಟ್ಟಿದೆಲ್ಲ, ಇದು ಹ್ಯಾಂಗಿದು ಅಂತ ಗಿಡಕ್ಕೆ ಕೇಳಿದ್ನಂತ. ಆ ಗಿಡ ಏನ್ ಹೇಳ್ತಂತ, ಮುಳ್ಳು ಕಂಟಿ ನನ್ನ ಸುತ್ತಮುತ್ತ ಇಷ್ಟ ಆದ ಅಂತೇಳಿ ನೀ ಹೇಳಿದ ಮೇಲೆ ನನಗೆ ಗೊತ್ತಾಯ್ತು ನೋಡು ಅನ್ನಂತ ಆ ಗಿಡ. ನಾನೊಂದು ಬೀಜ ಆಗಿದ್ದ ಮೇಲೆ ನನಗ ಮಣ್ಣಿನ ಸಂಪರ್ಕ, ನೀರಿನ ಸಂಪರ್ಕ ಸಿಕ್ಕ ಮೇಲೆ ನಾನೊಂದು ಗಿಡ ಆಗಿ ಬೆಳಿಬೇಕು, ನನ್ನ ಗಿಡದಾಗ ಒಂದಿಷ್ಟು ಹೂವ ಬಿಡಬೇಕು ಅಂತ ಇಷ್ಟು ಕರ್ತವ್ಯ ಬಿಟ್ರು ಈ ಜಗತ್ತಿನ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ. ಸುತ್ತಮುತ್ತ ಮುಳ್ಳು ಕಂಟಿ ಆದತ್ ನೀ ಹೇಳಿದೆ ಅಂದ್ರೆ ನನಗೆ ಗೊತ್ತಾಗ್ಯದ ಹೊರತು ನನ್ನ ಕರ್ತವ್ಯದಾಗ ನಾನು ನಿರತನಾಗಿ ನನ್ನ ಕೆಲಸ ನಾ ಮಾಡ್ಲಕತ್ತೀನಿ. ಸುತ್ತಿನ ಜಗತ್ತು ಏನಿದ್ದು ತಗೊಂಡು ನನಗೇನ್ ಮಾಡೋದದ. ಹಂಗ ನಮ್ ಕರ್ತವ್ಯಗಳು ಜ್ಞಾನದ ಸಾಧನೆಯಲ್ಲಿ ನಮ್ಮದು ನಾವು ಮುಣಿಗ್ಬಿಟ್ಟೇವಂತಂದ್ರೆ ಜಗತ್ತು ಹೆಂಗ್ಯಾಕಿರಲಕ್ಕ, ಯಾ ಸರ್ಕಾರ ಯಾಕೆ ಬರಲಕ್ಕ, ಯಾ ಮಿಲಿಟರಿ ಯಾಕೆ ಬರಲಕ್ಕ. ನಮ್ಮ ಆತ್ಮೋದ್ಧಾರದ ಸಾಧನೆ ಒಳಗೆ ನಾವು ಮುಳುಗಿದ್ದೇವೆ ಅಂತಂದ್ರ ಆ ಪರಮಾತ್ಮನ ರಕ್ಷಣೆ ನಮ್ಗೆ ಇದ್ದೇ ಇರ್ತದ. ಎಷ್ಟರೇ ಶ್ರೀಮಂತರಿರ್ಬೋದು, ಎಷ್ಟರೇ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು, ಅವ್ರ ಅಪ್ಪನಂತ ಆನಂದ ನಮ್ಮ ಜೀವನದಾಗ ಇದ್ದೇ ಇರ್ತದೆ. ಅಂತ ಆನಂದ ನಾವು ಅನುಭವಿಸ್ತೀವಿ, ಅಂತ ಸುರಕ್ಷಿತವಾದಂತ ಜೀವನ ನಾವು ನಡೆಸ್ತೀವಿ, ಅಂತ ಆತ್ಮವಿಶ್ವಾಸ ನಮ್ಮೊಳಗಿರಬೇಕು. ಭಕ್ತನಾದವನು ಆತ್ಮೋದ್ಧಾರ, ಜಂಗಮನಾದವನು ಲೋಕೋದ್ಧಾರ. ಭಕ್ತನದು ಆತ್ಮೋದ್ಧಾರ, ಜಂಗಮದು ಲೋಕೋದ್ಧಾರ. ಇವೆರಡನ್ನ ಮಾಡಿ ಭಕ್ತ ಜಂಗಮ ಒಂದಾಗಬೇಕು. ಭಕ್ತನೇ ಜಂಗಮನಾಗಿ ಲೋಕೋದ್ಧಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅದ? ಈಗ ನಿಮಗ ಭಕ್ತರಾಗಿ ಸೇರ್ಕೊಂಡಿರಿ, ಈಗ ನೀವು ಜಂಗಮರಾಗಿ ನೀವೂ ಒಂದು ಸ್ವಂತ ಇಂಥದೊಂದು ಸಂಸ್ಥೆ ಕಟ್ಟೋದಕ್ಕೆ ಏನ್ ಸಮಸ್ಯೆ ಅದ ನಿಮಗ?
ನೀವು ಒಂದು 15-20 ಮಂದಿನ ಕರ್ಕೊಂಡು ಕೂತು ಇದ್ರಂಗೆ ಹೇಳೋಕೆ ಏನ್ ಸಮಸ್ಯೆ ಅದ? ಏನು ಸಮಸ್ಯೆ ಇಲ್ಲ. ಮಾಡ್ರಿ, ಇದೇ ಮಾಡ್ರಿ, ಸಾಧನೆ ಮಾಡ್ರಿ 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 ಅಂತ ಹೇಳ್ತೀವಿ. ಸುಮ್ ಕೇಳ್ತೀರಿ. ಏನ್ ಮಾಡಕತ್ತೀರ ಏನ್ ಬಿಡ್ಲಕತ್ತೀರ ನಿಮಗ್ ಬಿಟ್ಟದ್ದು. ನೀವು ಬೆಳೆದ್ರಿ ಅಂತಂದ್ರ ಅದು ನಿಮ್ಮ ಸಾಧನೆಯ ಫಲ ನಿಮಗಿದ್ದೇ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಮ್ಮದಯ್ಯ. ಉಳಿದದ್ದು ಯಾವುದೂ ನಮ್ಮದಲ್ಲ. ಜ್ಞಾನ ಸಾಧನೆ ಮಾಡಿದ್ರ ಫಲ ನಮ್ಮದು, ಉಳಿದದ್ದು ಯಾವುದೂ ನಮ್ಮದಲ್ಲ. ಏನಾಯ್ತು? ವಚನ ನಿರ್ವಚನ ಚಲೋ ಆಯ್ತಾ? ಈಗಿಂದು ಭಕ್ತ ಜಂಗಮನ ಬಗ್ಗೆ ಅವ್ರು ಹೇಳಕತ್ತಾರ. ಭಕ್ತ ಜಂಗಮ ಒಂದೇ ಆಗಬೇಕು. ಜಂಗಮನಲ್ಲಿರುವಂತ ಶ್ರೇಷ್ಠತೆ ಭಕ್ತನಿಗೆ ಬರಬೇಕು. ಭಕ್ತನಲ್ಲಿ ಏನದ? ಸೇವಾ ಮನೋಭಾವ ಅದ. ಆ ಸೇವಾ ಮನೋಭಾವ ಜಂಗಮನಲ್ಲಿ ಬರಬೇಕು. ಎರಡು ಕಲಿಬೇಕು. ದೊಡ್ಡ ದಿವ್ಯಜ್ಞಾನಿಯಾಗಿ ಯಾರಿಗೆ ಮಾತಾಡಿಸ್ಲಾರ್ದಂಗ ಯಾರಿಗೆ ಹಚ್ಕೊಳಾರ್ದಂಗ ಕೂತನಂದ್ರ ಸೇವಾ ಮನೋಭಾವ ಇರಲಿಲ್ಲ ಅಂತಂದ್ರೆ ಅವ ಯಾತ್ರ ಜಂಗಮ. ಸಾಮಾಜಿಕ ಕಳಕಳಿ ಅನ್ನೋದು ಬೇಕಲ್ಲ. ಸಾಮಾಜಿಕ ಕಳಕಳಿ ಇಲ್ಲದವ ಜಂಗಮ ಅಲ್ಲ. ದಿವ್ಯ ಜ್ಞಾನದ ಸಾಧನೆಯಲ್ಲಿ ಇರಲಾರ್ದವನು ಭಕ್ತನಲ್ಲ. ಎರಡು ಕಲಿಬೇಕು. ಭಕ್ತನ ಒಂದು ದಿವ್ಯ ಜ್ಞಾನ ಸಾಧನೆನೂ ಆಗ್ಬೇಕು, ಸಾಮಾಜಿಕ ಕಳಕಳಿ ಸೇವೆನೂ ಆಗ್ಬೇಕು. ಎರಡು ಜಂಗಮ ಭಕ್ತ ಎರಡು ಕೂಡಿ ಒಂದಾಗಬೇಕು. ಅದನ್ನೇ ಹೇಳೋರು. ಭಕ್ತಂದು ಸೇವಾ ಗುರುಲಿಂಗ ಜಂಗಮರ ಸೇವೆ. ಜಂಗಮಂದೇನದ? ದಿವ್ಯ ಜ್ಞಾನ. ಎರಡು ಕಲಿಬೇಕು, ಮಿಕ್ಸ್ ಆಗಿ ಒಂದಾಗಬೇಕು. ಸರ್ವಿಸು ಆಗಬೇಕು, ಜ್ಞಾನನೂ ಆಗ್ಬೇಕು. ಅಂತಂದ್ರೆ ಆಚಾರ ವಿಚಾರ ಎರಡು ಕೂಡಿದಾಗಲೇ ಮೋಕ್ಷ. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಆಚಾರವಿಲ್ಲದ ವಿಚಾರ, ವಿಚಾರವಿಲ್ಲದ ಆಚಾರ ಎರಡು ಏನದವ? ಒಂದು ಕುಂಟ ಇದ್ದಂಗ, ಒಂದು ಕುರುಡ ಇದ್ದಂಗ. ಕುಂಟ ಕುರುಡ ಇಬ್ರು ಸೆಪರೇಟ್ ಆದ್ರಂದ್ರೆ ಏನು ಮಾಡ್ಲಕ್ಕಾಗಂಗಿಲ್ಲ. ಕುರುಡ ಕುಂಟ ಇಬ್ರು ಕೂಡಬೇಕು. ಕೂಡಿದಾಗ ಏನಾಗ್ತದ? ಕುಂಟ ಕುರುಡನ ಹೆಗಲ ಮೇಲೆ ಕುಂತಾಗ ಅವ ದಾರಿ ತೋರಿಸ್ತಾನ. ಇಲ್ಲಿ ತೆಗ್ಗದ, ಇಲ್ಲಿ ಹೊಡ್ಡದ, ಈ ಕಡೆ ಹೋಗ್ಬೇಡ ಅಂತ ಅವ ಹೇಳ್ತಿರ್ತಾನ. ಕುಂಟ ಕುರುಡ ನಡೀತಿರ್ತಾನ ಹೊತ್ಕೊಂಡು. ಕುಂಟ ಕುರುಡರ ಒಂದು ಕಾಂಬಿನೇಷನ್. ಕುಂಟ ಕುರುಡರು ಸಪರೇಟ್ ಆದ್ರು ಅಂದ್ರೆ ಚಲನೆ ನಿಂತೋಗ್ಬಿಡ್ತದೆ. ಆಚಾರವಿಲ್ಲದ ವಿಚಾರ ಕುಂಟಿದ್ದಂಗ, ವಿಚಾರವಿಲ್ಲದ ಆಚಾರ ಕುರುಡಿದ್ದಂಗ. ಇಬ್ರು ಜೊತೆಗೆ ಹೂಡಿದ್ರು ಅಂತಂದ್ರ ಪರಿಪೂರ್ಣ. ಇಷ್ಟೇ ಇಲ್ಲಿರೋದು. ನೆಕ್ಸ್ಟ್ ಒಂದು ತತ್ವಪದ ಹೇಳ್ರಿ. ಮತ್ತೆ ನಾವೇನ್ ಮಾಡೋಣ? ವಿಚಾರ ಸಾಗರದೊಳಗಿನ ಅಮೂಲ್ಯ ವಿಚಾರಗಳನ್ನ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಮೇಲಕ್ಕ ಒಂದು ತತ್ವಪದ ಹೇಳಿ. ಈಗ ಹೇಳಿದ ವಿಶ್ಲೇಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೇಕು ಒಂದಿಷ್ಟು ಏನರೆ. ನಾವು ಇಲ್ಲಿವರೆಗೂ ಒಂದು ವಾಚ್ಯಾರ್ಥ ಒಂದು ಲಕ್ಷಾರ್ಥ ವಿಚಾರವನ್ನು ಪ್ರತಿಯೊಂದರಲ್ಲಿ ಇರ್ತದೆ. ಹಂಗೆ ಒಬ್ಬ ಕೃಷಿಕ ಕೃಷಿ ಮಾಡ್ತಾ ಇರ್ತಾನೆ. ಬಹಿರಂಗದ ಕೃಷಿ ಮತ್ತು ಅಂತರಂಗದ ಕೃಷಿ ಎರಡನ್ನೂ ಅನುಭವಿಸಿದಾಗ ಅವಾಗ ಪರಿಪೂರ್ಣ ಆಗ್ತಾನೆ. ಹಂಗ ನಾವು ಮೊದಲು ಒಂದು ಶರಣಬಸವನ ಒಂದು ತತ್ವಪದ ಪುರಾಣದಲ್ಲಿ ಹೇಳ್ತಾ ಇದ್ದೀವಿ. ಆ ವಾಚ್ಯಾರ್ಥದಲ್ಲಿ ಆತನ ಖುಷಿಯಾಗಿತ್ತು, ಯಾವ ಭಾವ ಇತ್ತು ಅಂತಕ್ಕಂಥ ಒಂದು ತತ್ವಪದವನ್ನು ನಾನು ತಮ್ಮ ಪ್ರಸ್ತುತಪಡುತ್ತಾ ಇದ್ದೇನೆ. ಶರಣರಾದವರು ಕೃಷಿಕನು ಎಲ್ಲ ವಿಚಾರವನ್ನು ತಿಳಿದುಕೊಂಡು ಭೂಮಿಯನ್ನು ಹೆಂಗ ಹದ ಮಾಡ್ಕೊಳ್ಬೇಕು, ಬೀಜ ಹೆಂಗ್ ಬಿತ್ತಬೇಕು, ಅದರ ಒಂದು ಜ್ಞಾನವನ್ನು ಅರಿತುಕೊಂಡು ಮಾಡಿದಾಗ ಆ ಕೃಷಿಕನ ಆನಂದ ಆ ಲಾಭದಲ್ಲಿ ಕಂಡುಕೊಳ್ತಾನೆ. ಈ ಆಧ್ಯಾತ್ಮದಲ್ಲಿ ಕೂಡ
ಕೃಷಿಕನಾದವನು ತಾನು ಖುಷಿ ಪಟ್ಟು ಇನ್ನೊಬ್ಬನು ಖುಷಿ ಪಡುವುದಿಲ್ಲದಲ್ಲ, ಇದು ಒಂದು ಖುಷಿಯ ಅಂತ ವಿಚಾರವನ್ನು ಮತ್ತು ಇನ್ನೊಂದು ಏನು ವಿಚಾರ ಅಂತಂದ್ರೆ ಅಲ್ಲಿ ಶರಣ ಬಸಪ್ಪ ಎರಡು ಫೋಟೋ ಗುರು ಶಿಷ್ಯರು ಒಂದಾಗುವ ಹೆಂಗ ಅಂತಕ್ಕಂಥ ವಿಚಾರವನ್ನು ವಾಚ್ಯಾರ್ಥ ಮತ್ತು ಲಕ್ಷಾರ್ಥದಲ್ಲಿ ಕೂಡ ನಾವು ನೋಡ್ತಾ ಇದ್ರು ದಿನನಿತ್ಯ. ಹಂಗೆ ನಾವು ಏನಂತ ಒಂದು ತತ್ವಪದ ವಿವರಣೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡುತ್ತಾ ಇದ್ದೇವೆ. ರಾಶಿ ಮಾಡ್ಯಾರ ನೋಡು ಶರಣರು, ರಾಶಿ ಮಾಡ್ಯಾರ ನೋಡು, ರಾಶಿ ಮಾಡ್ಯಾರ ನೋಡು, ಸೋಸಿ ವಿಚಾರ ಮಾಡಿ ನಾಡಿಗೆ ಮಹಿಮರು ಶರಣ ಬಸಪ್ಪನವರು. ರಾಶಿ ಮಾಡ್ಯಾರ ನೋಡು ಶರಣರು, ರಾಶಿ ಮಾಡ್ಯಾರ ನೋಡು. ಅಕ್ಕಿ ಪಕ್ಷಿಯು ತಿಂದು ಪಶುಗಳು ಮೇಲು ಜನರು ತಿಂದು ಬಚ್ಚಾದ ತೆನೆಗಳ ತುಳಸಿ ರಾಶಿಯ ಮಾಡಿ, ಬಚ್ಚಾದ ತೆನೆಗಳ ತುಳಸಿ ರಾಶಿಯ ಮಾಡಿ ದಾನಧರ್ಮದಿಂದ ಹುಕ್ಕೇರಿ ಬರುವಂತ ರಾಶಿ ಮಾಡಾರ ನೋಡು ಶರಣರು, ರಾಶಿ ಮಾಡಾರ ನೋಡು. ಎಲ್ಲ ಜೀವಕ ಪ್ರೀತಿ ಅವರಲ್ಲಿ ತುಂಬಿ ತುಳಕುತ್ತೈತಿ, ಎಲ್ಲ ಜೀವಕ ಪ್ರೀತಿ ಅವರಲ್ಲಿ ತುಂಬಿ ತುಳಕುತ್ತೈತಿ. ಭಜಿಸುವ ಭಕ್ತರಿಗೆ ಫಲವು ದೊರಕುತ್ತೈತಿ, ಅನುದೀನ ಶರಣರ ಮನದಿಂದ ನೆನೆಯುವ ರಾಶಿ ಮಾಡಾರ ನೋಡು, ರಾಶಿ ಮಾಡಾರ ನೋಡು ಶರಣರು, ರಾಶಿ ಮಾಡಾರ ನೋಡು. ಶರಣರ ನುತಿಸವ್ವ ತಂಗಿ ನೀನು ಅವರನ್ನು ಭಜಿಸವ್ವ, ಶರಣರ ನುತಿಸವ್ವ ತಂಗಿ ನೀನು ಅವರನ್ನು ಭಜಿಸವ್ವ. ಭಜಿಸುವ ಭಕ್ತರಿಗೆ ಫಲವು ದೊರಕುತ್ತೈತೆ, ಭಜಿಸುವ ಭಕ್ತರಿಗೆ ಫಲವು ದೊರಕುತ್ತೈತೆ, ಅನುದೀನ ಶರಣರ ಮನದಿಂದ ನೆನೆಯುವ ರಾಶಿ ಮಾಡಾರ ನೋಡು ಶಿವಶರಣರು, ರಾಶಿ ಮಾಡಾರ ನೋಡು, ರಾಶಿ ಮಾಡಾರ ನೋಡು ಶರಣರು, ರಾಶಿ ಮಾಡಾರ ನೋಡು. ಈಗ ನಾವು ಪ್ರತಿನಿತ್ಯವೂ ಕೂಡ ವೇದ, ಆಗಮ, ಪುರಾಣ, ದಾಸ ಸಾಹಿತ್ಯ, ವಚನ ಸಾಹಿತ್ಯ ಎಲ್ಲವನ್ನು ಸಂಗ್ರಹಿಸಿಕೊಂಡು ಶರಣರು ತಮ್ಮ ಅನುಭವದ ಮೂಲಕ ಈ ಒಂದು ದಿನನಿತ್ಯವೂ ಕೂಡ ರಾಶಿ ಮಾಡಿ ಮಾಡಿ ಒಚ್ಚಾದ ತೆನೆಗಳಂತಂದ್ರ ಈ ವಿಷಯ ವಾಸನೆಯಲ್ಲಿ ಬಿದ್ದು ನಾವು ಏನಂತಂದ್ರ ನಾವು ಅರಿವಿನಿಂದ ಮರೆತು ಅರಿವಿನಲ್ಲಿ ನಾವು ಜೀವನ ಸಾಗ್ತೀವಿ. ಹಂಗ ಅರಿವನ್ನು ಕೂಡಿಟ್ಟು ಆ ಅರಿವಿನ ಮೂಲಕ ನಮಗೆ ಜ್ಞಾನವನ್ನು ಸಂಗ್ರಹಿಸಿ ಆ ಜ್ಞಾನದ ರಾಶಿ ಮಾಡಿಕೊಟ್ಟು ನಮ್ಗೆ ಏನಂತಂದ್ರೆ ದಿನನಿತ್ಯವೂ ಆ ಆನಂದದ ಸುಖದಲ್ಲಿ ಇರ್ತಕ್ಕಂಥ ಶರಣರು ನಮಗೆ ಮೊದಲಿಂದಲೂ ಶಿವಶರಣರು ತಮ್ಮ ತಮ್ಮ ಅನುಭವದ ಮೂಲಕ ರಾಶಿ ಮಾಡಿ ಮಾಡಿ ಇಟ್ಟೋಗರ ಆ ರಾಶಿಯ ಒಂದು ಅನುಭವ ನಾವೆಲ್ಲರೂ ಪಡ್ಕೊಂಡು ಧನ್ಯರಾಗುವಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ನಮ್ಮೆಲ್ಲರ ಒಂದು ಶ್ರೀಪಾದಕ್ಕೆ ನನ್ನ ಚಿಂತನವನ್ನು ಅರ್ಪಿಸಿ ನನ್ನ ವಚನ ಚಿಂತನಕ್ಕೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಶರಣು ಶರಣ. ಗುರುವಿನಂತೆ ಆಗ್ಬೇಕು, ಪರಮಾತ್ಮನಂತೆ ಪರಮಾತ್ಮನ ಒಂದು ಉಪಾಸನೆ ಮಾಡಿ ಆ ಪರಮಾತ್ಮನ ಅದರಂತೆ ಈ ಜಂಗಮ ಲಿಂಗ ಆಗಬೇಕು, ಭಕ್ತ ಜಂಗಮ ಆಗಬೇಕು ಅಂತೇಳಿ ಹೆಂಗ ಈಗ ಗುರುಗಳು ಈ ಸಂಘವನ್ನ ಮಾಡಿ ಸ್ಥಾಪನೆ ಮಾಡಿ ಒಂದು ಗ್ರೂಪನ್ನ ನಿರ್ಮಾಣ ಮಾಡಿದಂತೆ ನಾವು ಕೂಡ ಪ್ರತಿಯೊಬ್ಬರು ಒಂದೊಂದು ಗ್ರೂಪನ್ನ ಮಾಡಿಕೊಂಡು ಈ ಒಂದು ಸಮಾಜದ
ಸೇವಾ ಕಾರ್ಯವನ್ನು ಮಾಡಿ ಒಳ್ಳೆಯ ನೀತಿಯನ್ನು ಜನರಲ್ಲಿ ಹಬ್ಬಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ತಿಳಿದುಕೊಂಡ್ರು. ಅದರಂತೆ ಈಗ ನಾವು ರವಿವಾರಕ್ಕೊಮ್ಮೆ ನಮ್ಮ ಮಹಿಳಾ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡ್ಕೊಂಡು ಶ್ರೀ ಗುರುಗಳ ಆಶೀರ್ವಾದದಿಂದ ಅಂದರೆ ಎಲ್ಲರೂ ಸಮಾಜ ಕಾರ್ಯವನ್ನು ನಾವು ಕೈಗೊಳ್ಳಬೇಕು ಅಂತ ಹೇಳಿ ಹೇಳಿಕೊಟ್ರು. ಅದಕ್ಕೆ ಅನಂತ ಗುರುಗಳಿಂದ ಶ್ರೀ ವಿಚಾರ ಸಾಗರದ ವಿಚಾರವನ್ನು ಎಲ್ಲ ಅನುಗುಣವಾಗಿ ತಿಳಿದುಕೊಡ್ಬೇಕಂತ ಹೇಳಿ ಅವರ ಓಂ ಸದ್ಗುರು ಶ್ರೀ पंडित पीतांबर जिये नमः। ओम सद्गुरु श्री साधु निश्चलदास जिये नमः। ಈ ವಚನ ವಿಶ್ಲೇಷಣೆ ಒಳಗ ಭಕ್ತ ಜಂಗಮ ಒಂದಾಗಬೇಕು ಅನ್ನಂತ ಒಂದು ವಿಚಾರದಲ್ಲಿ ನಮ್ಮ ಕೊಟ್ರಯ್ಯ ಅಬ್ಬಿಗೇರಿ ಮಠ ಗುರುಗಳು ಸಾಂದರ್ಭಿಕವಾಗಿ ಒಂದು ಬೆಸ್ಟ್ ಉದಾಹರಣೆ ಕೊಟ್ರು. ಭಕ್ತ ಜಂಗಮ ಒಂದಾಗಬೇಕು. ಆ ಕಲಬುರಗಿ ಶರಣಬಸಪ್ಪನವರು ನಮ್ಮ ಊರಿನ ಪಕ್ಕದ ಊರವರು. ಕಲಬುರಗಿ ಶರಣಬಸಪ್ಪನವರು ಜೇವರ್ಗಿ ತಾಲೂಕು ಮಾವನೂರು ಅಂತ ಬರ್ತದೆ ನಮ್ಮೂರು. ನಮ್ಮ ಊರ ಪಕ್ಕದ ಊರು ಅರಳಗುಂಡಿಗೆ ಅಂತ ಬರ್ತದೆ. ಅರಳಗುಂಡಿಗೆ ಗ್ರಾಮದವರು ಶರಣಬಸಪ್ಪ ಊರು ಗೌಡ್ರು. ಅವರು ಆಧ್ಯಾತ್ಮ ಸಾಧಕರು, ಸರಳ ಜೀವನ, ಈ ಒಂದು ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆಗಳನ್ನು ಮೈಗೂಡಿಸಿಕೊಂಡು ಅವರ ಜೀವನದೊಳಗ ಸಂಸಾರದೊಳಗ ಸಾಕಷ್ಟು ತೊಂದರೆಗಳು ಬಂದಾಗೂ ಸಹಿತ ಅವರಿಗೆ ಮೆತ್ತಗದನ ಮನುಷ್ಯ ಸಂಭಾಯ್ತದನ, ಏನ್ ಕೊಟ್ರು ನಡೀತದಂತೇಳಿ ಒಡಕ ತಡಕ ಬಾಂಡೆಗಳು ಮತ್ತೆ ಹೋರಾಟ ಮಾಡಲಾರ್ದಂತ ಜೀವ, ಸಾತ್ವಿಕ ಜೀವ ಸಂಭಾಯ್ತದನಂತೇಳಿಕೆ ಬಂಜರು ಭೂಮಿ, ಬೆಳಿಲಾರದ ಭೂಮಿ, ಅಣ್ಣತಂದರೆಲ್ಲ ಮೋಸ ಮಾಡ್ತಾರ ಅವ್ರಿಗೆ. ಅವರು ಏನ್ ಇದ್ದದ್ದು ಪರಮಾತ್ಮನ ಪ್ರಸಾದನವ್ರು, ಪ್ರಸಾದಿಕರವ್ರು. ಏನ್ ಬೇಕಾದಿರಲ್ಲ ನಡೆಯ, ಏನ್ ಕೊಟ್ಟಾರ ಕೊಡ್ಲಿ, ಯಾಕೆ ಕಿರಿಕಿರಿ ಮಾಡ್ಕೋಬೇಕು, ನಮ್ ಭೋಗದಾಗ ಏನದ ಕೊಡ್ತಾರ, ಅದನ್ನೇ ಅವರು ಬಿತ್ತುತ್ತಾರ. ಅಂತ ಬಂಜರ ಭೂಮಿ ಒಳಗೆ ಅವರು ಬೀಜ ಬಿತ್ತುತ್ತಾರ. ಅವರು ಯಾ ಬೆಳಿ ಅವನ್ ಹೊಲ್ದಾಗ ಏನ್ ಬೆಳೀತದ ಅಂತೇಳಿ ಎಲ್ಲರೂ ನೆಗ್ಲೆಕ್ಟ್ ಮಾಡಿ ಕೆಲಸದವ್ರು ಸಹಿತ ಅಲ್ಲಿ ಯಾರು ಹೋಗಂಗಿಲ್ಲ. ಅವನು ಹೊಲ್ದಾಗಿಂದು ಕೆಲಸ ಮಾಡಿದ್ರ ಅವನು ಬೆಳೆದ್ರದ ಕೂಲಿ ನಮಗೆ ಕೊಡ್ಲಕ್ಕ ಅವನಿಗೆ ಬೆಳೆಯಿಲ್ಲ, ನಮ್ಗೇನ್ ಕೊಡ್ತಾನ ಅಂತೇಳಿ ಅಂದ್ಮೇಲೆ ಶರಣಬಸಪ್ಪ ಅವ್ರು ಏನ್ ಮಾಡಿದ್ರು, ಕಸು ಸತ್ತ ಮುದುಕೇರಿ ಕರ್ಕೊಂಡು ಹೋದ್ರ. ಅವ್ರು ಹರಿದವ್ರು ಯಾರೂ ಬರ್ಲಿಲ್ಲ ಅರಳಗುಂಡಿಯಾಗ ಅವ್ರು ಹೊಲ ಮಾಡ್ಲಕ್, ಹೊಲ್ದಾಗ ಕೆಲಸ ಮಾಡ್ಲಕ್. ಸಾಯಿಲಾರದ ಮುದುಕೇರಿ ಇರ್ತಾರಲ್ಲ, ವಯಸ್ಸೆಲ್ಲ ಮುಗಿದೋಗಿರ್ತದ, ಅಂತ ಮುದುಕೇರಿಗೆ ಹೊಲಕ್ಕೆ ಕರ್ಕೊಂಡವ್ರು. ಹೊಲಕ್ಕೆ ಕರ್ಕೊಂಡೋಗಿ ಕೈಲೇ ಆದಾಟ್ ಕೆಲಸ ಮಾಡ್ರಿ, ರಾಶಿ ಯಾವಾಗ ಆದಾಗ ಆಗಲ್ಲಕ್, ಏನ್ ಅರ್ಜೆಂಟ್ ಇರ್ತದ, ಸಾವಕಾಶ ಮಾಡ್ಕೊತ ಹೋಗಮ್ಮ, ಅದು ಎಲ್ಲಿಗೆ ಬರ್ತದ ಬರ್ಲಿ. ನಾವು ಏನ ಬಂಡಿಗಟ್ಲೆ ಬೆಳೆದು ಎಲ್ಲ ಬಂಡಿಗಳು ತುಂಬಿ ನಿಂತರು ಅದು ರಾಶಿ ಮುಗಿಯವಲ್ಲ. ಅಷ್ಟೊಂದು ಸಂಪತ್ತು ಅವರು ಒಂದು ಹೊಲದೊಳಗ ಮಾಡಿ ತೋರಿಸಿದ್ರು. ಅವ್ರು ಕಾಳಿಲ್ಲದ ಕಂಕಿಯ ತುಳಿಸಿ ಮಾಡಿ ತೋರಿದಿ ಮಹಾರಾಶಿ. ನಮ್ಮಲ್ಲಿ ಶರಣಬಸಪ್ಪ ಅವ್ರದ್ದು ಎಲ್ಲ ಹಿಸ್ಟ್ರಿ, ಅವರ ಲೀಲೆಗಳು ಎಲ್ಲಾನು ಅದು ನಮ್ಮ ಮನೆತನದೊಳಗ ಮಾತು, ಪ್ರತಿಯೊಂದು ನುಡಿ ಒಳಗ ಶರಣಬಸಪ್ಪನ ನೆನೆಸ್ತಾರೆ. ನಮ್ಮ ಅಜ್ಜ, ನಮ್ಮ ಅಪ್ಪನ ಅಜ್ಜ, ಮುತ್ತಜ್ಜ ಕಾಶಿ ಪಂಡಿತರು. ಅಂತ ಒಂದು ಕಾಶಿ ಪಂಡಿತರು. ಅವ್ರು ಅಲ್ಲಿ ಹೋಗಿ ಅವ್ರು ಶಾಸ್ತ್ರಿ ಪಂಡಿತ ಅಂತೇಳಿ ಎಕ್ಸಾಮ್ ಇರ್ತಾವ, ಅವೆಲ್ಲ ಬರೆದು ಪಾಸ್ ಆದವ್ರು. ಅವರೆಲ್ಲ ಸಂಸ್ಕೃತ ಪಂಡಿತರು. ಶರಣಬಸಪ್ಪ ಅವ್ರು ಏನಂದ್ರು, ಸ್ವಾಮಿ ನನ್ನದ ಎಲ್ಲ ಲೀಲೆ ನಮ್ಮ ಕೈ ಮೇಲೆ ಏನೇನಾಗ್ಯಾವ ಅವೆಲ್ಲದರದು ಮಾಹಿತಿ ನಿನಗೆ ಅದ, ಅದಕ್ಕೆ ನೀನೇ ಪುರಾಣ ಬರೀ ನಂದು ಅಂತೇಳಿ ಅವ್ರ ಲಿಂಗದೊಳಗ ಆದ್ಮೇಲೆ ಸಹಿತ ನಮ್ಮ ಅಜ್ಜನ ಕನಸಿನಾಗ ಬಂದು ಶರಣಬಸವೇಶ್ವರರು ಪುರಾಣ ಬರೆಸ್ಕೊಂಡಾರ. ಆ ಪುರಾಣ ಬರೆಯೋದ ಮನೆತನದವ್ರು. ನಾವು ಶರಣಬಸಪ್ಪ ಅವ್ರ ಪುರಾಣ ಬರೆಯೋದ ಮನೆತನದವ್ರು. ಮರಿಮೊಮ್ಮಗ ನಾನು. ಚೆನ್ನ ಕವಿಗಳು ಅವರು.
ಅವರು ಆಗಿನ ಕಾಲದಾಗ ಮಾಡಿದ ಸಾಧನೆಯ ಒಂದು ಅಂಶ ನನ್ನೊಳಗ ಕೆಲಸ ಮಾಡ್ಲಿಕ್ಕತ್ತದ ಅಂತ ನನಗ ಆ ಚನ್ನ ಕವಿಗಳ ಒಂದು ಆಶೀರ್ವಾದನೆ ನನಗೆ ಇಲ್ಲಿ ಇಂಥ ಒಂದು ಕುಂತು ಪಾಠ ಹೇಳಕ್ಕ ಶಕ್ತಿ ಕೊಟ್ಟದ ಅನ್ನಂಥದ್ದು ಒಂದು ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಿರ್ತದೆ. ನಂಬೋರು ನಂಬಬಹುದು, ಬಿಡೋರು ಬಿಡಬಹುದು ಅಂತ ಶರಣ ಬಸಪ್ಪಗೆ ನಾನಿಲ್ಲಿ ಜಂಗಮ ಲಿಂಗ ಒಂದಾಗಬೇಕು ಅನ್ನಂಥದ್ದು ಹೇಳಬೇಕಾದಂಥದ್ದು ಒಂದು ಪ್ರಸಂಗ. ಈ ಕೊಟ್ರೆಯವರು ಮಾಡಿದ ಗದ್ದಲ ಇದು. ವಿಚಾರ ಸಾಗರಕ್ಕೆ ಹೋಗ್ಬೇಕಂದ್ರ ಇದು ಸಾಂದರ್ಭಿಕವಾಗಿ ಇದು ಹೇಳಿದ್ದಕ್ಕೆ ಈಗ ನಾನು ಇದು ಹೇಳಬೇಕಾದಂತ ಅನಿವಾರ್ಯ. ಏನಾಯ್ತು ಇಲ್ಲಿ, ಅಲ್ಲಿ ಅವ್ರೇನ್ ಮಾಡಿದ್ರು, ಎಲ್ಲಾ ಕಡೆ ಬಸವಣ್ಣವ್ರದ್ದು ಪ್ರಚಾರ ಇರ್ತದ. ಅದು 12ನೇ ಶತಮಾನದ್ದು. ಎಲ್ಲರಿಗೆ ಈಗ ಕಲ್ಯಾಣ ನೋಡ್ಬೇಕಂತ ಪ್ರತಿಯೊಬ್ಬರಿಗೆ ಆದಾಯ ಇಲ್ಲ. ಎಲ್ಲರ ಮನೆಯೊಳಗೆ ವಚನಗಳು ಓದ್ತೀವಿ, ಎಲ್ಲರ ಮನೆಯೊಳಗೆ ನಾವು ಬಸವಾದಿ ಶರಣರ ಹೆಸರು ಇಟ್ಕೊಂಡಿವಿ ನಮ್ಮ ಮಕ್ಕಳಿಗೆ. ಮತ್ತು ಅದು ಕಲ್ಯಾಣದ ಪ್ರಭಾವದೊಳಗೆ ನಾವು ಈ ಭಾಗದಾಗ ಇದ್ದವರು ಕಲ್ಯಾಣ ನೋಡಬೇಕು ಅಂತ. ಅವಾಗೇನು ಬಸ್ಸ ಗಾಡಿನ ಏನವು ಏನೂ ಇಲ್ಲ. ಹೋಗ್ಬೇಕಂದ್ರೆ ಹೋಗ್ಬೇಕಪ್ಪ ಕಲ್ಯಾಣಕ್ಕೆ. ಅವರು ಹೋಗ್ತಾ ಇರ್ತಾರೆ ಕಲ್ಯಾಣಕ್ಕೆ ಹೋಗಾಗ ಆ ಬಸವ ಕಲ್ಯಾಣ ಮತ್ತು ಬಸವಣ್ಣನವರಿಗೆ ಏನಂತಾರ, ಬಸವಣ್ಣನವರಿಗೆ ಒಂದು ಹೆಸರದ, ಏನು ದ್ವಿತೀಯ ಶಂಭು ಅಂತಾರ ಬಸವಣ್ಣಗ ದ್ವಿತೀಯ ಶಂಭು ಅಂತಾರ. ಅವ ಶಿವ ಫಸ್ಟ್ದವ, ಪಾರ್ವತಿ ಗಂಡ. ನೆಕ್ಸ್ಟ್ ಆ ಶಿವನ ಸ್ವರೂಪನೇ ಇವ ದ್ವಿತೀಯ ಶಂಭು, ಪವಾಡ ಪುರುಷ. ಎಲ್ಲ ಜನರ ಜೀವನದೊಳಗ ಅವ್ರಿಗೆ ಬೇಡಿದ್ದ ಕಣ್ಣು ಇರ್ಲಾರ್ದವ್ರಿಗೆ ಕಣ್ಣು ಕೊಟ್ಟನ, ಕಾಲಿಲ್ದವ್ರಿಗೆ ಕಾಲು ಕೊಟ್ಟನ, ಸಂತಾನ ಇರ್ಲಾರ್ದವ್ರಿಗೆ ಸಂತಾನ ಕೊಟ್ಟನ. ಎಲ್ಲ ಆಶೀರ್ವಾದ ಮಾಡಿದಂತ ಬಸವ, ಶರಣ ಬಸವ. ಮುಂದ ಕಲ್ಯಾಣಕ್ಕೆ ಹೋಗ್ಬೇಕಂತ ಹೋಗುವ ಸಮಯದಲ್ಲಿ ಮಧ್ಯದಲ್ಲಿ ಕಲಬುರಗಿ ಮ್ಯಾಲಿಂದ ಹೋಗ್ಬೇಕು. ಅಲ್ಲಿ ದೊಡ್ಡಪ್ಪ ಗೌಡ್ರಿಗೆ ಭೇಟಿ ಆಗ್ಲಕತ್ತು ಹೋತಾರ. ಆದಾಗ ದೊಡ್ಡಪ್ಪ ಗೌಡ್ರು ಅವರು ಸಾಲೋಕ್ಯ ವಂಶದವರು, ಶರಣ ಬಸಪ್ಪ ಅವರು. ಇವರು ದೊಡ್ಡಪ್ಪ ಗೌಡ್ರು, ಇಲ್ಲಿ ಕಲಬುರಗಿ ಗೌಡ್ರು, ಅವರು ಅವ್ರೂರು ಗೌಡ್ರು. ಇಬ್ರು ಒಬ್ರಿಗೊಬ್ರು ಭೇಟಿಯಾಗಿ ಮಾತನಾಡುವಾಗ ಒಂದೇ ಬಸವ, ಅದು ಮುಗಿಸ ಮೊದಲ ಬಸವಣ್ಣಗೆ ಏನಂದ್ರು ದ್ವಿತೀಯ ಶಂಭು ಅಂದ್ರು. ಕಲ್ಯಾಣಕ್ಕೆ ಏನಂದ್ರೆ ಗೊತ್ತಾ, ದ್ವಿತೀಯ ಕೈಲಾಸ ಅಂತಾರ. ದ್ವಿತೀಯ ಕೈಲಾಸ ಅಂದ್ರೆ ಯಾವುದು ಅಂತಂದ್ರೆ ಕಲ್ಯಾಣ, ಬಸವ ಕಲ್ಯಾಣ. ಕೈಲಾಸ ಮಾನಸ ಪರ್ವತಕ್ಕ ಹೋಗಿ ಹೈರಾಣಾಗದ್ ಬೇಕಾಗಿಲ್ಲ. ಇಲ್ಲೇ ಒಂದು ಸಾರಿ ಬಸವ ಕಲ್ಯಾಣಕ್ಕೆ ಹೋಗಿ ಅಡ್ಡಾಡಿ ಬಸವಾದಿ ಶರಣರು ವಾಸ ಮಾಡಿ ಈ ಭೂಮಿಯನ್ನ ಸ್ವರ್ಗ ಮಾಡಿದಂತ ಒಂದು ಕ್ಷೇತ್ರ ದರ್ಶನ ಮಾಡಿದ್ರೆ ಅಂದ್ರೆ ನೀವು ಕೈಲಾಸ ಮಾನಸ ಪರ್ವತಕ್ಕೆ ಹೋಗಿದ್ದ ಪುಣ್ಯನೇ ಅದು ಇಲ್ಲಿ ಸಿಕ್ತು. ಅದು ಕರ್ನಾಟಕದೊಳಗೆ, ಇಲ್ಲೇ ಬೀದರ್ ಜಿಲ್ಲಾ ಬಸವ ಕಲ್ಯಾಣ ತಾಲೂಕ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಸಾಕು. ದ್ವಿತೀಯ ಕೈಲಾಸ ದ್ವಿತೀಯ ಶಂಭು ಅಂತಾರೆ ಬಸವಣ್ಣಗ. ಇದೆರಡು ಶಬ್ದ ನೆನಪಿಟ್ಕೊಳ್ರಿ. ಮುಂದೇನಾಯ್ತು, ದೊಡ್ಡಪ್ಪ ಗೌಡ್ರು ಏನಂದ್ರು, ಅಲ್ಲಿ ಏನದ ತೋಚಪ್ಪ ಕಲ್ಯಾಣದಾಗ ಎಲ್ಲ ಹಳಿ ಬಿಲ್ಡಿಂಗ್ ಬಿದ್ದು ಹೋಗ್ಬಿಟ್ಟಾವ, ಎಲ್ಲ ಮಣ್ಣಿನ ಮನಿ. ಅವು ಏನು ಈಗ ಇವ್ರು ಏನಾರ ಬಿಲ್ಡಿಂಗ್ ಸಿಮೆಂಟ್ ಏನೋ ಈಗ ಕಟ್ಟ್ಯಾರ ಇತ್ತೀಚಿಗೆ. ಆ ಶರಣ ಬಸಪ್ಪ ಅವ್ರ ಕಾಲದಾಗ ಅದು ಏನೂ ಇದ್ದಿದ್ದಿಲ್ಲ, ಮಣ್ಣಿನ ಮನಿ. ಅವರು ಆಗಿನ ಕಾಲದಾಗ ಅರುಹಿನ ಮನಿ ಅಂತಿದ್ರು. ಈಗ ಊರನವ್ರು ಏನಂತಾರ, ಅದಕ್ಕೆ ಅರಗಿನ ಮನಿ ಅಂತಾರ. ಅರಗಿನ ಮನಿ ಅಲ್ಲದು, ಅರುಹಿನ ಮನೆ. ಏನೇನೋ ಅಂತಿರ್ತಾರೆ, ಏನೋ ಅವ್ರ ನುಡಿಗಳು ಏನೋ ಇರ್ತಾವ. ಅಲ್ಲಿ ಹೋಗಿದ್ರೆ ಏನೂ ಗೊತ್ತಾಗಲ್ಲಪ್ಪ, ಅವೆಲ್ಲ ಆಗಿನ ಕಾಲದ್ದು ಏನು ಗೊತ್ತಾಗ್ತದ. ಸುಮ್ಮ ಇಲ್ಲೇ ಇದ್ದು ಬಿಡು, ಇದನ್ನೇ ನೀನು ಕಲ್ಯಾಣವನ್ನಾಗಿ ಮಾಡು. ಅದಕ್ಕೆ ಕಲಬುರಗಿಗೆ ಏನಂತಾರ, ದ್ವಿತೀಯ ಕಲ್ಯಾಣ ಅಂತಾರ. ಕಲಬುರಗಿಗೆ ದ್ವಿತೀಯ ಕಲ್ಯಾಣ ಅಂತಾರ. ಈ ಶರಣ ಬಸಪ್ಪಗೆ ಏನಂತಾರ ಅಂದ್ರೆ ದ್ವಿತೀಯ ಬಸವಣ್ಣ ಅಂತಾರ. ನಮ್ಮ ಭಾಗದ ದ್ವಿತೀಯ ಬಸವ, ಕಣ್ಣೆದರಿಗೆ ಕಂಡವರು. ನಮ್ಮ ಕಣ್ಣೆದರಿಗೆ ಅದು 12ನೇ ಶತಮಾನದಾಗಿದ್ದರೆ ಇದು 21ನೇ ಶತಮಾನದ ಬಸವಣ್ಣನೇ ಶರಣ ಬಸಪ್ಪ ನಮ್ಮ ಈ ಭಾಗಕ್ಕೆ ಅಂತ ಒಂದು ನಂಬಿಕೆ. ಇವ್ರೇನು ಕಲಬುರಗಿ ಒಳಗೆ ಇವರು ಆಶ್ರಯದಾತರು. ಇವರು ಬಸವಣ್ಣ ಇವ್ರೇನಾರ ಶರಣ ಬಸಪ್ಪನ ವಂಶದವರು ಅಲ್ಲಿವರು. ಮಂದಿಗೆ ಕೆಟ್ಟ ಕನ್ಫ್ಯೂಸ್ ಅದ, ಅವರು ಗುಡಿ ಕಟ್ಟ್ಯಾರ ಅವ್ರ ಇದ್ರಾಗದ ಅಂತಂದ್ರ ಇವರು ಆಶ್ರಯದಾತರ ಅಷ್ಟೇ ಹೊರತು ಇವರು ಶರಣ ಬಸಪ್ಪನ ವಂಶದವ್ರು ಅಲ್ಲ. ಇದನ್ನೆಲ್ಲ ಸರಿಯಾಗಿ ತಿಳ್ಕೋಬೇಕು. ಅದಕ್ಕೆ ಇಲ್ಲೇ ಇರು ಅಂದ ಕೂಡ್ಲೇನೆ ಇಲ್ಲೇ ಎಲ್ಲಿರ್ಬೇಕಂತ ಕೇಳ್ತಾರ ಅವ್ರು ಶರಣ ಬಸಪ್ಪ. ಕೇಳಿದಾಗ ಅವ್ರೇನಂದ್ರು,
ಇಲ್ಲೇ ಎಲ್ಲಿರ್ಬೇಕಂದ್ರೆ ಈಗ ಎಲ್ಲಿದೆಯಪ್ಪ ನೀನು? ಮತ್ತೆ ನಮ್ಮ ಮನೆಯಾಗ, ಮತ್ತೆ ನಮ್ಮ ಮನೆಗೆ ಇದ್ದು ಬಿಡು, ನಮ್ಮ ಮನೆಗೆ ಇರು. ನಮ್ಮ ಮನೆಗೆ ಇರ್ಬೇಕಂದ್ರ ಇದು ನಮ್ಮ ಮನಿ ಅಂತಂದ ಮೇಲೆ ಈ ಮನೆಯಾಗ ನಾ ಏನ್ ಮಾಡ್ತೀನಿ? ಅದು ನಮ್ಮ ಮನೆಯಾಗ ಹೆಂಗ ಇರ್ತೀನಿ ಹಂಗೆ ಇರ್ಬೇಕು. ನಾ ಮಾಡಿದ್ದಕ್ಕೆ ಯಾವದಕ್ಕೂ ನೀವು ಅಡ್ಡಿಪಡಿಸಬಾರದು. ಹಾಗಿದ್ರೆ ನಮ್ಮ ಮನೆಯಾಗ ಇರ್ತೀನಿ ಅಂತ ಅಂದ್ರ ಯಾರು ಬೇಡ ಅಂತಾರು ಮಾರಾಯ ಇರು ಅಂದ್ರು. ಇರು ಅಂದತ್ನಾಗ ಆ ದೊಡ್ಡಪ್ಪ ಗೌಡ್ರು ಮನಿ ಒಳಗ ಬಂಗಾರದ ತೊಟ್ಟಿಲು, ದೊಡ್ಡ ಶ್ರೀಮಂತರವ್ರು ಕಲಬುರಗಿ ಗೌಡ್ರು, ಬಂಗಾರದ ತೊಟ್ಟಿಲದೊಳಗ ಅವ್ರದ್ದು ಮೊಮ್ಮಗ ಆಡ್ತಿರ್ತದ. 70 ವರ್ಷದ ಮುದುಕ ಬರ್ತಾರ. ದೊಡ್ಡ ಶ್ರೀಮಂತರದೀವಿ, ಬೇಕಾದಷ್ಟು ಆಸ್ತಿ ಪಾಸ್ತಿ ಏನೆಲ್ಲ ಆದ್ರ ನಮಗೆ ಸಂತಾನ ಇಲ್ಲ. ಶರಣಬಸಪ್ಪ ಸಂತಾನ ಕರುಣಿಸು ಅಂತ ಕೇಳ್ತಾರ. 70ನೇ ವಯಸ್ಸಿನೊಳಗೆ ಯಾವ ಸಂತಾನ ಮಾಡ್ಕೋತೀರಿ? ಡೈರೆಕ್ಟ್ ಕೂಸಿನೇ ತಂದು ಕೊಡ್ತೀನಿ ಅಂತೇಳಿ ಆ ದೊಡ್ಡಪ್ಪ ಗೌಡರ ಮನೆಯಾಗಿಂದ ಕೂಸ ಎತ್ತಿ, ತೊಟ್ಟದಾಗಿಂದ ಕೂಸಿನ ಎತ್ತಿ ತಂದು ಆ ಮುದುಕರಿಗೆ ಕೊಡ್ತಾರ. ನಿಮ್ ಮನೆಗೆ ಹಂಗೇನಾರ ಮಾಡಿದ್ರೆ ಸುಮ್ಮಿರ್ತೀರ? ಎಂತ ಶರಣಗತಿ ಅದು, ಸಮಗ್ರ ಶರಣಗತಿ. ಬಸವಣ್ಣ ಶರಣಬಸಪ್ಪಗ ಆ ರೀತಿ ಆ ದೊಡ್ಡಪ್ಪ ಗೌಡರು ಶರಣಗತಿಯಾಗಿ ತಮ್ಮ ಸಂತಾನದ ಕುಡಿಯನ್ನ ಆ ಸಮಾಜಕ್ಕೆ ದಾನ ಮಾಡುವುದಕ್ಕ ಶರಣಬಸಪ್ಪವರಿಗೆ ಅವಕಾಶ ಮಾಡಿಕೊಟ್ರು. ಆ ಶರಣಾಗತಿನೇ ಅವ್ರಿಗೆ ಅಲ್ಲಿಂದ ಇಲ್ಲಿ ತನಕ ಕಾಪಾಡ್ಲಿಕ್ಕತ್ತ. ಆ ತರ ಮಾಡಿದ ಮೇಲೆ ಏನಾಯ್ತು, ಮುಂದೆ ಶರಣಬಸಪ್ಪ ಅವರು ನಾವು ಯಾವ ಪಾಯಿಂಟಿಗೆ ಬರ್ಬೇಕಾಗ್ಯದ ಅಂದ್ರೆ ಶರಣಬಸಪ್ಪನ ಚರಿತ್ರೆ ಅಲ್ಲ, ಜಂಗಮ ಗುರು ಇಬ್ರು ಒಂದಾಗದಕ್ಕೆ. ಅದಕ್ಕೆ ಶರಣಬಸಪ್ಪ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ, ಕಣ್ಣಿಲ್ಲದವ್ರಿಗೆ ಕಣ್ಣು, ಕಾಲಿಲ್ಲದವ್ರಿಗೆ ಕಾಲ, ಸಂತಾನ ಇಲ್ಲದವ್ರಿಗೆ ಸಂತಾನ, 24 ತಾಸು ದಾಸೋಗ, ಊಟ ಎಲ್ಲ ವ್ಯವಸ್ಥೆ ಕಲಬುರಗಿ ಒಳಗೆ ಜಬರ್ದಸ್ತ್ ನಡೆಸಿಬಿಟ್ರಲ್ಲ. ನಡೆಸಿದ ಮೇಲೆ ಏನಾಯ್ತು, ಜನ ಮತ್ತ ಆ ರೀತಿ ಪವಾಡ ಮಾಡ್ಲಕತ್ತಿದ್ಮೇಲೆ ಜನಗಳಿಗೆ ಏನ್ ಬೇಕು ಅದು ಸಿಗ್ಲಕತ್ತದ ಅಂತಂದ್ಮೇಲೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕಾ ಬೇಡ? ಅವರಿಗೆ ನಮಸ್ಕಾರ ಮಾಡ್ಲಕತ್ರು. ಇವ್ರಂದ್ರು ನಾವು ಜಂಗಮರಲ್ಲ, ಸ್ವಾಮಿಗಳಲ್ಲ, ನಾವು ನಿಮ್ಮಂಗೆ ಭಕ್ತರು, ದೇವರು ನಮಗೇನೋ ಒಂದು ಶಕ್ತಿ ಕೊಟ್ಟಾನ ಅಂತ ಹೇಳಿಕೆ ನಾನು ಇವೆಲ್ಲ ಮಾಡ್ಲಕತ್ತೀನಿ. ಹಿಂಗಾಗಿ ನೀವು ನಮಗೆ ನಮಸ್ಕಾರ ಮಾಡಿದರೆ ನಮಗ ಪಾಪ ಕಟ್ಕೋಬೇಕಾಗ್ತದ. ದಯವಿಟ್ಟು ಯಾರು ನಮಸ್ಕಾರ ಮಾಡಬೇಡ ಅಂದ್ರೆ ಕೇಳಕ್ಕೆ ತಯಾರಿಲ್ಲ. ಅವರು ಏನ್ ಮಾಡಿದ್ರು, ಇದು ಸಮಸ್ಯೆ ಹೆಂಗ್ ಬಗೆಹರಿಸ್ಕೋಬೇಕು ಅಂತಂದ್ರ ನಮ್ಮ ಗುರುಗಳನ್ನ ನಮ್ಮ ಪಕ್ಕದಲ್ಲಿ ತಂದು ಕುಂದಿರ್ಸ್ಕೊಂಡ್ಬಿಟ್ರಾಯ್ತು. ನಮ್ಮ ಗುರುಗಳಂದ್ರೆ ಗುರುಲಿಂಗ ದೇವರು, ಆ ಗುರುಲಿಂಗ ಶಿವಾಚಾರ್ಯ, ಇದು ಮರುಳಾರಾಧ್ಯರು ಗುರುಲಿಂಗ. ಈ ಕಡೆ ಇದು ಕರುಣೇಶ್ವರ ಗದ್ದಿಗೆ ಒಳಗನೆ ಸೇಮ್ ಕತೆ. ಆಂದೋಲನ ಓದ್ತೀನಲ್ಲ ಪ್ರತಿ ವರ್ಷ, ಅವರು ಗುರುಲಿಂಗ ದೇವರು. ಇವರು ಗುರುಗಳು ಮರುಳಾರಾಧ್ಯ ಗುರುಗಳು. ಶರಣಬಸಪ್ಪ ಅವ್ರ ಮನೆ ಗುರುಗಳು ಮರುಳಾರಾಧ್ಯ ಗುರುಗಳು. ಆ ಮರುಳಾರಾಧ್ಯ ಗುರುಗಳಿಗೆ ಕರೆಸ್ಕೊಂಡ್ಬಿಟ್ರು ಅವರು. ಗುರುಗಳೇ, ಇಲ್ಲಿ ಜನರ ಜೊತೆಗೆ ನಮ್ಮದು ಬಹಳ ದೊಡ್ಡ ಪ್ರಮಾಣದೊಳಗ ಇಂಟರಾಕ್ಷನ್ ಚಾಲು ಆಗ್ಬಿಟ್ಟದ, ಜನ ಬೆನ್ನ ಹತ್ತಿ ಬಿಟ್ಟಾರ, ಅವರೆಲ್ಲರೂ ನನಗೆ ನಮಸ್ಕಾರ ಮಾಡ್ಲಕತ್ತಾರ, ನನಗೆ ನಮಸ್ಕಾರ ಮಾಡ್ಕೊಂಡು ನಾ ಎಲ್ಲಿ ಪಾಪ ಕಟ್ಕೊಳಕ್ ಹೋಲಿ, ದಯವಿಟ್ಟು ಏನ್ ಮಾಡ್ರಿ, ನೀವು ನಮ್ಮ ಹತ್ರ ಬರ್ರಿ, ಇಬ್ರು ಜೊತೆಯಾಗಿ ಕುಂದ್ರಮು. ಅವ್ರು ನನಗೆ ಯಾಕೆ ನಮಸ್ಕಾರ ಮಾಡ್ಲಕ್ಕ, ನಿಮ್ಗೆ ಯಾಕೆ ನಮಸ್ಕಾರ ಮಾಡ್ಲಕ್ಕ, ನನಗೆ ಮಾಡಿದ ನಮಸ್ಕಾರ ಎಲ್ಲ ನಿಮಗೆ ತಲುಪಲಿ ಅಂತೇಳಿ ಬಗಲಾಗ ಗುರುಗಳಿಗೆ ಕರ್ಕೊಂಡು ಕೂತ್ಬಿಟ್ರು. ಇವಾಗ ಸಹಿತ ಆ ದೇವಸ್ಥಾನದೊಳಗೆ 2 ಮೂರ್ತಿಗಳು, ಒಂದು ಶರಣಬಸಪ್ಪ ಅವ್ರ ಮೂರ್ತಿ, ಅವ್ರ ಬಲಕಿನ ಮಗ್ಗಲಿರೋದೆ ಅವ್ರ ಗುರುಗಳ ಮೂರ್ತಿ. 2 ಮೂರ್ತಿ ಏನಾಗ್ಯಾವಲ್ಲಿ, ಭಕ್ತ ಜಂಗಮ ಒಂದಾಗ್ಯಾವ. ಹೆಂಗದ? ಈ ತರ ಆಗಬೇಕು. ಭಕ್ತ ಜಂಗಮ ಒಂದ್ ಆದಾಗ ಶರಣಬಸಪ್ಪನ ಕೀರ್ತಿ ಗಗನಕ್ಕೆ ಮುಟ್ಟಿತ್ತು, ಕೈಲಾಸಕ್ಕೆ ಮುಟ್ಟಿತ್ತು. ನಿನಗೆ ಯಾಕೆ ನಮಸ್ಕಾರ ಮಾಡಬೇಕು, ಉಂಡು ಮನಿ ಜಂತಿ ಎಣಿಸ್ತಿದಿ ಅಂತ ಹೇಳಿಕೆ ಬೈದು ನಾನೇ ಒಂದು ಪೀಠ ಮಾಡ್ಕೊಂಡು ಕುಂದಿರ್ತೀನಿ ಅಂತೇಳಿ ಜಂಗಮರನ್ನ ನಿಂದೆ ಮಾಡಿ ತಮ್ಮವೇ ತಾವು ಪೀಠ ಮಾಡಿ ಮಂದಿ ಕೈಲಿ ನಮಸ್ಕಾರ ಮಾಡ್ಕೊಳಕ್ ಆದ್ಮೇಲೆ ಅದು ಪಾಪ ಬಿಡ್ತದೇನ್ರಿ? ಅದು ನೀವು ನಮಗ
ಪಾದಕ್ಕೆ ಒಂದು ಸಾರಿ ನಮಸ್ಕಾರ ಮಾಡಿದ್ರಿ ಅಂತಂದ್ರ ನಾವು 108 ಜಪ ಮಾಡಬೇಕಾಗ್ತದ. ತಿಳ್ಕೋರಿ, ಅದು ಸ್ವಚ್ಛ ಮಾಡ್ಕೋಬೇಕಾದ್ರೆ ನೀವು ನಿಮ್ಮ ಪಾಪ ನಮ್ಮ ಪಾದಕ್ಕೆ ಸುತ್ತೀರಿ. ನಮ್ಮ ಪಾದಕ್ಕೆ ಸುತ್ತಿದ ಒಂದು ಪಾಪ ನಾವು ತೊಳ್ಕೋಬೇಕಂತಂದ್ರ ಜಂಗಮರು ಏನ್ ಮಾಡ್ಬೇಕಾಗ್ತದ? 108 ಜಪ ಮಾಡ್ಬೇಕು. 10 ಮಂದಿ ಇವತ್ತು ನಮಸ್ಕಾರ ಮಾಡ್ಯಾರ ಅಂತಂದ್ರ 10 ಮಂದಿಗೆ ನಾವು 1108 ಗುಣಿಲೆ 10 ಅಷ್ಟು ಜಪ ಮಾಡ್ಬೇಕು. ನಾವು ಜಪ ಮಾಡಿ ನಾವು ಸ್ವಚ್ಛ ಮಾಡ್ಕೋಬೇಕಾಗ್ತದ, ಪಾಪ ತೊಳ್ಕೋಬೇಕಾಗ್ತದ. ಜಪ ಗೊತ್ತಿಲ್ಲ, ತಪ ಗೊತ್ತಿಲ್ಲ, ನಾನು ಒಂದು ಪೀಠ ಮಾಡ್ಕೋತೀನಿ, ನಾನು ದೊಡ್ಡ ಗುರು ಆಗ್ತೀನಿ ಅಂತ ಹೇಳಕ್ಕೆ ಅಲ್ಲಿ ಕೂತಿಕೆ ಜನರ ಕಡೆಯಿಂದ ನಮಸ್ಕಾರ ಮಾಡ್ಕೊಂಡ್ರ ಅದು ಪಾಪ ಸುಂಬಿಡ್ತದೇನದು, ತಿಕ್ಕಿ ಮುಕ್ಕುತ್ತದು. ನಮಸ್ಕಾರ ಮಾಡಿಸ್ಕೊಳ್ಳೋದು ಅಷ್ಟು ಸಣ್ಣ ಕೆಲಸ ಅಲ್ಲದು. ಅವರೆಲ್ಲರೂ ಬಂದು ತಮ್ಮ ಹಣಿಯನ್ನ ಮುಟ್ಟಿ ನಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾರ ಅಂತಂದ್ರ ಅದು ಅವ್ರ ಪಾಪ ನಾವು ತಗೊಂಡು ನಮ್ಮ ಆಶೀರ್ವಾದ ಅವ್ರಿಗೆ ಕೊಡ್ತಿರ್ತೀವಿ. ಇವ್ ಯಾವ ಮರ್ಮಗಳಿಗೆ ಗೊತ್ತಿರ್ಲಾರ್ದ ಗುರುಗಳಾಗಿ ಕುತ್ತಿಗೆ ಜೀವನ ಕಷ್ಟ ಮಾಡ್ಕೋತಾರ. ಅದು ಹೇಳಿದ್ದು ಕೇಳಂಗಿಲ್ಲ, ಅರ್ಥನೂ ಇಲ್ಲ, ಏನಕ್ಕೆ ಮಾಡ್ಕೊಳಕ್ ಬಿಡ ಅಂತ ಹೇಳಕ್ಕೆ ಕೈ ಬಿಟ್ಟಾರ. ಮತ್ತ ಅವರೆಲ್ಲರೂ ಏನು ಗೋಳಾಡ್ಬೇಕು ಗೋಳಾಡ್ಲಕತ್ತಾರ. ಜಂಗಮರಿಂದ ಭಿನ್ನವಾದಂತ ಯಾವ ಪೀಠ ಅಲ್ಲಿ ಅವು ಯಾವ ಸುರಕ್ಷಿತ ಇರಂಗಿಲ್ಲ. ಅವು ಇವತ್ತಿಲ್ಲ ನಾಳೆ ಅವು ಏನಾಗ್ತವ? ಕಷ್ಟಕ್ಕೆ ಗುರಿ ಆಗವೇ. ಅವು ಅದು ಜ್ಞಾನಕ್ಕ ಮಹತ್ವ ಕೊಟ್ರೆ ಅದು ಏನ್ ಮಾಡ್ತದ? ಸೇವೆ ಜ್ಞಾನ ಎರಡು ಕೂಡ್ಬೇಕು. ಕೂಡಿದಾಗೆ ಅಲ್ಲಿ ಏನಾಗ್ತದ? ಒಂದು ಸಾರ್ಥಕತೆ. ಪ್ಲಸ್ ಅದು ಹೆಂಗಿರ್ಬೇಕು? ನಿಸ್ವಾರ್ಥ ಇರಬೇಕು, ಸ್ವಾರ್ಥದ್ದು ಇರಬಾರ್ದು. ಯಾವುದೋ ಒಂದು ಅಧಿಕಾರ, ಯಾವುದೇ ಒಂದು ಸರ್ಕಾರಿ ಫೆಸಿಲಿಟಿಗಳು ತಗೊಳಕ, ಯಾವುದೋ ಒಂದು ರಾಜಕಾರಣದ ಸಪೋರ್ಟ್ ಅಂತವೇನಾರ ಇಟ್ಕೊಂಡಕ್ಕೆ ದುರುದ್ದೇಶ ಇಟ್ಕೊಂಡಿದ್ರು ಅವು ಎಂದೂ ಸಕ್ಸಸ್ ಆಗಂಗಿಲ್ಲ. ಇರ್ಲಿ, ಏನಕ್ಕಾಗಲಕ್ಕ ಜಂಗಮ ಲಿಂಗ ಒಂದಾಗಿದ್ದರು. ಉದಾಹರಣೆ ಶರಣಬಸಪ್ಪ ಅವ್ರದ್ದು. ಮತ್ತೆ ನಮ್ಮ ಪೂರ್ವಜರು ಕರುಣೇಶ್ವರರು ಅಂತದರ, ಅವರು ಜಂಗಮರು ಮತ್ತೆ ಅವ್ರ ಮನೆಗುರುಗಳು ಗುರುಲಿಂಗ ಶಿವಾಚಾರ್ಯರು ಅವರಿಬ್ರು ಕೂಡಿ ಕುಂತು ಗುಡಿ ಕಟ್ಟಿಸ್ಕೊಂಡವ್ರು. ಅವರು ಪವಾಡ ಪುರುಷರು. ಶರಣಬಸಪ್ಪ ಹೆಂಗದಾರ ಅದೇ ರೀತಿ ಕರುಣೇಶ್ವರರು. ಆಂದೋಲ ಅಂತ ಬರ್ತದೆ ಜೇವರ್ಗಿ ತಾಲೂಕದೊಳಗೆ. ಈಗ ಆಂದೋಲ ಶ್ರೀಗಳಂತ ಹೇಳಿಕೆ ಶಿವಸೇನಾ, ಶ್ರೀರಾಮ್ ಸೇನಾ ರಾಜ್ಯಾಧ್ಯಕ್ಷರದಾರಲ್ಲ, ಆ ಪೀಠಾಧಿಪತಿಗಳು. ಅಲ್ಲಿನೂ 2 ಮೂರ್ತಿಗಳಿಗೆ ಅದನ್ನು ಅಲ್ಲಿನೂ ಜಂಗಮ ಭಕ್ತ ಒಂದಲ್ಲ, ಜಂಗಮ ಮತ್ತು ಜಂಗಮನ ಗುರು ಅಲ್ಲಿ ಇದಕ್ಕಿಂತ ಟಾಪ್ ಇರ್ಲಿ. ಇಲ್ಲೇನಾಯ್ತು? ಶ್ರೀ ವಿಚಾರ ಸಾಗರ 5ನೇ ತರಂಗ 251ನೇ ವಿಷಯಾಂಕ 155ನೇ ದೋಹಾದ ಬಗ್ಗೆ ಎಲ್ಲ ಚಿಂತನೆ ಮಾಡಿ ಅದರದ್ದು ಪುನರಾವರ್ತನೆ ಮಾಡೋಣ ಅಂತೇಳಿ ಈಗ ಸ್ಟಾರ್ಟ್ ಮಾಡಿದ್ದೆವು. ಈಶ್ವರ ಹೆಂಗ್ ತಯಾರಾಯ್ತು, ಬ್ರಹ್ಮಾಂಡ ಹೆಂಗ್ ತಯಾರಾಯ್ತು, ಜೀವ ಹೆಂಗ್ ತಯಾರಾಗ್ತದ, ಮಾಯ ಹೆಂಗ್ ತಯಾರಾಗ್ತದ ಎಲ್ಲಾನು ತಿಳ್ಕೊಂಡು 251ನೇ ವಿಷಯಾಂಕದಲ್ಲಿ ಈಶ್ವರನಲ್ಲಿ ವಿಷಮ ದೃಷ್ಟಿಯಾಗಲಿ ಕ್ರೂರತ್ವವಾಗಲಿ ಇರೋದಿಲ್ಲ. ಈ ಕ್ರೂರತ್ವ ಜಗತ್ತಿನಾಗ ನಾವು ಅನುಭವಿಸ್ತೀವಿ, ಭೇದ ಭಾವ ನಾವು ಅನುಭವಿಸ್ತೀವಿ ಅಂತಂದ್ರ ಇದಕ್ಕೆ ಕಾರಣ ನಮ್ಮ ಕರ್ಮಗಳು. ನಾವು ಬೇರೆ ನೀವು ಬೇರೆ ಅಂತ ಅದಿವಲ್ಲ, ಬೇರೆ ಬೇರೆ ಎದಕ್ಕೆ ಅದಿವೆ ಅಂತಂದ್ರೆ ನಮ್ಮ ಕರ್ಮಗಳಿಗೆ ಕಾರಣ, ನಮ್ಮ ಅರಿವಿನ ಮಟ್ಟಕ್ಕೆ ಕಾರಣ. ಜ್ಞಾನಿಗೆ ಅರಿವಿನ ಮಟ್ಟ ಹೆಚ್ಚು ಕಡಿಮೆ ಇದ್ದುದಕ್ಕೆ ಭೇದ ಅಂತಾನ, ಅಜ್ಞಾನಿ ಏನಂತಾನ? ಕರ್ಮಗಳು ಮಾಡಿದ ಕರ್ಮಕ್ಕೆ ನಾವು ಬೇರೆ ನೀವು ಬೇರೆ ಅದೀವಿ, ನಮ್ಮಂಗೆ ನೀವು ನಿಮ್ಮಂಗೆ ನಾವು ಇಲ್ಲ. ನಮ್ಮಿಬ್ಬರ ಮಧ್ಯೆ ವ್ಯತ್ಯಾಸ ಯಾಕಾದ ಅಂತಂದ್ರ ನಮ್ಮ ಕರ್ಮನೇ ನಮ್ಮ ಸ್ಥಿತಿ ಗತಿ ಮತಿಗೆ ಕಾರಣ, ನಿಮ್ಮ ಕರ್ಮ ನಿಮ್ಮ ಸ್ಥಿತಿ ಗತಿ ಮತಿಗೆ ಕಾರಣ. ಇದು ಯಾರು ಹೇಳ್ತಾರ? ಅಜ್ಞಾನಿಗಳು ಹೇಳೋ ಕೆಲಸ. ಜ್ಞಾನಿಗಳು ಹೇಳೋ ಕೆಲಸ ಯಾವುದು? ಅರಿವಿನ ಮಟ್ಟ. ನಮಗ ನಿಮಗ ವ್ಯತ್ಯಾಸ ಏನದ? ಅರಿವಿನ ಮಟ್ಟದಲ್ಲಿ ನಮ್ಮ ಅರಿವಿನ ಮಟ್ಟದ ಆನಂದ ನಮಗ, ನಿಮ್ಮ ಅರಿವಿನ ಮಟ್ಟದ ಆನಂದ ನಿಮಗ. ಕರ್ಮ ಅಂದ್ರೆ ತಿಳಿಲಾರದವ್ರಿಗೆ ಹೇಳೋದಕ್ಕ, ಅರಿವು ಹೇಳೋದು, ಮರೆವು ಹೇಳೋದು, ತಿಳಿದವ್ರಿಗೆ ಹೇಳೋ ಮಾತದು. ತಿಳಿಲಾರದವರಿಗೆ ಕರ್ಮ ಪಾಪ ಪುಣ್ಯ ಅಂತ ಹೇಳಬೇಕಾಗ್ತದೆ. ಇದು ಅರಿವು ಮರೆವು ಅನ್ನೋದು ಜ್ಞಾನಿಗಳ ಭಾಷೆ. ಈ ರೀತಿ ಇದ್ದು ಮತ್ತೆ ಕ್ರೂರತ್ವಗಳು ಈ ಜಗತ್ತಿನೊಳಗೆ ನಡೀತಾವಲ್ಲ, ಘೋರ ಕೃತ್ಯಗಳು. ಯಾಕ ಅಂತಂದ್ರ ಅವೆಲ್ಲ ಅವ್ರವ್ರ ಕರ್ಮನೇ ಹೊರತು ಅವಕ್ಕ ಈಶ್ವರ ಯಾವುದೇ ರೀತಿ ಕಾರಣ ಅಲ್ಲ ಅನ್ನಂತ ವಿಚಾರ ಹೇಳಿ, ಮತ್ತ ಈಶ್ವರ ಸೃಷ್ಟಿಯ ರಚನೆ ಆಗಲಿಕ್ಕೆ ಏನು ಕಾರಣ? ಈ ಈಶ್ವರನ ಸೃಷ್ಟಿ ಯಾಕೆ ರಚನೆ ಆಯಿತು
ಈಗೇನದಲ್ಲ ಸೃಷ್ಟಿ, ಈಗೇನು ಸೃಷ್ಟಿ ಅದಲ್ಲ, ಈ ಸೃಷ್ಟಿ ಯಾಕೆ ರಚನೆ ಆಯಿತು, ಇದಕ್ಕೆ ಬೇಕಲ್ಲ ಜಗತ್ತು ಯಾಕೆ ರಚನೆ ಆಯಿತು ಅಂದ್ರ ಈಗಿರೋ ಸೃಷ್ಟಿನೇ ಇದು ಫೈನಲ್ ಅಲ್ಲ, ಇದಕ್ಕಿಂತ ಮೊದಲು ಅನೇಕ ಸೃಷ್ಟಿಗಳು ಆಗಿ ಪ್ರಳಯ ಆಗ್ಯಾವ. ಈ ಜೀವ ಹೆಂಗ ಹುಟ್ಟದು ಸಾಯದು ಮಾಡ್ತದೋ ಹಂಗೆ ಈ ಬ್ರಹ್ಮಾಂಡ ಕೂಡ ಸೃಷ್ಟಿ ಆಗ್ತದ, ಅದರ ಆಯುಷ್ಯ ಇರತನ ಇರ್ತದ, ಮತ್ತದು ಪ್ರಳಯ ಆಗಿ ಹೋಗ್ತದ, ಮತ್ತೆ ಬ್ರಹ್ಮಾಂಡ ಸೃಷ್ಟಿ ಆಗ್ತದ, ಮತ್ತೆ ಆಯುಷ್ಯ ಇರತನ ಇರ್ತದ, ಮತ್ತೆ ಪ್ರಳಯ ಆಗ್ತದ. ಅದಕ್ಕೆ ಈಗಿನ ಸೃಷ್ಟಿ ಇದು ಯಾಕ ತಯಾರಾಯಿತು ಅಂತಂದ್ರೆ ಹಿಂದಿನ ಸೃಷ್ಟಿಯಲ್ಲಿರುವ ಜೀವಿಗಳು ಮಾಡಿದ ಕರ್ಮ ಫಲಗಳು ಯಾವಾಗ ಅವು ಫಲ ಕೊಡುವುದಕ್ಕೆ ಸಮ್ಮುಖ ಆಗ್ತವ ಆವಾಗ ಈಗಿನ ಸೃಷ್ಟಿ ತಯಾರಾಯ್ತು. ಗೊತ್ತಾಯ್ತ್ರ ಈಗಿನ ಸೃಷ್ಟಿ ಯಾಕೆ ತಯಾರಾಗ್ಯದಂತ, ಈ ಜಗತ್ತು ಯಾಕೆ ಸೃಷ್ಟಿ ಆಗ್ಯದ? ಇದು ಈ ಸೃಷ್ಟಿಗಿಂತ ಪೂರ್ವದ ಸೃಷ್ಟಿಯಲ್ಲಿ ಜೀವರುಗಳು ಮಾಡಿದ ಕರ್ಮದ ಫಲಗಳು ಅವು ಕರ್ಮಗಳು ಫಲ ಕೊಡುವುದಕ್ಕ ಸಮ್ಮುಖ ಆದಾಗ ಅಂದ್ರೆ ಆಕ್ಟಿವೇಟ್ ಆದಾಗ ಅವಾಗ ಏನಾಯ್ತು, ಈಶ್ವರ ಈಗ ಮುಂದೆ ಇನ್ನ ಒಂದು ಸೃಷ್ಟಿ ಮಾಡಿ ಆ ಜೀವಿಗಳಿಗೆ ಆ ಕರ್ಮಗಳ ಫಲಭೋಗ ಅನುಭವಿಸ್ಲಕ್ಕ ತಗೊಂಡು ಬಂದಾನೆ ಜಗತ್ತು. ಅದಕ್ಕೆ ಈಶ್ವರನ ಸೃಷ್ಟಿಯ ರಚನೆಯಾಗಲಿಕ್ಕೆ ಕಾರಣ ಅಂತಂದ್ರ ಜೀವಿಗಳ ಕರ್ಮ ಮಾಡಿದ್ದಾರೆ, ಆ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ಕೊಡಬೇಕಾಗುತ್ತದೆ. ಅಂದ್ರೆ ಪುಣ್ಯ ಕರ್ಮಗಳ ಫಲ ಸುಖ ಮತ್ತು ಪಾಪ ಕರ್ಮಗಳ ಫಲ ದುಃಖ. ಹೀಗೆ ಶ್ರೇಷ್ಠ ಕನಿಷ್ಠ ಭೋಗಗಳನ್ನ ಕೊಡುವುದರ ನಿಮಿತ್ತ ಈಶ್ವರನ ಸೃಷ್ಟಿ ರಚನೆಯಾಗಿದೆ. ಈ ಸೃಷ್ಟಿಯೊಳಗ ಸುಖ ದುಃಖಗಳ ಭೋಗ ಕೊಡುವುದಕ್ಕಂತೆ ಈ ಜಗತ್ತು ರಚನೆಯಾಗಿದೆ. ಆದ್ದರಿಂದ ವಿಷಮ ಅಂತಂದ್ರೆ ಭೇದ ಭಾವ, ಈ ಕ್ರೂರತ್ವ ಇವ್ಯಾವು ಏನದವ ಈಶ್ವರನ ದೃಷ್ಟಿಯೊಳಗೆ ಎಲ್ಲರೂ ಒಂದೇ, ಅವನ ಬಳಿ ಯಾವ ಭೇದ ಭಾವ ಇಲ್ಲ. ಆದ್ರೆ ಜೀವಿಗಳು ಬೇರೆ ಬೇರೆ ಅದರಲ್ಲ. ಯಾಕ ಅಂತಂದ್ರ ಅವರವರ ಕರ್ಮ ಧರ್ಮಗಳಿಗೆ ಅನುಸಾರವಾಗಿ ಅವರು ಬೇರೆ ಬೇರೆ ಆದರ. ಯಾರೋ ಹೀಗೆ ಹೇಳುತ್ತಾರೆ, ಸರ್ವಕ್ಕಿಂತಲೂ ಅಂದ್ರೆ ಪ್ರಥಮ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಯಾವ ಕರ್ಮಗಳು ಇದ್ದಿರಲಿಲ್ಲ. ಮೊದಲು ಇದು ಇದ್ದಿರಲಿಲ್ಲ. ಇದು ಫಸ್ಟ್ ಸೃಷ್ಟಿ ಹೆಂಗ್ ತಯಾರಾಯ್ತಪ್ಪ, ಹಿಂದಿನ ಸೃಷ್ಟಿಯ ಕರ್ಮ ಭೋಗಿಸ್ಲಕ್ ಈ ಸೃಷ್ಟಿ, ಈ ಫಸ್ಟ್ ಒಂದು ಸೃಷ್ಟಿ ಆಗ್ತದಲ್ಲ, ಆ ಫಸ್ಟ್ ಸೃಷ್ಟಿ ಅಂತಂದ್ರೆ ಹೆಂಗ ಅಂತಂದಾಗ ಅದಕ್ಕೆ ಕರ್ಮನೇ ಇದ್ದಿದ್ದಿಲ್ಲ, ಅಲ್ಲಿ ಜೀವರುಗಳು ಇದ್ದಿದ್ದಿಲ್ಲ, ಅದ್ಯಾಕೆ ಸೃಷ್ಟಿ ಆಯ್ತು ಅಂತ ಕೇಳಿದ್ರೆ ಈ ಸೃಷ್ಟಿಯ ಕ್ರಮ ಏನದಪ್ಪ ಅಂತಂದ್ರೆ, ಈ ಸೃಷ್ಟಿ ಮಾಡಬೇಕಾಗಿತ್ತು ಅಂದ್ರೆ ಹಿಂದಿನ ಸೃಷ್ಟಿಯ ಜೀವರ ಕರ್ಮಗಳು ಪ್ರಳಯ ಕಾಲದಲ್ಲಿ ಮಾಯೆಯೊಳಗೆ ಲೀನವಾಗುತ್ತವೆ. ಆ ಮಾಯೆಯಲ್ಲಿ ಲೀನವಾಗಿರುವ ಜೀವರುಗಳ ಕರ್ಮಗಳು ಫಲವನ್ನು ಕೊಡುವುದಕ್ಕೆ ಯಾವಾಗ ಸಮ್ಮುಖವಾಗುತ್ತವೆಯೋ ಪರಮಾತ್ಮನು ಆ ನಿಮಿತ್ತದಿಂದ ಪರಮಾತ್ಮ ಅಂದ್ರೆ ಈಶ್ವರನು ಅವರವರ ಫಲಭೋಗಗಳಿಗೆ ಅನುಸಾರವಾಗಿ ಮತ್ತೆ ಸೃಷ್ಟಿಯ ರಚನೆ ಮಾಡುತ್ತಾನೆ. ಅದಕ್ಕೆ ಕೆಲವರ ಪ್ರಶ್ನೆ, ಪೂರ್ವದ ಸೃಷ್ಟಿಯ ಜೀವರುಗಳ ಕರ್ಮಗಳು ಪ್ರಸ್ತುತ ಸೃಷ್ಟಿಗೆ ಕಾರಣವಾಗಿವೆ ಅಂತ ಹೇಳುತ್ತಿರುವಿರಿ, ಆದರೆ ಮೊಟ್ಟ ಮೊದಲಿನ ಸೃಷ್ಟಿ ಆಗಿತ್ತಲ್ಲ, ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಮೊದಲು ಸೃಷ್ಟಿಯೇ ಇದ್ದಿರಲಿಲ್ಲ, ಜೀವರುಗಳು ಇದ್ದಿರಲಿಲ್ಲ ಮತ್ತು ಜೀವರುಗಳ ಕರ್ಮಗಳೂ ಇದ್ದಿರಲಿಲ್ಲ, ಆ ಕರ್ಮದ ಫಲಗಳೂ ಇರಲಿಲ್ಲ. ಆ ಕರ್ಮದ ಫಲಭೋಗ ಅನುಸಾರವಾಗಿ ಎಂದು ಸರ್ವಪ್ರಥಮ ಸೃಷ್ಟಿಗೆ ಹೇಳಲಿಕ್ಕೆ ಅಲ್ಲಿ ಏನೂ ಇದ್ದಿರಲಿಲ್ಲ. ಅಂತ ಸೃಷ್ಟಿಗೆ ಮೂಲ ಕಾರಣ ಏನು ಅಂತ ಕೇಳಿದಾಗ ಈ ರೀತಿಯ ಪ್ರಶ್ನೆಯು ಸಂಭವಿಸುವುದಿಲ್ಲ. ಅದಕ್ಕೆ ನಾನು ನಿಮಗೊಂದು ಉದಾಹರಣೆ ಕೊಟ್ಟೆ ನಿನ್ನೆ. ಎದ್ರಾಗ ಜಾತ್ರೆಗೆ ಜೇಂಟ್ ವೀಲ್ ಅಂತ ಇರ್ತದ, ಅದ್ರಾಗ ಕೂತಿರ್ತೀರಿ, ಅದು ತಿರುಗಿಸ್ತಾರ, ಮ್ಯಾಲ್ ಓದ್ತೀರಿ ಕೆಳಗೆ ಬರ್ತೀರಿ, ಮ್ಯಾಲ್ ಓದ್ತೀರಿ ಕೆಳಗೆ ಬರ್ತೀರಿ. ಆ ಜೇಂಟ್ ವೀಲ್ನೊಳಗ ಫಸ್ಟಿನ ತೊಟ್ಲೇವದು, ಲಾಸ್ಟಿನ ತೊಟ್ಲೇವದು, ಯಾವುದು ಹೇಳಕ್ ಬರಂಗಿಲ್ಲ. ಹಂಗ ತೊಟ್ಟಲದೊಳಗ ಕೂತಿರೋ ತನಕ, ಎಲ್ಲಿ ತನಕ ತೊಟ್ಟಲದಾಗ ಕೂತಿರ್ತೀರಿ, ಜನನ ಮರಣಗಳ ಸೃಷ್ಟಿ ಪ್ರಳಯಗಳ ಚಕ್ರ ಏನ್ ನಡೆದದ, ಆ ಚಕ್ರದೊಳಗೆ ನೀವು ಜೀವರುಗಳಾಗಿ ಎಲ್ಲಿ ತನಕ ಕೂತಿರ್ತೀರಿ ಅಲ್ಲಿ ತನಕ
ಫಸ್ಟ್ ಲಾಸ್ಟ್ ಅಂತ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಹಾಗೆ ಈ ರೀತಿಯಾದ ಪ್ರಶ್ನೆ ಸಂಭವಿಸುವುದಿಲ್ಲ. ಏಕೆಂದರೆ ಸಂಸಾರವು ಅನಾದಿಯಾಗಿರುತ್ತದೆ, ಅದಕ್ಕೆ ಆದಿ ಅನ್ನೋದಿಲ್ಲ. ಶಾಸ್ತ್ರಕಾರರು 6 ಅನಾದಿಗಳನ್ನ ಹೇಳಿದ್ದಾರೆ. ಉತ್ಪತ್ತಿ ರಹಿತಕೋ ಅನಾದಿಕೇತೆ ಹೈ ಎಂದರೆ ಒಂದು ಹುಟ್ಟಿತ್ತು ಅಂತಂದ್ರೆ ಅದಕ್ಕೆ ಡೇಟ್ ಆಫ್ ಬರ್ತ್ ಅಂತ ಹೇಳ್ತಾರೆ. ಅದು ಹುಟ್ಟೇ ಇಲ್ಲ ಅಂತಂದ್ಮೇಲೆ ಹುಟ್ಟಲಾರದಕ್ಕೆ ಅನಾದಿ ಆದಿ ಅಂತ. ಹುಟ್ಟಿದ್ರೆ ಆದಿ ಇರ್ತದ, ಹುಟ್ಟಲಾರದಕ್ಕೆ ಅನಾದಿ ಅಂತಾರ. ಅದಕ್ಕೆ ಅದು ಉತ್ಪತ್ತಿ ರಹಿತ ಅದ. ಉತ್ಪತ್ತಿ ಸಹಿತಕ್ಕೂ ಆದಿಕೈತೆ ಹೈ, ಉತ್ಪತ್ತಿ ರಹಿತಕ್ಕೂ ಅನಾದಿಕೈತೆ ಹೈ. ಅದಕ್ಕೆ ಇವು 6 ಅನಾದಿಗಳು ಹೇಳ್ಯಾರ. ಒಂದು ಶುದ್ಧ ಬ್ರಹ್ಮ ಅನಾದಿ, ಮತ್ತೆ ಆ ಶುದ್ಧ ಬ್ರಹ್ಮನೊಳಗಿರುವಂತ ಪ್ರಕೃತಿ ಅನಾದಿ, ಮತ್ತೆ ಈಶ್ವರ ಅನಾದಿ, ಜೀವ ಅನಾದಿ, ಮತ್ತೆ ಶುದ್ಧ ಬ್ರಹ್ಮ ಪ್ರಕೃತಿಯ ಸಂಬಂಧ ಅನಾದಿ, ಮತ್ತು ಈಶ್ವರ ಜೀವರ ಭೇದ ಅನಾದಿ. 6 ಅನಾದಿಗಳು ಬಿಡಿಸ್ರಿ. ಇದು ಶುದ್ಧ ಬ್ರಹ್ಮ ಅನಾದಿ ಅದನ, ಕರೆಕ್ಟಾ? ಅವ ಏನು ಹುಟ್ಟಿಲ್ಲ. ಮತ್ತು ಅವನ ಸಂಗಟಿರೋ ಪ್ರಕೃತಿ ಅದು ಅನಾದಿ ಅದ. ಮತ್ತು ಅವೆರಡರ ಜೊತೆಗೆ ಶುದ್ಧ ಬ್ರಹ್ಮ ಮತ್ತು ಪ್ರಕೃತಿ ಏನದಲ್ಲ, ಅವೆರಡರ ಸಂಬಂಧ ಅದು ಅನಾದಿ ಅದ. ಅವಿನಾಭಾವ ಸಂಬಂಧ, ಬೆರೆಸಿ ಒಂದಾಗದ ಬಿಡಿಸಿ ಬೇರಾಗದ ಸಂಬಂಧ, ಅದು ಅನಾದಿ ಅದ. ಮತ್ತೆ ಅದು ಜೀವರುಗಳ ಒಂದು ಕರ್ಮಕ್ಕೆ ಭೋಗ ಕೊಡುವುದಕ್ಕೆ ಈಶ್ವರ ಅಂತ ಒಬ್ಬ ಏನದನ, ಈಶ್ವರನೂ ಅನಾದಿ ಅದನ. ಮತ್ತೆ ಈ ಜೀವ ಇವನು ಅನಾದಿ ಅದನ. ಈ ಈಶ್ವರ ಹೆಂಗ್ ತಯಾರತನ, ಜೀವ ಹೆಂಗ್ ತಯಾರತನ, ಬ್ರಹ್ಮಾಂಡ ಹೆಂಗ್ ತಯಾರಾಯ್ತು, ಪಿಂಡಾಂಡ ಹೆಂಗ್ ತಯಾರಾಯ್ತು ಅಂತ ಹೇಳಿವಿ. ಇದ್ರೊಳಗೆ ನಾವೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಶುದ್ಧ ಬ್ರಹ್ಮ ಏನದನ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣದನ. ಆ ಶುದ್ಧ ಬ್ರಹ್ಮನಲ್ಲಿ ಅವಿನಾಭಾವ ಸಂಬಂಧದಿಂದ ಒಂದು ಮಹಾಪ್ರಕೃತಿ ಅದ. ಆ ಶುದ್ಧ ಬ್ರಹ್ಮ ಮತ್ತು ಆ ಮಹಾಪ್ರಕೃತಿಯ ಮಧ್ಯದ ಸಂಬಂಧ ಏನದ, ಅದನ್ನು ಅನಾದಿ ಅದ. ಈಗ ಶುದ್ಧ ಬ್ರಹ್ಮನೂ ಅನಾದಿ, ಅವನೊಳಗಿರುವ ಪ್ರಕೃತಿನೂ ಅನಾದಿ, ಆ ಪ್ರಕೃತಿ ಮತ್ತು ಶುದ್ಧ ಬ್ರಹ್ಮನಿಗಿರುವ ಸಂಬಂಧನೂ ಅನಾದಿ. ನೆಕ್ಸ್ಟ್ ಏನಾಯ್ತು, ಇಲ್ಲಿ ಈಶ್ವರ ಅನಾದಿ, ಆ ಈಶ್ವರನ ಜಗತ್ತಿನೊಳಗಿರುವ ಜೀವನು ಅನಾದಿ. ಮತ್ತೆ ಅವ ಈಶ್ವರನಿಗೆ ಜೀವನಿಗೆ ವ್ಯತ್ಯಾಸ ಆದ ಇಲ್ಲ. ಅವ ಸರ್ವಜ್ಞ ಅದನ, ಸರ್ವಕರ್ತೃ ಅದನ. ಇವ ಏನದನ, ಅಲ್ಪ ಇಚ್ಛಾಶಕ್ತಿ, ಅಲ್ಪ ಕ್ರಿಯಾಶಕ್ತಿ, ಅಲ್ಪ ಜ್ಞಾನ ಶಕ್ತಿ ಜೀವನಿಗದನ. ಈ ವ್ಯತ್ಯಾಸ ಭೇದ ಏನದ, ಈ ಭೇದನು ಅನಾದಿಯಾದ. ಇವೆಲ್ಲ ಅನಾದಿ ಅದಾವ. ಯಾವಾಗ ಜೀವ ಆಗಿ ಹುಟ್ಟಿ ಬರ್ತಾನ ಅವ ಸಣ್ಣವಿರ್ತಾನ, ಈಶ್ವರ ದೊಡ್ಡವಿರ್ತಾನ. ಇದು ಇವರಿಬ್ಬರೊಳಗ ಭೇದ ಇದ್ದೇ ಅದ. ಈ ಭೇದ ಅನಾದಿ ಅದ. ಆದರೆ ಇವೆಲ್ಲರೂ ಅನಂತ ಇಲ್ಲ. ಬ್ರಹ್ಮ ಒಬ್ಬನೇ ಅನಂತ ಅದನ. ಉಳಿದು ಎಲ್ಲ ಏನಾಗ್ತವ, ಇವೆಲ್ಲ ಬಿದ್ದು ಹೋಗ್ಬಿಡ್ತಾವ. ಯಾವಾಗ ನೀವು ಬ್ರಹ್ಮಜ್ಞಾನಿಗಳಾಗ್ತೀರಿ ಆವಾಗ ಅಲ್ಲಿ ಪ್ರಕೃತಿ ಅನ್ನೋದು ಇಲ್ಲ, ಸತ್ವ ರಜ ತಮ ಗುಣಗಳು ಇಲ್ಲ. ಯಾವಾಗ ನೀವು ಶುದ್ಧ ಬ್ರಹ್ಮ ಸ್ವರೂಪ ಆದ್ರಿ ಅಂದ್ರೆ ತ್ರಿಗುಣಾತೀತ ಆತಿರಿ. ನೀವು ತ್ರಿಗುಣಾತೀತ ಆದ್ರಿ ಅಂತಂದ್ರೆ ಅಲ್ಲಿ ಪ್ರಕೃತಿ ಎಲ್ಲಿರ್ತದ? ಪ್ರಕೃತಿಯ ಜೊತೆಗೆ ಸಂಬಂಧನೂ ಇರಂಗಿಲ್ಲ. ಮುಂದೆ ಜಗತ್ತು ಈಶ್ವರ ಅನ್ನೋದು ಇಲ್ಲ. ಎಲ್ಲ ಜಗತ್ತು ಈಶ್ವರ ಅನ್ನೋದೇನಾಗ್ಯದ, ಬ್ರಹ್ಮನೇ ಜಗತ್ತಿನ ರೂಪದಲ್ಲಿ ಅದನ. ಬ್ರಹ್ಮ ಬಿಟ್ರೆ ಜಗತ್ತು ಇಲ್ಲೇ ಇಲ್ಲ. ಜೀವನೂ ಇಲ್ಲ. ಜೀವನೇ ಬ್ರಹ್ಮ ಸ್ವರೂಪ ಅಂತ ಹೇಳಕತ್ತೀವಿ. ಇಡೀ ವಿಶ್ವ ಬ್ರಹ್ಮ ಸ್ವರೂಪ ಅಂತ ಹೇಳಕತ್ತೀವಿ. ಯಾವಾಗ ನಿಮಗೆ ಬ್ರಹ್ಮಜ್ಞಾನ ಆಗ್ತದ ಅಲ್ಲಿ ಜೀವರುಗಳು ಇಲ್ಲ, ಅಲ್ಲಿ ಬರೀ ಬ್ರಹ್ಮ. ಯಾವಾಗ ನಿಮಗೆ ಬ್ರಹ್ಮಜ್ಞಾನ ಆಗ್ತದ ಅಲ್ಲಿ ಜಗತ್ತ ಇಲ್ಲ, ಅಲ್ಲಿ ಬರೀ ಬ್ರಹ್ಮ. ಈಶ್ವರ ಇಲ್ಲೇ ಇಲ್ಲ. ಈಶ್ವರ ಬ್ರಹ್ಮನೇ. ಮತ್ತಲ್ಲಿ ಭೇದನು ಅಲ್ಲಿ ಅವ್ರು ಬ್ರಹ್ಮನೇ ಇದ್ದಾದ್ಮೇಲೆ, ಅಖಂಡ ಬ್ರಹ್ಮ ಇದ್ಮೇಲೆ ಜೀವ ಈಶ್ವರರ ಭೇದರೆ ಅಲ್ಲಿ ಎಲ್ಲಿ ಇರ್ಲಕ್ ಸಾಧ್ಯ ಅದ? ಅವು ಏನಾಗ್ತವ, ಬ್ರಹ್ಮ ಒಬ್ಬನೇ ಅನಂತ. ಉಳಿದು ಎಲ್ಲ ಬ್ರಹ್ಮಜ್ಞಾನ ಬಂತು ಅಂದ್ರೆ ಶಾಂತ ಇಲ್ಲಾಗ್ಬಿಡ್ತಾವ. ಅರ್ಥ ಐತ್ರ? ಬ್ರಹ್ಮಜ್ಞಾನ ಬಂತು ಅಂತಂದ್ರ ಅಲ್ಲಿ ಪ್ರಕೃತಿನೂ ಇಲ್ಲ, ಆ ಬ್ರಹ್ಮ ಪ್ರಕೃತಿಗೆ ಸಂಬಂಧನೂ ಇಲ್ಲ,
ಅಲ್ಲಿ ಈಶ್ವರನೂ ಇಲ್ಲ, ಅಲ್ಲಿ ಜೀವನೂ ಇಲ್ಲ, ಈಶ್ವರ ಜೀವರ ಭೇದನೂ ಇಲ್ಲ. ಅವೆಲ್ಲ ಶಾಂತ. ಬ್ರಹ್ಮ ಒಬ್ಬನೇ ಅನಂತ. ಎಲ್ಲ ಓಸು ಅನಾದಿ ಅದಾವ, ಆದರೆ ಅನಂತ ಇಲ್ಲವು. ಅವು ಶಾಂತ ಆಗ್ತಾವ, ಮುಗಿದು ಹೋಗ್ಬಿಡ್ತಾವ, ಇಲ್ಲದಂಗೆ ಆಗಿಬಿಡ್ತಾವ, ನಾಶ ಆಗಿಬಿಡ್ತಾವ. ಈ ರೀತಿ ಹೇಳ್ಕೊಂಡು ಇದನ್ನು ನಾವು ಡಿಟೇಲ್ ಆಗಿ ತಿಳ್ಕೋಬೇಕಾದ್ರೆ ವಿಚಾರ ಚಂದ್ರೋದಯದ 2ನೇ ಕಲಾದೊಳಗೆ ವಾದ್ರೆ ಅಂತಂದ್ರೆ ಇದನ್ನೆಲ್ಲ ಹೇಳ್ತಾರ. ಈ 6 ತತ್ವಗಳು ಅನಾದಿಯಾಗಿವೆ, ಆದರೆ ಶುದ್ಧ ಬ್ರಹ್ಮ ಮಾತ್ರ ಅನಂತ, ಮಿಕ್ಕವು ಎಲ್ಲ ಶಾಂತ. ಇವೆಲ್ಲವುಗಳ ಮಿಶ್ರಣವಾದ ಪ್ರಪಂಚವಾದರೂ ಇದು ಅನಾದಿಯಾಗಿದೆ. ಒಂದು ಸರಳ ರೇಖೆ ಎಳೆದರೆ ಒಂದು ಈ ತುದಿ, ಒಂದು ಆ ತುದಿ ಅಂತ ಹೇಳಬಹುದು. ಇದು ಆದಿ, ಅದು ಅಂತ್ಯ ಅಂತ ಹೇಳಬಹುದು. ಆದರೆ ಇದೇನದ, ಸೃಷ್ಟಿ ಚಕ್ರ, ಜೀವನ ಚಕ್ರ ಏನದ, ಇದೊಂದು ವೃತ್ತದಲ್ಲಿ ಇದೆ. ಈ ವೃತ್ತದಲ್ಲಿನ ಬಿಂದುಗಳನ್ನು ಆದಿ ಅಂತ್ಯ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಪೂರ್ವದ ಸೃಷ್ಟಿಗಳು ಉತ್ತರ ಸೃಷ್ಟಿಗಳಿಗೆ ಕಾರಣಗಳಾಗಿರುತ್ತವೆ. ಮುಂದೆ ಹೆಂಗ್ ಹುಟ್ಟುಗೋತೋತಾವ, ಅದಕ್ಕೆ ಏನ್ ಕಾರಣ, ಅದರ ಹಿಂದಿನ ಜನ್ಮದ ಕರ್ಮಗಳೇ ಕಾರಣ ಆಗಿರ್ತಾವ. ಇದನ್ನ ಅನಾದಿ ಪ್ರವಾಹ ರೂಪ ಅನಾದಿ ಎಂದು ಕರೆಯುತ್ತಾರೆ. ಸೃಷ್ಟಿ ಚಕ್ರಕ್ಕೆ ಏನಂತ ಕರೀತಾರ ಅಂತಂದ್ರೆ ಅನಾದಿ ಪ್ರವಾಹ ರೂಪ ಅಥವಾ ಪ್ರವಾಹ ರೂಪ ಅನಾದಿ, ಎರಡು ಒಂದೇ ಅಂತ ಕರೀತಾರೆ. ಪ್ರವಾಹ ಹೆಂಗ್ ಬರ್ತಿರ್ತದ, ನದಿ ನೀರು ನಿಮ್ಮೂರಿಗೆ ಬರ್ತಿರ್ತದ, ಹಿಂದಿನ ಊರಿನ ನೀರ ನಿಮ್ಮೂರಿಗೆ ಬರ್ತಿರ್ತದ, ನಿಮ್ಮೂರ್ ನೀರ ಮುಂದಿನ ಊರಿಗೆ ಹೋಗ್ತಿರ್ತದ. ನಿಮ್ಮೂರ್ ನೀರು ನಿಮ್ಮೂರಿಗೆ ನಿಂದಿರ್ತದೇನದು. ಈಗ ಸದ್ಯ ನಿಮ್ಮಲ್ಲಿರೋದು ನೀರೇನದ, ಈಗ ಅದ, ಆ ನೀರ ನಿಮ್ಮೂರಾಗೆ ಇರ್ತದ, ಅದು ಮುಂದಿನ ಊರಿಗೆ ಹೋಗ್ತದೆ. ಅದ್ರ ಹಿಂದಿನ ಊರಿನ ನೀರು ಮತ್ತೆ ಮುಂದೆ ನಿಮ್ಮೂರಿಗೆ ಬರ್ತಿರ್ತದೆ. ಇದು ಹಿಂಗೆ ಹೋಗ್ಕೊತ ಎಲ್ಲಿಗೆ ಹೋಗಿಬಿಡ್ತದದು, ನದಿ ಸಮುದ್ರಕ್ಕೆ ಹೋಗಿಬಿಡ್ತದೆ. ಮತ್ತ ಸಮುದ್ರದೊಳಗಿನ ನೀರು ಹೆಂಗ ಮೋಡದ ಮೂಲಕ ಆವಿಯಾಗಿ ಏನೇನೋ ಆಗಿ ಮಳೆಯಾಗಿ ಎಲ್ಲೆಲ್ಲ ಬಿದ್ದು ಮತ್ತ ನೀರಾಗಿ ಮತ್ತೆ ನಿಮ್ಮೂರಿಗೆ ಬರ್ತದೆ. ಜಲಚಕ್ರ. ಹಿಂಗದು. ಅದಕ್ಕೇನದ, ಅದ್ರೊಳಗ ಒಂದು ಆದಿ ಒಂದು ಅಂತ್ಯ ಅಂತ ಹೇಳಂಗಿಲ್ಲ. ಚಕ್ರದೊಳಗ ಆದಿ ಅಂತ ಹೇಳಕ್ ಬರಂಗಿಲ್ಲ. ಒಂದು ರೇಖೆ ಇದ್ರೆ ಆದಿ ಅಂತ ಹೇಳ್ಬೇಕು. ಜಲಚಕ್ರ ಇದ್ದಂಗ ಇದು ಸೃಷ್ಟಿಯ ಚಕ್ರ ಅದ. ಮತ್ತೇನದ, ಜೀವನ ಚಕ್ರ ಅಂತಂದ್ರ ಪಿಂಡಾಂಡಕ್ಕ ಜೀವನ ಚಕ್ರ, ಜನನ ಮರಣಗಳು. ಬ್ರಹ್ಮಾಂಡಕ್ಕ ಏನದ, ಸೃಷ್ಟಿ ಪ್ರಳಯಗಳು ಅಂತಾರ. ಈ ಒಂದು ಶರೀರ ಪಿಂಡಾಂಡ ಹುಟ್ಟಬೇಕಾದ್ರೆ ಜನನ ಆಯ್ತಂತಾರ, ಶಾಸ್ತ್ರ ಮರಣ ಆಯ್ತಂತಾರ. ಇದೇ ಶಬ್ದ ಬ್ರಹ್ಮಾಂಡಕ್ಕೆ ಏನಂತಾರ, ಸೃಷ್ಟಿ ಆಯ್ತು ಮತ್ತೆ ಪ್ರಳಯ ಆಯ್ತು ಅಂತೇಳಿ ಶಬ್ದಗಳು ಬಳಸ್ತಾರ. ಈ ಸೃಷ್ಟಿ ಚಕ್ರದ ಬಗ್ಗೆ ಇಷ್ಟು ತಿಳ್ಕೊಂಡು ಅದು ಅನಾದಿಯಾದ ಆದಿಯಾದ ಅಂತ ತಿಳ್ಕೊಳ್ಳೋದಕ್ಕಿಂತ ಇನ್ನೂ ಎತ್ತರ ಮಟ್ಟದ ವಿಚಾರ ಏನದ ಅಂತಂದ್ರ ಅಜಾತವಾದ. ಅಜಾತವಾದ ಅಂದ್ರೆ ಏನ್ ತಿಳ್ಕೊಂಡಿರಿ? ಎಂದೂ ಇಲ್ಲ, ಹುಟ್ಟೆ ಇಲ್ಲದು, ಇಲ್ಲದ್ದು ಎಂದೂ ಇಲ್ಲದು. ಪ್ರಪಂಚ ಅನ್ನೋದು ಇಲ್ಲೇ ಇಲ್ಲ, ಅಲ್ಲಿರೋದು ಬ್ರಹ್ಮನೇ ಅದನ. ಜಾತ ಅಂದ್ರೆ ಹುಟ್ಟದು, ಅಜಾತ ಅಂದ್ರೆ ಅದು ಹುಟ್ಟೇ ಇಲ್ಲ, ಸೃಷ್ಟಿಯೇ ಇಲ್ಲ ಅಂತ ಹೇಳತಕ್ಕಂತಹದ್ದು ಅಜಾತವಾದ. ಎಷ್ಟು ಡೇಂಜರ್ ಅದ ನೋಡ್ರಿ ಇದು. ಕಂಡೆದ್ರೆ ಇಂಥ ಜಗತ್ತಿದ್ರೆ ಇಲ್ಲಿ ಸೃಷ್ಟಿ ಇಲ್ಲನೇ ಅಂತನ್ಬೇಕು. ಈ ಪ್ರಕಾರದ ದೃಷ್ಟಿಯಿಂದ ಏನಾಯ್ತು, ಸೃಷ್ಟಿ ಇಲ್ಲ ಅಂತಂದ್ಮೇಲೆ ಆ ಸೃಷ್ಟಿಯ ನಿಯಮನ ಮಾಡುವ ಈಶ್ವರನೂ ಇಲ್ಲ, ಮತ್ತ ಸೃಷ್ಟಿ ಇಲ್ಲ, ಜೀವರು ಇಲ್ಲ, ಉತ್ಪತ್ತಿ ಇಲ್ಲ, ಲಯ ಇಲ್ಲ, ಬ್ರಹ್ಮನನ್ನು ಹೊರತುಪಡಿಸಿ ಏನೇನೂ ಇಲ್ಲ. ಇದು ಅಜಾತವಾದ. ಸೃಷ್ಟಿ ಆಗ್ಯದ ಅಂತ ಪ್ರಶ್ನೆನೇ ಇಲ್ಲ, ಅಲ್ಲಿ ಸೃಷ್ಟಿನೇ ಇಲ್ಲ. ಸೃಷ್ಟಿ ಆದ್ರೆ ಲಯ ಆಗ್ಬೇಕಲ್ಲ, ಪ್ರಳಯ ಆಗ್ಬೇಕಲ್ಲ. ಹುಟ್ಟೇ ಇಲ್ಲ. ಹುಟ್ಟು ಅನ್ನೋದು ಒಂದು ಭ್ರಮೆ, ಸಾವು ಅನ್ನೋದು ಇನ್ನೊಂದು ಭ್ರಮೆ. ಹುಟ್ಟೇ ಇಲ್ಲ. ಒಳಗಿರುವ ಆತ್ಮಕ್ಕ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಶುದ್ಧ ಬ್ರಹ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಕೇವಲ ಶುದ್ಧ ಬ್ರಹ್ಮನನ್ನು ಮಾತ್ರ ನೀವು ಪರಿಗಣಿಸಿದಿರಿ ಅಂತಂದ್ರ ಅಲ್ಲಿ ಸೃಷ್ಟಿನೂ ಇಲ್ಲ, ಪ್ರಳಯನೂ ಇಲ್ಲ, ಜನನನೂ ಇಲ್ಲ, ಮರಣನೂ ಇಲ್ಲ.
ಅಜಾತವಾದ. ಸೃಷ್ಟಿಯನ್ನು ತಿಳಿಸಿ ಹೇಳಬೇಕಂತ ಶಾಸ್ತ್ರಗಳು ಪ್ರವೃತ್ತವಾಗಿಲ್ಲ. ಸೃಷ್ಟಿಯನ್ನ ತಿಳಿಸಿ ಹೇಳಬೇಕಂತ ಪ್ರವೃತ್ತ ಆಗಿಲ್ಲ. ನಿಮಗ ಸೃಷ್ಟಿಯ ವರ್ಣನ ಮಾಡೋದು ಮುಖ್ಯ ಅದೋ ಏನು ಬ್ರಹ್ಮನ ವರ್ಣನ ಮಾಡೋದು ಮುಖ್ಯ ಅದೋ? ಬ್ರಹ್ಮನ ವರ್ಣನ ಮಾಡೋದು ಮುಖ್ಯ ಅದ. ನಾವು ಬ್ರಹ್ಮನ ವರ್ಣನ ಮಾಡ್ಲಕ್ ಹೋದಾಗ ಅಲ್ಲಿ ಬ್ರಹ್ಮನೇ ಶಾಶ್ವತವಾಗಿ ಇದ್ದಾಗ ಒಮ್ಮೆ ಸೃಷ್ಟಿಯಾಗಿ ಇನ್ನೊಮ್ಮೆ ಲಯ ಆಗ್ತದ ಅಂತ ಹೇಳಂತ ಆ ಸೃಷ್ಟಿಯ ಕತೆ ನಮಗೆ ಮುಖ್ಯ ಅಲ್ಲ. ಅದು ಸೃಷ್ಟಿ ಆಗೇ ಇಲ್ಲ. ಸೃಷ್ಟಿಯನ್ನು ತಿಳಿಸಿ ಹೇಳಬೇಕಂತ ಈ ಶಾಸ್ತ್ರಗಳ ಕರ್ತವ್ಯ ಅಲ್ಲ. ಸೃಷ್ಟಿಗೆ ಅಧಿಷ್ಠಾನವಾದ ಬ್ರಹ್ಮನನ್ನ ತಿಳಿಸುವುದರಲ್ಲಿ ಶಾಸ್ತ್ರಗಳು ಅಜ್ಞಾನವನ್ನ ಬ್ರಹ್ಮನಿಗೆ ಆರೋಪ ಮಾಡುತ್ತಿವೆ ಅಷ್ಟೇ. ಈ ಸೃಷ್ಟಿಯನ್ನ ಬ್ರಹ್ಮನಿಗೆ ಆರೋಪ ಮಾಡಿ ತಿಳಿಸಿ ಹೇಳಕತ್ತವೆ ಹೊರತು ಆ ಬ್ರಹ್ಮಗ ಈ ಸೃಷ್ಟಿಗೆ ಸಂಬಂಧನೇ ಇಲ್ಲ. ಬ್ರಹ್ಮ ಈ ಸೃಷ್ಟಿಯ ಜೊತೆಗೆ ನಿರ್ಲಿಪ್ತದನವ. ಈ ಸೃಷ್ಟಿಯೊಳಗೆ ಏನಾದ್ರೆ ಅವನಿಗೇನು ಸಂಬಂಧ ಇಲ್ಲ. ಆ ಬ್ರಹ್ಮನಿಗೆ ಈ ಸೃಷ್ಟಿಯನ್ನ ಆರೋಪ ಮಾಡಿ ಬ್ರಹ್ಮಾಂಡ ಅಂತೇಳಿ ಆ ಬ್ರಹ್ಮನನ್ನ ತಿಳಿಸಿ ಹೇಳುವುದಕ್ಕೆ ಬ್ರಹ್ಮಾಂಡ ಅನ್ನೋ ಶಬ್ದ ಬಳಸಿವೆ ಹೊರತು ಈ ಆತ್ಮವನ್ನ ತಿಳಿಸಿ ಹೇಳುವುದಕ್ಕೆ ನಾವು ಪಿಂಡಾಂಡ ಅಂತ ಹೇಳಿವೆ ಹೊರತು ಆ ಆತ್ಮಕ್ಕೂ ಆ ಪಿಂಡಾಂಡಕ್ಕೂ ಆ ಬ್ರಹ್ಮನಿಗೂ ಆ ಬ್ರಹ್ಮಾಂಡಕ್ಕೂ ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ. ಶಾಸ್ತ್ರಗಳ ಉದ್ದೇಶ ಬ್ರಹ್ಮನನ್ನ ತಿಳಿಸುವುದು. ಸೃಷ್ಟಿ ಏನಂದ್ರೆ ಶೇಂಗಾ ಸೊಟ್ಟಿ ಇದ್ದಂಗ. ನಿಮ್ಮ ಉದ್ದೇಶ ಶೇಂಗಾದ ಸೊಟ್ಟಿ ತರೋದಲ್ಲ, ಶೇಂಗಾದ ಬೀಜ ಮುಖ್ಯ. ಶೇಂಗಾದ ಬೀಜ ಅಂದ್ರೆ ಬ್ರಹ್ಮ. ಸೃಷ್ಟಿ ಕಥೆ ಏನದ ಸೊಟ್ಟಿ ಇದ್ದಂಗ. ಸೊಟ್ಟಿ ಕಥೆ ಹೇಳೋದು ನಮಗೆ ಮುಖ್ಯ ಇಲ್ಲ. ಸೊಟ್ಟಿ ಬಿಸಾಕಿ ಕಾಳು ತಗೋಬೇಕಾಗ್ಯದ, ಅದು ಮುಖ್ಯ ಅದ ನಮಗೆ. ಏನೇ ಸೃಷ್ಟಿ ಎಲ್ಲವಷ್ಟು ಯಾವುವು ಶುದ್ಧ ಬ್ರಹ್ಮ ಒಂದು ಬಿಟ್ರ ಅವನ ಜೊತೆಗಿರುವ ಪ್ರಕೃತಿ ಅಂತ ಏನದ ಒಂದನೇ ಸೊಟ್ಟಿ. ನೆಕ್ಸ್ಟ್ ಈಶ್ವರ ಅಂತ ಏನದ ಎರಡನೇ ಸೊಟ್ಟಿ. ಬ್ರಹ್ಮಾಂಡ ಅಂತ ಏನದ ಮೂರನೇ ಸೊಟ್ಟಿ. ಜೀವ ಅಂತ ಏನದ ನಾಲ್ಕನೇ ಸೊಟ್ಟಿ. ಪಿಂಡಾಂಡ ಏನದ ಐದನೇ ಸೊಟ್ಟಿ. ಇವೆಲ್ಲ ಶೇಂಗಾ ಸೊಟ್ಟಿಗಳಿದ್ದಂಗೆ. ಈ ಸೊಟ್ಟಿಗಳನ್ನೆಲ್ಲ ತಗೊಂಡು ಎದಕ್ಕೆ ಹೇಳಕತ್ತೀವಿ ಆ ಬ್ರಹ್ಮಗಂದ್ರ ಶಿಷ್ಯನಿಗೆ ತಿಳಿಸಿ ಹೇಳೋದಕ್ಕೆ. ಇವೆಲ್ಲ ಓಸು ಸಿಪ್ಪಿ ಇದ್ದಂಗೆ, ಇವೆಲ್ಲ ಬಿಸಾಕಬೇಕು. ಇವೇನು ಸಿಪ್ಪಿ ತೆಗೆದು ತಿಪ್ಪಿ ಹೋಗ್ಯಾವ. ಬ್ರಹ್ಮಾಂಡ ಮತ್ತ ಈಶ್ವರ, ಜೀವ ಮತ್ತ ಪಿಂಡಾಂಡ, ಮತ್ತೆ ಆ ಶುದ್ಧ ಬ್ರಹ್ಮನ ಜೊತೆಗಿರುವಂತ ಒಂದು ಅನಾದಿ ಪ್ರಕೃತಿ, ಇವೆಲ್ಲ ಸೊಟ್ಟಿ ಇದ್ದಂಗ. ಇವೆಲ್ಲ ಬಿಸಾಕಿ ಕೇವಲ ಶುದ್ಧ ಬ್ರಹ್ಮನ ಒಂದನ್ನೇ ಉಳಿಸ್ಕೋಬೇಕು ಅಜಾತವಾದದೊಳಗ. ಸೃಷ್ಟಿಯನ್ನು ತಿಳಿಸಿ ಹೇಳಬೇಕು ಅನ್ನೋದು ನಮ್ಮ ಕೆಲಸ ಅಲ್ಲ. ಬ್ರಹ್ಮನನ್ನು ತಿಳಿಸಿ ಹೇಳಬೇಕಾಗಿದ್ದಕ್ಕ ನಾವೇನ್ ಮಾಡಿಬಿಟ್ಟಿ ಇವೆಲ್ಲ ಸೊಟ್ಟಿಗಳು ಹಚ್ಚಿ ಅದಕ್ಕೆ ಹೇಳಕತ್ತೀವಿ. ನೀವು ಬಜಾರ್ಲಿಂತ ಸೊಟ್ಟಿ ತರ ಉದ್ದೇಶಕ್ಕೆ ಹೋಗಿರೋ, ಶೇಂಗಾ ಕಾಳು ತರ ಉದ್ದೇಶಕ್ಕೆ ಹೋಗಿರೋ, ಶೇಂಗಾ ತಗೊಂಡು ಬಾ ಅಂದ್ರೆ ಶೇಂಗಾ ಕಾಳು ತರಬೇಕಂತ ಹೋಗಿರಿ, ಅದರ ಜೊತೆಗೆ ಸೊಟ್ಟಿ ಬಂದವ. ಯಾವ ಸೊಟ್ಟಿ? ಬ್ರಹ್ಮಜ್ಞಾನ ಅನ್ನಂತ ಶೇಂಗಾದ ಕಾಳು ತರ್ಲಕ್ಕೆ ಬಂದಾಗ ಈ ಸೊಟ್ಟಿಗಳು ಬಂದಾವ. ಜೀವ ಅನ್ನೋದೊಂದು ಸೊಟ್ಟಿ, ಪಿಂಡಾಂಡ ಅನ್ನೋದೊಂದು ಸೊಟ್ಟಿ, ಬ್ರಹ್ಮಾಂಡ ಅನ್ನೋದೊಂದು ಸೊಟ್ಟಿ, ಈಶ್ವರ ಅನ್ನೋದೊಂದು ಸೊಟ್ಟಿ, ಆ ಒಂದು ಬ್ರಹ್ಮನಲ್ಲಿರುವ ಮೂಲ ಪ್ರಕೃತಿ ಅನ್ನೋದೊಂದು ಸೊಟ್ಟಿ, ಸತ್ವ ರಜ ತಮ ಅನ್ನೋದೆಲ್ಲ ಸೊಟ್ಟಿಗಳೇ. ಇವೆಲ್ಲ ಅಜಾತವಾದ ಎಷ್ಟು ಪವರ್ಫುಲ್ ಅದ ನೋಡಿರ. ಎಲ್ಲ ಸೊಟ್ಟಿ ಮಾಡಿ ಹೋಗದ್ ಬಿಡ್ತಾನ. ಏನಿದು ಪಿಂಡಾಂಡಕ್ಕೆ ಒಂದು ಚೂರು ವ್ಯತ್ಯಾಸ ಆಯ್ತನ್ನ ಏನೋ ದೊಡ್ಡ ಲಾಸ್ ಆಗ್ತದಂತ ತಿಳ್ಕೊತೀವಿ. ಸೊಟ್ಟಿ ಇದು. ಬ್ರಹ್ಮನನ್ನ ತಿಳ್ಕೊಂಡು ಮೇಲೆ ಈ ಸೊಟ್ಟಿ ಏನಾದ್ರೂ ಏನಾಗಬೇಕಾಗ್ಯದ. ಈಗ
ಶೇಂಗಾದ ಕಾಳು ನೀವು ತೆಕ್ಕೊಂಡ ಮೇಲ ಆ ಸಿಪ್ಪಿ ನೀವು ತಿಪ್ಪೆಗೆ ಹಾಕಿದ್ರೇನು, ಯಾರೋ ಒಲೆಗೆ ಹಾಕಿ ಬೆಂಕಿ ಹಚ್ಚಿದ್ರೇನು, ಏನ್ಯಾಕ ಯಾವರೇ ದನ ತಿಂದ್ರೆ ತಿನ್ನಲ್ಲ. ನಿಮ್ಗೆ ಏನ್ ಮಾಡೋದದ? ಅದ್ರೊಳಗಿಂದ ಕಾಳು ತೆಕ್ಕೊಂಡ್ಬಿಟ್ರೆ ಆಯ್ತಪ್ಪ. ಅದ್ರ ಉದ್ದೇಶ ಏನು? ಈ ಜೀವ ಭೂಮಿಗೆ ಬಂದದ್ದು ಬ್ರಹ್ಮಜ್ಞಾನ ತಿಳ್ಕೊಳಕ್. ಅದನ್ನ ನೀವು ತಿಳ್ಕೊಂಡ ಮೇಲೆ ಆ ಸೊಟ್ಟಿ ಏನಾದ್ರೂ ತಗೊಂಡು ನಿಮಗೇನ್ ಚಿಂತೆ? ಚನ್ನ ಮಲ್ಲಿಕಾರ್ಜುನನನ್ನು ಅರಿತ ಬಳಿಕ ಈ ಕಾಯವ ನಾಯಿ ನೆಕ್ಕಿದರೇನು ನರಿ ತಿಂದರೇನು. ಅಕ್ಕಮಹಾದೇವಿ ಎಷ್ಟು ಚಂದ ಹೇಳ್ತಾವ ಗೊತ್ತಾ? ಶೇಂಗಾದ ಕಾಳು ಸಮೇತ ಸೊಟ್ಟಿ ಒಗದೇವಂದ್ರೆ ತಪ್ಪ. ಶೇಂಗಾದ ಕಾಳು ತೆಕ್ಕೊಂಡ ಮೇಲೆ ಸೊಟ್ಟಿ ಬಗ್ಗೆ ಚಿಂತೆ ಮಾಡ್ತೀರೇನ್ರಿ ಎಲ್ಲರೇ? ಹಾಂಗ ಬರ್ಬೇಕೀಗ ನಮ್ಗ. ಈ ಶರೀರದೊಳಗಿಂದು ಆತ್ಮವನ್ನ ಅರಿತ ಮೇಲೆ ಈ ಶರೀರ ತಗೊಂಡು ಏನ್ ಮಾಡೋದು? ಆ ಶರೀರ ಏನ್ಯಾಕಾಗಲ್ಲಕ್ಕ. ಬಿಟ್ಟ ಹೆಂಡತಿಯನ್ನು ಯಾರು ಕೂಡಿದರೇನು ಅಂತ. ನಮ್ಮ ಶರೀರ ಹೆಂಗಾಗ್ಬೇಕಂದ್ರೆ ಬಿಟ್ಟ ಹೆಂಡತಿ ಆದಂಗ ಆಗ್ಬೇಕ. ಬಿಟ್ಟ ಹೆಂಡತಿ ಆಕಿ ಅವನ್ ಬೆನ್ನತ್ತಿ ಹೋಗ್ಯಾಳ, ಇವನ್ ಸಂಗಟ್ ನಗ್ಲಕತ್ತಾಳ, ಅವನ್ ಸಂಗಟ್ ಗಾರ್ಡನಿಗೆ ಹೋಗ್ಯಾಳ, ಇವನ್ ಸಂಗಟ್ ಸಿನಿಮಾಕ್ ಹೋಗ್ಯಾಳ ಅಂತೇಳಿ ಬಿಟ್ಟ ಹೆಂಡತಿಗೆ ಅನ್ಲಕ್ ಬರ್ತದೇನ್ರಿ? ಆಕಿ ಮುಂದೆ ಏನ್ ಮಾಡ್ತಾಳ ಅದು ತಗೊಂಡು ನಮ್ಗೇನ್ ಮಾಡೋದು? ಬಿಟ್ಟ ಮೇಲೆ ಆಕಿ ಏನ್ ಯಾಕೆ ಮಾಡಲ್ಲ? ಹಂಗ ಈ ಶರೀರ ಏನಾಗಬೇಕು? ಬಿಟ್ಟ ಹೆಂಡತಿ ಆದಂಗ ಆಗ್ಬೇಕು. ಹಾಗೆ ಅದು ಏನ್ಯಾಕಾಗಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದಂಗ ಅದ್ರೊಳಗಿಂದು ಉಪಯೋಗ ಏನು? ಶೇಂಗಾದ ಕಾಳು ತೆಕ್ಕೋಬೇಕಲ್ಲ, ಆ ಬ್ರಹ್ಮನನ್ನು ಮಾತ್ರ ನಾವು ತೆಕ್ಕೊಂಡ್ಬಿಡ್ಬೇಕು. ಆ ಶರೀರದ ಆಗು ಹೋಗುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಅದಕ್ಕೊಂದು ದೊಡ್ಡ ಫೀಲ್ಡ್ ಅದ, ವೈದ್ಯಕೀಯ ಒಂದು ಫೀಲ್ಡ್ ಅದ. ಅದ್ರ ಅಲ್ಲಿ ಒಯ್ದು ತೋರಿಸ್ಬೇಕು. ಅವ್ರು ಏನ್ ಹೇಳ್ತಾರ ಅದು ಔಷಧ ಕುಡಿಸ್ಬೇಕು. ಅದಕ್ಕೆ ಕುಡಿದು ಬದುಕಿದ್ರು ಬದುಕು, ಸತ್ತರು ಸಾಯಿ, ರೋಗ ಬಂದ್ರ ನೆರಳು, ಮತ್ತಿನ್ನೇನಾಗಬೇಕು ಆಗು. ನಿನ್ನ ಆಗು ಹೋಗುಗಳು, ನಿನ್ನ ಕರ್ಮಗಳು ನಿನ್ನ ಜೊತೆಗೆ, ನಿನಗ ಸಂಬಂಧ ಇಲ್ಲ. ಶೇಂಗಾದ ಸೊಟ್ಟಿಗೆ ಏನ್ ಸಂಬಂಧ ಅದರಿ? ಶೇಂಗಾದ ಕಾಳಿಗೆ ಶೇಂಗಾದ ಸೊಟ್ಟಿಗೆ ಏನ್ ಸಂಬಂಧ ಅದ? ಮತ್ತೆ ಶೇಂಗಾ ತಿನ್ನ ಟೈಮ್ನಾಗ ಸೊಟ್ಟಿ ಎಲ್ಲಿ ಬೇಕಲ್ಲೇ ಒಗಿತೀರಲ್ಲ. ಬಸ್ನಾಗ ಕೂತಲ್ಲಿ ಬಸ್ನಾಗೆ ಒಗಿತೀರಿ, ರೈಲ್ವೆದಾಗ ಕೂತ ರೈಲ್ವೆದಾಗೆ ಒಗಿತೀರಿ, ಮನ್ಯಾಗ ಕೂತಾರ ಮನೆಯಾಗೆ ಬಿಸಾಕ್ಬಿಡ್ತೀರಿ. ಹಾಗಿದು ಸೊಟ್ಟಿ. ನಾವೇನ್ ಮಾಡೀವಿ? ಶೇಂಗಾದ ಕಾಳಿನ ಬಗ್ಗೆ ಚಿಂತನ ಬಿಟ್ಟು ಬರೀ ಸೊಟ್ಟಿ ಬಗ್ಗೆ ಭಾರಿ ಚಿಂತನೆ ಇಟ್ಕೊಂಡು ಕೂತೀವಿ. ಅದು ಹಂಗಾಯ್ತು, ಇದು ಹಿಂಗಾಯ್ತು. ದೇಹ ಮೋಹ. ಯಾವುದು ನನ್ನದಲ್ಲ ಅದು ನನ್ನದು ಅಂತ ಇಟ್ಕೊಂಡು ಕೂತೀವಿ. ಯಾವುದು ನಾನಲ್ಲ ಅದನ್ನ ನಾನು ಅಂತ ತಿಳ್ಕೊಂಡಿವಿ. ಯಾವುದು ನಾನು ಅದೀನಿ ಅದನ್ನ ಮರ್ತ ಬಿಟ್ಟಿವಿ. ಅಜಾತವಾದ ಬಹಳ ಪವರ್ಫುಲ್ ಇದು. ಇದು ಹೇಳಕತ್ರ ಹುಚ್ಚಿಡೋದು ಬರ್ತವ ನಾವು. ಅದಕ್ಕೆ ಶಾಸ್ತ್ರಗಳು ಏನದವ? ಈ ಸೃಷ್ಟಿಯನ್ನ, ಈ ಪ್ರಕೃತಿಯನ್ನ, ಈ ಈಶ್ವರ, ಬ್ರಹ್ಮಾಂಡ, ಪಿಂಡಾಂಡ ಇವು ಹೇಳೋದಕ್ಕಲ್ಲ. ನಾವು ಇಲ್ಲಿ ಹೇಳಬೇಕಾಗಿದೆ ಬ್ರಹ್ಮವನ್ನ ಕುರಿತು ಹೇಳಬೇಕಾಗ್ಯದ. ಸೃಷ್ಟಿಯನ್ನು ಹೇಳುವುದು ಶಾಸ್ತ್ರಗಳ ಉದ್ದೇಶ ಅಲ್ಲ, ಗುರುಗಳ ಉದ್ದೇಶ ಅಲ್ಲ. ಸೃಷ್ಟಿಗೆ ಅಧಿಷ್ಠಾನವಾದ ಬ್ರಹ್ಮವನ್ನ ತಿಳಿಸುವುದರಲ್ಲಿ ಈ ಶಾಸ್ತ್ರಗಳು, ಗುರುಗಳು ಏನ್ ಮಾಡ್ಯಾರ? ಆ ಒಂದು ಅಜ್ಞಾನವನ್ನ ಬ್ರಹ್ಮನಿಗೆ ಆರೋಪ ಮಾಡಿ ಹೇಳುತ್ತಿದ್ದಾರೆ. ಆರೋಪ ಮಾಡಿದ್ದನ್ನ ಮತ್ತೆ ಅಪವಾದ ಮಾಡುತ್ತಿವೆ. ಆರೋಪ ಮಾಡಿ ಕಾಲ್ ಅಟೆಂಡ್ ಮಾಡೇ ಬಿಡಮ್ಮ.